ಬಾರೆ ಇಲ್ಲಿ. ಸುಮ್ನೆ ಬಾರೆ. ಸರಿ ನಾನು ಒಂದು ಸರಿ ಹೇಳಿದ್ರೆ ಅದು 100 ಸರಿ ಹೇಳಿದಾಗೆ. ಎಲ್ಲಿ ನೋಡ್ಕೊಂಡು ಗಾಡಿ ಓಡಿಸ್ತೀಯಾ? ಅದು ಸರಿನೇ. ನಾನು ಎಲ್ಲಿ ನಡ್ಕೊಂಡು ಗಾಡಿ ಓಡಿಸ್ದೆ? ಪೊಲೀಸ್ ಸ್ಟೇಷನ್ಗೆ ಹೋಗೋದನ್ನ ತೀರ್ಮಾನ ಮಾಡೋಣ. ಅಯ್ಯಯ್ಯೋ, ಆ ಭಾಷೆ ಎಲ್ಲಿ ಹೋಗಿ ಏನ್ ಮಾಡ್ತಿದ್ದಾನ? ಕಾಲೇಜಿಗೆ ಎಷ್ಟೊತ್ತಿಗೆ ಹೋಗ್ಬೇಕು ಅಂತ ಅವ್ರಿಗೆ ಗೊತ್ತು. ನೀನೇ ನೋಡ್ದಿಯಲ್ಲ, ನಮ್ಮೇನನ್ ಅಂಕಲ್ ಹತ್ರ ಹೇಳ್ತೀನಿ, ಈ ಆಟೋ ಮಣ್ಣು ಏನು ಬೇಡ ಅಂತ. ಹೌದು, ನೀನ್ ಖಂಡಿತ ಹೇಳ್ತೀಯ. ಆಟೋನು ಬೇಡ ಅಂದ್ರೆ ನೀನ್ ರೋಮಿಯೋ ಕೊಡ್ಬೇಕಾಗಿರೋ ಲೆಟರ್ನ ಹೇಗ್ ಕೊಡ್ತೀಯಾ? ಅದಕ್ಕೆಂತ ಒಬ್ಬ ಮೀಡಿಯೇಟರ್ ಏನ್ ಬೇಕಾಗಿಲ್ಲ. ಅವ್ರನ್ನ ನೋಡ್ಬೇಕು, ಮಾತಾಡ್ಬೇಕು ಅನ್ಸಿದ್ರೆ ಅವರೇ ನೇರವಾಗಿ ಬರ್ತಾರೆ, ಗಾಳಿಯಲ್ಲಿರೋ ಪಕ್ಷಿ ತರ. ನೀನ್ ಸುಮ್ನೆ ಹೊಟ್ಟೆ ಉರ್ಕೊಂಡ್ ಏನ್ ಪ್ರಯೋಜನ? ನನ್ನ ಹೊಟ್ಟೆ ಉರಿ ಏನಿಲ್ಲ, ಆದ್ರೆ ನೀನ್ ಈ ತರ ಹುಚ್ಚಿ ತರ ಸುತ್ಕೊಂಡು ಫಿಸಿಕ್ಸ್ ಅಲ್ಲಿ ಕೆಮಿಸ್ಟ್ರಿ ತಗೊಳ್ತಾ ಇರೋ ಮಾರ್ಕನ್ನ ನೋಡ್ತಿದ್ದೀನಿ. ಪ್ರೀತಿ ನಿಜವಾದದ್ದು, ಅದಕ್ಕೆ ಕೆಮಿಸ್ಟ್ರಿ ಫಿಸಿಕ್ಸ್ ನೆಲ್ಲ ಹೋಗೋದಿಕ್ ಕೇಳು. ಹಾಗಾದ್ರೆ ಅಮೆರಿಕದಲ್ಲಿರೋ ನಿಮ್ ಡ್ಯಾಡಿಗೆ ಕಾಲ್ ಮಾಡಿ ಹೇಳ್ತೀನಿ ನಿಮ್ಮಿಬ್ರ ವಿಷಯನ. ಅಯ್ಯಯ್ಯೋ, ಇಲ್ ನೋಡು ಮಾಯಾ, ನೀನ್ ಯಾವ ಕಾಲದಲ್ಲಿದ್ಯಾ? ಒಬ್ರು ನಮ್ಗಿಷ್ಟ ಅಂತ ಹೇಳೋದು ಅಂತ ದೊಡ್ಡ ಕ್ರೈಮಾ? ನೋ ಕಮೆಂಟ್ಸ್. ಹಾಗಾದ್ರೆ ಮಾತಾಡೋಕ್ ತುಂಬಾ ಇದೆ ಅಂತ ಆಯ್ತು. ಬರ್ತಾ ಇದ್ದ ನೋಡು, ಅವನನ್ನಿವತ್ತು ಸುಮ್ನೆ ಬಿಡ್ಬಾರ್ದು, ಸರಿಯಾಗಿ ಮಾಡ್ಬೇಕು. ಸಾರಿ, ಒಂದು ತಪ್ಪು ನಡೆದೋಯ್ತು. ಒಂದು ಚಿಕ್ಕದೊಂದು ಆಕ್ಸಿಡೆಂಟ್. ಅದು ದಿನ ನಡೆಯೋ ವಿಷಯ ತಾನೇ. ಇಲ್ಲಿ ನೋಡಿ, ದಯವಿಟ್ಟು ಅವ್ರ ಹತ್ರ ಹೇಳ್ಬೇಡಿ. ನಾಳೆಯಿಂದ ಕರ್ಕೊಂಡು ಹೋಗಿ ಭಾಷೆ ಬರೋದ್ ಬೇಡ. ಅಯ್ಯೋ, ಯಾರೇ ಹೋರಾಡಲಿ ಅವನೇ ಕೂಗಾಡಲಿ ಅಮ್ಮೆ ನಿನಗೆ. ಇವತ್ತೇನ್ ಕನ್ಸ್ ಬಿದ್ದಿತ್ತು? ಹೇಳ್ತೀನಿ. ಸುಂದರವಾದ ಒಂದು ಹುಡುಗಿ ಬ್ರಿಡ್ಜ್ ಮೇಲೆ ಓಡ್ಕೊಂಡು ಬರ್ತಾ ಇದ್ದಾಳೆ. ಅವಳನ್ನ ಹಿಡಿಯೋದಿಕ್ಕೆ ಒಬ್ಬ ಸುಂದರವಾದ ವಿಲನ್ ಅಟ್ಟಾಡ್ಸ್ಕೊಂಡು ಬರ್ತಾ ಇದ್ದಾನೆ. ಸುತ್ತ ನೋಡ್ಕೊಂಡಿರುವಂತ ಮಕ್ಕಳು ಮೋಸ ಮಾಡ್ತಿದ್ದಂತ ವಿಲನ್ನ ಒಡೆದು ಮಲಗಿಸ್ಬಿಟ್ಟೆ ನಾನು. ಆ ವಿಲನ್ ಕ್ಯಾರೆಕ್ಟರು ಹಿಂದೆ ತಿರುಗಿ ನೋಡ್ದೇನೆ ಓಡೋಗ್ಬಿಟ್ಟ. ಅದಾದ್ಮೇಲೆ ಆ ಹುಡುಗಿನ ನಾನು ಕಾಪಾಡ್ಬಿಟ್ಟೆ. ಅದು ನಾನೇ. ಅಣ್ಣ, ಮಧು ಅಣ್ಣ. ಏನು? ಅಯ್ಯೋ, ತಲೆ ಎಲ್ಲೋಯ್ತು? ತಲೆ ಬೇಕಾ? ಕೆಳಗ್ ಬಾ ಅಣ್ಣ. ಪ್ರೋಗ್ರಾಮ್ ಬುಕ್ ಮಾಡ್ಬಿಟ್ಟು ಹೀಗೆ ತಲೆ ಕೆಳಗಂಗ್ ನಿಂತ್ರೆ ಹೇಗಣ್ಣ? ಬೇರೆ ಪ್ರೋಗ್ರಾಮ್ ಏನೂ ಇಲ್ಲ, ಮೊದ್ಲು ಕತೆ ಹೇಳ್ಬೇಕು, ಅದು 7 ಗಂಟೆಗೆ.
ಇನ್ನು ಕತೆನೇ ಹೇಳಿಲ್ಲ ಅದೇಗ್ ಸಾಧ್ಯ? ಅಯ್ಯೋ ಮಾತಾಡೋದಕ್ಕೆ ಟೈಮ್ ಇಲ್ಲ, ಸ್ವಲ್ಪ ಬೇಗ. ಅಣ್ಣ ಟೈಮ್ ಎಷ್ಟಾಯ್ತು ಅಂತ ಗೊತ್ತಾ ನಿಮ್ಗೆ? ನೀವ್ ರಿಪೇರಿ ಕೊಟ್ಟಿದ್ ಪೆಟ್ಟಿಗೆ ಇದೆಯಲ್ಲ ಅದನ್ನ ತಗೊಂಡ್ ಜಂಕ್ಷನ್ ಅಲ್ಲಿ ನಿಂತ್ಕೊ, ನಾನು ಬರ್ತೀನಿ. ಅಣ್ಣ ಲೇಟ್ ಮಾಡಬಾರ್ದು. ಹೋದ್ ವರ್ಷ ನಾಟಕ ಸರಿ ಇಲ್ಲ ಅಂತ ಹೇಳಿ ನಾಟಕದವ್ರನ್ನೆಲ್ಲ ಕಟ್ ಹಾಕಿ ಹೊಡೆದ್ರು. ಅಯ್ಯೋ ದೇವ್ರೆ, ಈ ಸಲ ನಮ್ಮ ಸ್ಪಾನ್ಸರ್ ಯಾರು ಅಂತ ಗೊತ್ತಾ? ಯಾರು? ಪೊಲೀಸ್ ಅಸೋಸಿಯೇಷನ್ ಅವರು. ಪೊಲೀಸಾ? ಅಯ್ಯೋ ಪೊಲೀಸಾ? ಹಾಗಾದ್ರೆ ಆ ಪೆಟ್ಟಿಗೆ ತಗೊಂಡ್ ನೀವ್ ಬೇಗ ಬನ್ನಿ, ಶೇವ್ ಮಾಡ್ಕೊಂಡು ನಾನು ಬರ್ತೀನಿ. ಹೋಗ್ರಿ. ಸರಿ ಬಾ. ದೇವ್ರೆ, ನೆನ್ನೆ ಶೇವ್ ಮಾಡ್ಕೊಂಡು ಮಲ್ಕೋಬೇಕಾಗಿತ್ತು. ಇನ್ನ ಇವಾಗ ಟೈಮ್ ಇದೆಯಾ ಇಲ್ವೋ ಏನೋ ಗೊತ್ತಿಲ್ಲ. ಪಂಚೆ ಶರ್ಟು, ಅಯ್ಯೋ ಬಿಸಿನೀರಿಟ್ಟಿಲ್ಲ. ಓ ಈ ಸ್ವಿಚ್ ಬೇರೆ ಸರಿ ಇಲ್ಲ. ಓ ಮೊದ್ಲು ಶೇವ್ ಮಾಡ್ಕೊಳ್ಳೋಣ. ಕುಯ್ಕೊಂತು. ಏನಾಯ್ತು ನಿಮ್ಗೆ? ಸ್ವಲ್ಪ ಶೇವ್ ಮಾಡ್ಕೊಂಡೆ. ನಾನ್ಸೆನ್ಸ್. ವಯಸ್ಸಾದ್ರೂ ನೋಡ್ಕೊ. ನಾನು ಇಲ್ಲಿದ್ದೀನಿ. ಏನಾಯ್ತು ನಿಮ್ಗೆ? ಸುಮ್ನೆ ಟೈಮ್ ಪಾಸ್ ಪ್ಲಾಸ್ಟರ್ ಹಾಕೊಂಡಿದ್ದೀನಿ. ನಿಮ್ ಪರಿಸ್ಥಿತಿಗೆ ಕಾರಣ ಆದವ್ರು ಯಾರು? ಏ ಸೆಲ್ಫ್ ಮೇಡೆ. ನಾನ್ ಈ ತರ ಮಲ್ಗಿರೋದ್ ನಿನಗ್ ಸ್ವಲ್ಪನೂ ಸಿಂಪತಿ ಅನ್ನಿಸ್ತಿಲ್ವಾ ಶುಭ? ಆಗಾಗ್ ನಡೆಯತ್ತಾನೆ. ನಾನ್ ಎಲ್ಲೆಲ್ ಹುಡುಕ್ದೆ ಗೊತ್ತಾ ನಿಮ್ಮನ್ನ? ನಿನ್ನೆ ನಮ್ ಡ್ಯಾಡಿ ಒಂದ್ ಪ್ರಪೋಸಲ್ ಬಗ್ಗೆ ಹೇಳಿದ್ರು. ಮಾಡ್ಲೇಬೇಕಲ್ವಾ? ವಯಸ್ಸಿಗೆ ಬಂದಿರೋ ಹುಡುಗಿರ್ಗೆ ಅವ್ರ ಪೇರೆಂಟ್ಸು ಮ್ಯಾರೇಜ್ ಮಾಡಿ ಕಳಿಸ್ತಾರೆ. ಅದು ಕಾಲದಿಂದ ನಡ್ಕೊಂಡ್ ಬಂದಿರತ್ತಾನೆ. ಅದಕ್ಕೇನೀಗ? ಮಧು ಬೇಡ ನೋಡಿ. ಶುಭ, ನಾನ್ ಹೇಳದ್ನ ಗಮನ ಇಟ್ಟು ಕೇಳು. ಈ ರೊಮ್ಯಾನ್ಸ್ ಎಲ್ಲ ಬಿಟ್ಟಾಕಿ ಸ್ವಲ್ಪ ಕೆಳಗ್ ಬಂದು ಯೋಚನೆ ಮಾಡು. ಮಧುರ್ ನೆನ್ಪು ಇನ್ನು ಹೀಗೇನಾ? ಫ್ಯಾಂಟಸಿ ಸಿಚುಯೇಷನ್ ಅಫೇರ್ ನಲ್ಲಿ ಮಧುನ ಅಡ್ಮಿಟ್ ಮಾಡಿದಿಕ್ಕ? ಅಲ್ಲ ಮಧು, ನಿಮ್ಮನ್ನ ನೋಡಕ್ಕಿಂತ ಮುಂಚೆ ನಾನ್ ಯಾವಾಗ್ಲೂ ಅನ್ಕೊಳ್ತಿದ್ದೆ ನಾನೊಬ್ಳೆ ಅಂತ. ನೀವ್ ನನ್ನ ದೂರ ಮಾಡಿದ್ರು ನನ್ ಪರಿಸ್ಥಿತಿ ಹಾಗೇನೆ. ತಿಂಗಳ ಕೊನೆ ನನ್ ಬರೋ ಬ್ಯಾಂಕ್ ಡ್ರಾಫ್ಟ್, ಬರ್ತ್ಡೇ ನಾನು ತೆಗಿಯೋಂತ ಕಲರ್ ಫೋಟೋ, ಅಪ್ಪ ಅಮ್ಮನ ನನ್ನ ಕನೆಕ್ಟ್ ಮಾಡೋ ಒಂದೇ ವಿಷಯ. ಚಿಕ್ಕ ವಯಸ್ಸಿನಿಂದ ಒಂದೊಂದೂರಲ್ಲಿರೋ ದೊಡ್ಡ ದೊಡ್ಡ ಸ್ಕೂಲ್ಸ್, ಅವ್ರದೇ ಹಾಸ್ಟೆಲ್, ಸಮುದ್ರದಲ್ಲಿ ಮುಳುಗ್ತಿರೋ ನನ್ಗೆ ಲೈಫ್ ಗಾರ್ಡ್ ತರ ಬಂದಿತ್ತು ಮಧು. ನೀವು ಹೀಗೆ? ನಾನ್ ಸುಮ್ನೆ ಕಾಮಿಡಿಗೆ ಹೇಳ್ದೆ. ನೀನ್ ಈ ತರ ಎಮೋಷನಲ್ ಆಗ್ಬೋದಾ? ಅಯ್ಯೋ ಎಲ್ಲಿ ಹುಡ್ಕೋದು ಅಂತ ಗೊತ್ತಾಗ್ತಿಲ್ವೇ. ಅಣ್ಣನ್ಗೇನು ಸೀರಿಯಸ್ ಆಗಿಲ್ಲ ಅಂದ್ರೆ ಇವತ್ತಿರೋ ಪ್ರೋಗ್ರಾಮ್ ಅಲ್ಲಿ ಓದೇ ತಿನ್ನೋ ತಪ್ಪುತ್ತೆ. ಅಯ್ಯೋ ಬಂದ್ಬಿಟ್ರು. ಇದು ಅಲ್ಲ. ಅಯ್ಯಯ್ಯೋ, ನೀವಾ? ನಮ್ಮ ಮಧು ಅಣ್ಣ ಇಲ್ಲಿ ಅಡ್ಮಿಟ್ ಆಗಿದ್ದಾರೆ. ಯಾರಿದು? ನಿಮ್ಮ ಅಪ್ಪನ? ಮುರಿದೋಗಿದೆ ಎಕ್ಸ್ಟ್ರಾ ತಗೊಂಡ್ರಾ? ಎಕ್ಸ್ಟ್ರಾನಾ? ಅಯ್ಯೋ ಇದ್ಯಾರು? ಮಧು ಅಣ್ಣನ. ನಾವು ಪೆಟ್ಟಿಗೆ ಸಾಮಾನೆಲ್ಲ ತಗೊಂಡು ಜಂಕ್ಷನ್ ಅಲ್ಲಿ ನಿಂತ್ಕೊಂಡು ಎಷ್ಟೊತ್ತಾಯ್ತು ಅಂತ ಗೊತ್ತಾ? ಪೊಲೀಸ್ ಅವ್ರ ಕಡೆಯಿಂದನೇ ಇವತ್ತು ಪ್ರೋಗ್ರಾಮು. ಅದ್ ಬಿಟ್ರೆ ಬೇರೆ ಯಾವ ಪ್ರೋಗ್ರಾಮು ಇಲ್ಲ ಅಂತ ಅವ್ರು ಹೇಳಿದಾರೆ. ನೀನ್ ಹೋಗಿ ಕಮಿಟಿಯವ್ರ ಹತ್ರ ಹೇಳು ನನ್ನಿಂದ ಬರಕ್ಕಾಗಲ್ಲ ಅಂತ. ನೀನ್ ಇಲ್ಲಿ ಸುಮ್ನೆ ನಿಂತ್ಕೋಬೇಡ, ಹೋಗೋ. ಹೇಗೋ ಬರ್ಬೇಕಾಗಿರೋದೆಲ್ಲ ಬಂತು. ಪ್ರೋಗ್ರಾಮ್ಗೆ ಬರ್ದೇ ಇದ್ರೇನು ಬೀಳ್ಬೇಕಾಗಿರೋ ಅದೆಲ್ಲ ಬಿದ್ದ. ಹೋಗೋ. ನಮಸ್ಕಾರ ಎಲ್ರಿಗೂ. ಬಿಸಿ ಮಾತಾಡಿ ಪ್ರಯೋಜನ. ನಾನ್ ನೋಡ್ಲಿಲ್ಲ ಅಂದ್ರೆ ನಿಮ್ಗೆ ಯಾರಿಗೂ ನಿದ್ದೆ ಬರಲ್ಲ. ಚೆನ್ನಾಗಿ ನಿದ್ದೆ ಮಾಡ್ತಾ ಇದೀವಿ. MD ಮಲಗ್ತಾರ ಇಲ್ವೋ? MD. ಓ ನೀವು ಹೊಸಬ್ರಲ್ವಾ? ಹೌದು. ಏನ್ ನಿಮ್ಮ ಹೆಸರು? ಓಮನ. ಓಮನ, ಬ್ಯೂಟಿಫುಲ್ ಹೆಸರು. ನಿಮ್ ಮನೆಯಲ್ಲಿ? ಆಹಾ, ತುಂಬಾ ಒಳ್ಳೇದು. ನಿಮ್ ಮನೆಯಲ್ಲಿ ಯಾರ್ಯಾರಿದ್ದಾರೆ? ಎಲ್ಲರೂ ಇದ್ದಾರೆ. ವೆರಿ ನೈಸ್. ಎಲ್ಲಿವರೆಗೂ ಓದಿದ್ದೀರಾ ನೀವು? ಅರೆ ವಾ, ಕಂಗ್ರಾಚುಲೇಷನ್. ಇದಕ್ಕೂ ಮುಂದೆ ನೀವೆಲ್ಲಿ ಕೆಲಸ ಮಾಡಿದ್ದೀರಾ? ಇದೆಲ್ಲ ಯಾಕೆ ಬೇಕು ನಿಮ್ಗೆ? ಇದಕ್ಕೆ ಕೇಳ್ತೀರಾ? ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಈ ಸುಶೀಲ್ ಎಮ್ಮೆ ಅನ್ನೋನು ಸಾಧಾರಣ ಮನುಷ್ಯ ಅಲ್ಲ ಅವನು. ನೀವು ಕ್ಯಾಬಿನ್ಗೆ ಹೋಗ್ತೀರಾ? ಅದೇ ನಾನು ಟೆಲಿಫೋನ್ ಬಿಲ್ ಕಟ್ಬೇಕಾಗಿತ್ತು. ನಾನು ಹೇಳದ್ನಲ್ಲ, ಒಂದ್ ಟೀ ಕೊಡ್ಕೊಂಡು ಆಚೆ ಈಚೆ ಮಾತಾಡ್ಕೊಂಡು ನಾ ಹೇಳೋ ಮಾತ್ರ ನೀವೆಲ್ಲ ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರೆ ವಾರಕ್ಕೆ 2 ಸರಿ ನಾನು ಇಲ್ಲಿಗೆ ಬರ್ತೀನಿ. ಆಮೇಲೆ ಕರೆಂಟ್ ಬಿಲ್ ಕಟ್ಟಕ್ಕಾರು ಹೋಗೋಣ, ಇಲ್ಲ ಕರೆಂಟ್ ಕಂಬ ಹತ್ತಕ್ಕಾರು ಹೋಗೋಣ. ಅಯ್ಯೋ ತುಂಬಾ ಟೈಮ್ ಆಯ್ತು, ಆಮೇಲೆ ಮಾತಾಡೋಣ. ಶ್ರೀಧರ್, ಆಟೋದಂಗ್ ಸ್ವಲ್ಪ ದುಡ್ಡು ಕೊಡು. ನೋಡಿ ಇಲ್ಲಿ ಸಿಗೋಣ ಆಮೇಲೆ. ಈ ಫೈಲ್ ಬಗ್ಗೆ ಹೇಳೋದಾದ್ರೆ
ಡಿಫ್ರೆಂಟ್ ಆಗಿರೋ ವೆರೈಟಿ ಆಗಿರೋ ಫೈಲ್ಸ್ ಎಲ್ಲ ಇಲ್ಲಿದೆ, ಅದು ಕೂಡ ಈ ಆಫೀಸಲ್ಲಿ. ಫೈಲ್ ನ ಹುಷಾರಾಗಿ ನೋಡ್ಕೊಳ್ಳೋದನ್ನ ನೀನ್ ಕಲ್ತ್ಕೊಂಡ್ರೆ ಬುಕ್ ಕೀಪಿಂಗು ಇದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ನೀವು ಹೊಸಬ್ರಾಗಿರೋದ್ರಿಂದಾನೇ ನಾನ್ ನಿಮ್ಗೆ ಇದನ್ನೆಲ್ಲ ಹೇಳ್ತಾ ಇರೋದು. ಎಲ್ಲ ನಾನ್ ಕಲ್ಸ್ಕೊಡ್ತೀನಿ. ಸಾರ್ ಆ ಪ್ರೋಗ್ರಾಮ್ ಓಕೆ ಆಯ್ತು, ನಾನ್ ನಿಮ್ ಮುಂದೆ ಎದೆ ಬುಸ್ಕೊಂಡ್ ನಡಿಬೇಕಲ್ವಾ? ಹಾ, ನೀವ್ ಹೋಗಿ ಆ ಡೆಸ್ಕ್ ಪಾಸ್ ಫೈಲ್ನೆಲ್ಲ ಈಗ್ಲೇ ಕ್ಲಿಯರ್ ಮಾಡಿ. ಗೋ ನೌ. ಸರಿ ಹಾ. ಸರ್. ಯಾರು ಸರ್ ಹೊಸ ಕಲಾವಿದೆ? ಯೋ, ನಿನಗೆ 100 ಸರಿ ಹೇಳಿದೀನಿ ನಮ್ ಸ್ಟಾಫ್ ಮುಂದೆ ಆರ್ಟಿಸ್ಟು ಪ್ರೋಗ್ರಾಮ್ ಅಂತೆಲ್ಲ ಹೇಳ್ಬೇಡ ಅಂತ. ಇಲ್ ನೋಡಿ ಸರ್, ಈ ಸುಶೀಲ್ ಮಾಡೋ ಕೆಲ್ಸ ಯಾವ ನಾಯಿಗೂ ಗೊತ್ತಾಗಲ್ಲ. ಇಲ್ ಕೇಳಿ, 10-15 ವರ್ಷದಿಂದ ನನ್ ಜೊತೆ ಸಂಸಾರ ಮಾಡ್ತಿರೋ ನನ್ನ ಹೆಂಡತಿಗೆ ಆರ್ಟಿಸ್ಟ್ ಬಗ್ಗೆ ಪ್ರೋಗ್ರಾಮ್ ಬಗ್ಗೆ ಏನೂ ಗೊತ್ತಿಲ್ಲ. ಇಲ್ ನೋಡಿ ಸರ್, ಇಲ್ಲಿದೆ ಬೆಳ್ಳಿ ಬಂಗಾರ. ಅದೇನ ಹೆಸರು? ಹೆಸರೇನಿಲ್ಲ ಸರ್, ಗುಣ. ಅಯ್ಯೋ, ಈ ಕಲರ್ ನೋಡಿದ್ರೆ ಇಂಡಿಯಾದಲ್ಲಿರೋರು ಯಾರಿಗೂ ಈ ಕಲರ್ ಇಲ್ಲ ಸರ್. ಕಲರ್ ಅಷ್ಟು ಕೆಟ್ಟದಾಗಿದ್ಯಾ? ಅಯ್ಯೋ, ಇಲ್ಲಿ ನೋಡೋ ನಮ್ ಬಾಸ್ ಮಾಡೋ ತಮಾಷೆ. ಸರ್ ಫೈಲ್ ಎಲ್ಲ ಅಕೌಂಟೆಂಟ್ ತಗೊಂಡ್ ಹೋಗಿದ್ದಾರೆ. ಇಲ್ಲಿ ನೋಡಮ್ಮ, ಬಾಕಿ ಇರೋ ಫೈಲ್ ಎಲ್ಲ ಎದ್ ಕ್ಲಿಯರ್ ಮಾಡಿ ಹೋಗು. ಯೋ, ಈ ಆರ್ಟಿಸ್ಟ್ ಎಲ್ಲನವರು? ಅದ್ಯಾರೋ ನಂಗೆ ಅದಲ್ವೋ ಇದು? ಇದುವಾ? ಏನಾದ್ರೂ ನಮ್ಗೇನ್ ಸರ್? ಸರ್ ಪ್ರೋಗ್ರಾಮ್ ಯಾವಾಗ ಅರೇಂಜ್ ಮಾಡ್ತಿರೋ ಮೊದ್ಲು ಹೇಳಿ ಸರ್. ಯಾರು ಮಾತಾಡ್ತಿರೋದು? ಸ್ವಲ್ಪ ಹೊತ್ತಾದ್ಮೇಲೆ ಮಾಡ್ರಿ. ಇವ್ರ ಫೋಟೋ ನೋಡೋ ತರನೇ ಇರ್ತಾರಾ? ಇದೇ ರೀತಿ ಹೈಟ್ ವೈಟ್ ಇದೆ ಸರ್. ಆಹಾ. ಇದು ಸಾಧಾರಣ ಪಾರ್ಟಿ ಅಲ್ಲ, ತುಂಬಾ ಸ್ಟ್ಯಾಂಡರ್ಡ್ ಪಾರ್ಟಿ ಸರ್. ಮತ್ ನಿನ್ ಕೈ ಹೆಂಗ್ ಸಿಕ್ಕಿದ್ರು? ನಿಮ್ಗೇನು ಹೇಳೇ ಇಲ್ಲ. ಆ? ಏನ್ ಹೇಳೋದು ಸರ್? ನೀವು ಕಳ್ಸಿರೋ ಹುಡುಗಿ ಹೇರ್ ಸ್ಟೈಲ್ ಕೂದಲು ಅಂತ ಹೇಳಿದ್ರೆ ಹಳ್ಳಿ ಹುಡುಗಿರ್ ತರ ಎಣ್ಣೆ ಎಲ್ಲ ತಲೆಗೆ ಹಾಕೊಂಡಿರಲ್ಲ. ಓ, ತಲೆಗ್ ಬೋಡಿ ಹೊಡ್ಸಿದಾರಾ? ಛೇ, ಮಾಡರ್ನ್ ಆಗಿರ್ತಾಳ ಸರ್. KRG ಮೆನನ್ ಸತ್ ಹೋದ. ನೀನ್ ಯಾಕೆ ಬೋರ್ಡ್ ಬದಲಾಯಿಸಿದೆ? ಇಲ್ಲ ಅಂತ ಹೇಳಿ ಫೋನ್ ಮಾಡಿದವ್ರು ಮತ್ತೆ ಇಲ್ಲಿಗೆ ಬಂದ್ಬಿಟ್ರೆ? ನಿನ್ನ ಇಲ್ಲ ಅಂದ್ರೆ ಹಂಗೆ ಇಡ್ತೀನಿ ನೋಡಿ. ಅಯ್ಯೋ, ನೀನ್ ಹೋಗಿ ಆ ಆರ್ಟಿಸ್ಟ್ ನ ಬುಕ್ ಮಾಡಿ ಪ್ರೋಗ್ರಾಮ್ ನ ಅರೇಂಜ್ ಮಾಡಕ್ ನೋಡು. ಆಮೇಲೆ ಬರ್ತೀನಿ ನಾನು. ಈಗ ಹೋಗ್ಲಾ? ಎಲ್ಲಿಂದ ಬರ್ತಾರೋ ಇಂಥವ್ರಲ್ಲ. ಆ ಸರಿ ಡ್ಯಾಡಿ. ಡ್ಯಾಡಿ, ಹಲೋ. ಹಾ, ಸರಿ ಹೇಳ್ತೀನಿ. ಹೌದು, ಓಕೆ. ಇವ್ರಪ್ಪ ನಂಗೇನ್ ಹೇಳಿದ್ರು ಗೊತ್ತಾ? ಕುಕಿಂಗ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ಬೇಕು ಅಂತ. ಮದ್ವೆ ಫಿಕ್ಸ್ ಆಗಿದೆ ಅಲ್ವಾ? ವರ್ಮಾ ಸರ್ ಫೋನ್ ಮಾಡಿ ಹೇಳ್ತೀನಿ ಬೇಗ ಮದ್ವೆ ಮಾಡ್ಸು ಅಂತ. ಆಗ್ಲಾದ್ರೂ ಊರ್ ಸುತ್ತದ್ ನಿಲ್ಲತ್ತಲ್ವಾ? ಹೌದು, ಆ ಸುತ್ತಾಟ ನಿಲ್ಬೇಕು ಅಂತ ಯಾರು ಅನ್ಕೊಳಲ್ಲ. ಇವಳು ಮದ್ವೆ ಆಗಿ ಹೋಗೋ ಜಾಗ ನಾನು ಹೋಗ್ತೀನಿ. ಅಮೆರಿಕಾಗ? ಶುಭ ಮದ್ವೆ ಆಗಿ ಹೋಗೋದು ಅಮೆರಿಕಾಗ? ಹಾಗಾದ್ರೆ ನನ್ನೂ ಅಲ್ಲೇ ಮದ್ವೆ ಮಾಡ್ಕೊಡಿ. ಇವಳ ಅಪ್ಪ ಅಮ್ಮ ಅಮೆರಿಕದಲ್ಲಿ ತಾನೇ ಇರೋದು, ಅದಕ್ಕೆ ಅವಳನ್ನ ಅಲ್ಲೇ ಮದ್ವೆ ಮಾಡ್ಕೊಡೋದು. ಮತ್ತೆ ನಾನು ಒಬ್ಬಳನ್ನೇ ಬಿಟ್ಟು ಹೋಗ್ಬೇಕು ಅಂತಿದ್ರೆ ಹೋಗು. ನಾನ್ ಸುಮ್ನೆ ಹೇಳಿದ್ದು. ನಿಮ್ಮನ್ ಒಬ್ರನ್ನೇ ಬಿಟ್ಟು ನಾನು ಎಲ್ಲಾದ್ರೂ ಹೋಗ್ತೀನಾ? ಎಲ್ಲಾರು ಬಂದಿದ್ದೀರಾ? ಯಾಕಿಷ್ಟು ಲೇಟ್ ಆಯ್ತು? ನಾನ್ ಲೇಟ್ ಅಲ್ವಲ್ಲ, ನಿಮ್ದೇ ತಾನೇ. ರಾಜೇಶ್ ಫೋನ್ ಮಾಡಿಲ್ಲ, ಬಂದಿಲ್ಲ ಅಂತ ಕಂಪ್ಲೇಂಟು. ಮುಂಬೈನ ಬಾಂಬ್ ಬ್ಲಾಸ್ಟ್ ಕೇಸ್ ನ ವಿಚಾರಣೆ ಪೂರ್ತಿ ರಾಜೇಶ್ಗೆನೆ ಒಪ್ಸಿದ್ದಾರೆ. ನೋಡಿ, ಇಲ್ಲಿ ನೋಡಿ. ಅದಕ್ಕೆ ಅಂಕಲ್ ಯಾಕೆಷ್ಟು ಜೋರ್ ಮಾಡ್ತಿದ್ದಾರೆ? ನೀನ್ ಹೋಗ್ ನಿನ್ ಕೆಲ್ಸ ನೋಡು. ರಾಜೇಶ್ ನಿಮ್ ಅಣ್ಣ ಅನ್ನೋದು ಸರಿನೇ. ನೀನ್ ಓದಿದ್ಯಾ? ಒಬ್ರು ಪರ್ಸನಾಲಿಟಿ ಡೆವಲಪ್ ಆಗೋದು ಅವ್ರ ಚಿಕ್ಕ ವಯಸ್ಸಲ್ಲಿ ಸೇರ್ ಬೆಳ್ದಿರೋ ಹುಡುಗರಿಗೆ ಸಂಬಂಧಪಟ್ಟಿರುತ್ತೆ. ಅಂದ್ರೆ ರಾಜೇಶ್ ಅಂಕಲ್ ಚಿಕ್ಕ ವಯಸ್ಸಲ್ಲಿ ಇಲ್ಲಿಂದ ಓದಿಲ್ಲ ತಾನೆ? ಬರ್ತಾ ಬರ್ತಾ ನೀನು ನನ್ನೇ ಕಿಂಡಲ್ ಮಾಡ್ತೀಯಾ? ಅಯ್ಯೋ, ನನ್ನ ಜೀವನದಲ್ಲಿ ನಾನಿನ್ನ ಶೇವ್ ಮಾಡೋದಿಲ್ಲ. ಓ ದೇವ್ರೆ, ನಾನಿನ್ನ ಕತೆನೇ ಬರ್ದಿಲ್ಲ. ಭಕ್ತ, ಎಷ್ಟು ರೂಪಾಯಿ ಆಯ್ತು? 40 ರೂಪಾಯಿ. 40 ರೂಪಾಯ? ಕೇವಲ 4 ಕಿಲೋಮೀಟರ್ ಬಂದಿದ್ದಕ್ಕೆ 40 ರೂಪಾಯ? ರಾತ್ರಿ ಜಾಸ್ತಿ ಆಗತ್ತೆ. ನಿಮ್ನ ಯಾರು ಒತ್ತಾಯ ಮಾಡ್ಲಿಲ್ವಲ್ಲ. 20, 30, 40. ಒಂದು ನಿಮಿಷ ಹಾಗೆ ಇರೋ. ಓಂ ಭಜ ಗೋವಿಂದಂ ಶತ್ರು ಸಂಹಾರ. ಅಯ್ಯೋ ಸ್ವಾಮಿ, ಬೇಡ, ಶಾಪ ಹಾಕ್ಬಿಡಿ. ಇದು ತಗೊಳ್ಳಿ. ಸ್ವಸ್ತಿ. ಓಂ. ಏನೋ ಎಲ್ಲಿ ನಂಬುಟ? ಅಲ್ಲೇ ನಿಲ್ಲು. ಮಹಾ ಸನ್ಯಾಸಿ, ಒಬ್ಬ ಕಾಡ್ ಮನುಷ್ಯ ಆಗಿರೋ ನೀನು ಏನ್ ವೇಷ ಹಾಕೊಂಡಿದ್ಯಾ? ಕಾಫಿನಾ? ಛೆ ಕಾವಿನ? ಕೇಶಾದಿಪಾದಂ ಪಾದಾದಿಕೇಶಂ. ನಿನಗ್ ಸ್ವಲ್ಪನೂ ಅರ್ಥ ಆಗಲ್ವಾ? ಸ್ವಲ್ಪ ನೀನ್ ಹಿಂದೆ ತಿರುಗ್ ನೋಡು. ನೀನ್ ಮಾಡ್ತಿರೋ ಕೆಲ್ಸ ಎಲ್ಲ ನಿನ್ಗೆ ಸರಿ ಅನ್ನಿಸ್ತಿದ್ಯಾ?
ಸನ್ಯಾಸಿಗಳು ಪಂಚನ ಮೇಲೆ ಕಟ್ಕೊಂಡ. ನೀನಿನ್ನ ತಪ್ಪಿಸ್ಕೊಳ್ಳೋದಕ್ಕೆ ಒಂದೇ ಒಂದು ದಾರಿ ಇದೆ, ಸ್ವರ್ಗಕ್ಕೆ ಹೋಗೋದು. ನಿನ್ ಮುಂದೆ ಕಾಣಿಸ್ತಿರೋ ಆ ಕೊಂಬೆನ ಎಗ್ರಿ ಹಿಡ್ಕೋ, ಇನ್ನ ಕೈ ಎರಡನ್ನ ಜೋಡಿಸಿ ದೇವರನ್ನ ಮನ್ಸಲ್ಲಿ ನೆನೆಸ್ಕೋ. ಅದ್ ಖಂಡಿತ ಆಗಲ್ಲ. ಯಾವ ನಾಯಿನ ಹೇಳ್ತಾ ಇರೋದು? ನಿನ್ಗೆ ಶಿಕ್ಷೆ ಕೊಡ್ತೀನಿ. ನನ್ನ ಮಾತಾಡಕ್ ಬಿಡ್ರೋ. ಕಳ್ಳ ಅಲ್ಲ ಕಣ್ರಲ್ಲ ಬ್ರೋ, ಕಳ್ಳ ಅಲ್ಲ ಕಣ್ರ. ಏನೇನು ಕಳ್ಳನ? ಬಂದಿದ್ಯಾ? ಏ ನಿನ್ನ ಬಿಡಲ್ಲ ಕಣೋ, ಯಾರೋ ಕಳಿಸಿ ನಿನ್ನ ಕತೆ ಕಲಿಯೋದಕ್ಕೆ. ಸುರೇಂದ್ರ, ನಾನು ಬೆನ್ನಿ ಕಣ್ರ. ನಾನು ಬೆನ್ನಿ ಬಿಡ್ರೋ, ಬಿಡ. ನಾನ್ ಒಂದ್ಸರಿ ಹೇಳಿದ್ರೆ ಅದು 100 ಸರಿ ಹೇಳ್ದಾಗೆ. ನೀನ್ ಯಾಕೆ ಇಷ್ಟೊತ್ತಲ್ಲಿ ಈ ವೇಷ ಹಾಕೊಂಡ್ಬಂದೆ? ಅದಕ್ಕೆ ಊರ್ನವರೆಲ್ಲ ಸೇರ್ ಹೊಡೆದ್ರು. ಏನೋ ಇದೆಲ್ಲ? ನಾನ್ ನಿಜವಾದ ವೇಷದಲ್ಲಿ ಬಂದಿದ್ರೆ ನನಗೆ ಇನ್ನೂ ಜೋರಾಗಿ ಒದೆ ಬೀಳ್ತಾ ಇತ್ತು. ಈ ವೇಷದಲ್ಲಿ ಬಂದಿದ್ಕೆ ಇಷ್ಟೇನೆ ಬಿದ್ದಿದ್ದು. ಹೌದಾ? ಅದ್ಯಾಕೆ? ಈ ಊರ್ನವ್ರಿಗೆ ನನ್ನ ಕಂಡ್ರೆ ತುಂಬಾನೇ ಗೌರವ. ಗಲ್ಫ್ಗೆ ಹೋಗ್ತೀನಿ ಅಂತ ಹೇಳಿ ಪ್ರತಿಯೊಂದು ಮನೆ ಬಾಗ್ಲಿಗೂ ಹೋಗಿ ಸಾಲ ತಗೊಂಡಿರೋ 75,000 ರೂಪಾಯಿ ಈಗ ನೀರಲ್ಲಿ ಹೋಮ ಮಾಡ್ದಂಗಾಯ್ತು. ಏನ್ ಗಲ್ಫ್ಗೆ ಬೋಟಲ್ ಹೋದ? ಅದ್ರ ಬದಲು ನೀರಲ್ಲಿ ಬಿದ್ದು ಸಾಯೋದು ಒಳ್ಳೇದು. ವೀಸಾ ಕೊಡಿಸ್ತೀನಿ ಅಂತ ಹೇಳಿ ಕಾಸು ತಗೊಂಡೋದೋನು ಮತ್ತೆ ನಾನು ಎಲ್ಲಿ ಹುಡುಕೋದ್ರೂ ಸಿಗ್ಲೇ ಇಲ್ಲ. ಕೊನೆಯಲ್ಲಿ ನನಗೆ ಗೊತ್ತಾಯ್ತು ಅವ್ರಿಗಿದು ಹಾಬಿ ಅಂತ. ಹಾಗಾದ್ರೆ ಗೋಬಿ ಇಟ್ಕೊಂಡ್ಬಂದ್ರೆ ಸಾಕಾ? ಗೋಪಿ ಅಲ್ವೋ, ಹಾಬಿ. ಓ, ದುಡ್ಡು ವೇಸ್ಟ್ ಆಗೋಯ್ತು. ಮುಂಬೈ ಸ್ಟ್ರೀಟಲ್ಲಿ ಪೈಪ್ ನೀರು ಕುಡ್ದು ಹಸುವಿನಿಂದ ಕಷ್ಟಪಡ್ತಿದ್ದೆ. ಕೊನೆಯದಾಗಿ ಏನೂ ಆಗದೆ ಕಳ್ ಟ್ರೈನ್ ಹತ್ತಿ ಇಲ್ಲಿಗೆ ಬಂದ್ಬಿಟ್ಟೆ. ಹಾಗಾದ್ರೆ ನೀನ್ ಗಲ್ಫಿಂದ ಬರ್ತಾ ನಂಗೇನು ತರ್ಲಿಲ್ವಾ? ಯಾಕೋ? ದೇವ್ರೆ, ನಿನ್ಗೆ ಹೊಡೆದು ಸಮಾಧಾನ ಆಗ್ದವ್ರು ಯಾರಾದ್ರೂ ಬಂದಿದಾರ? ಹೋಗ್ ನೋಡೋ ಬೇಗ. ನೀನ್ ಹೋಗ್ ನೋಡು. ಹೋಗ್ ನೋಡಲೆ. ನಾನು ಹೋಗ್ತೀನಿ, ಅದನ್ನ ಒಳಗಿಡು. ಏ ಇದು ಬೆರಳು ಕಣೋ. ಪೊಲೀಸ್ ಬಚ್ಚಿಕೋ. ಒದೆ ಕೊಟ್ಟಿದ್ದಲ್ಲ ಸರ್, ಬಿದ್ದಿದ್ದು. ಅದನ್ನ ಹೇಳೋದಕ್ಕೇನೋ ಕಷ್ಟ. ಏನೋ ಮಾಡ್ತಿದ್ರಿ? ಬಾತ್ರೂಮ್ ಅಲ್ಲಿ ಇದೆ ಸರ್. ಮತ್ತೆ ನೀನು? ನಾನು ಬಾತ್ರೂಮ್ ಅಲ್ಲಿ ಇದ್ದೆ ಸರ್. ಇಬ್ರು ಸೇರ್ಕೊಂಡು ಒಂದು ಬಾತ್ರೂಮ್ ಅಲ್ಲಿ ಏನೋ ಮಾಡ್ತಿದ್ರಿ? ಇಬ್ರುನು 2 ಬಾತ್ರೂಮ್ ಅಲ್ಲಿ ಇದ್ವಿ ಸರ್. ಎಷ್ಟು ಬಾತ್ರೂಮ್ ಇದೆ ರೀ? 3 ಸರ್. ಆದ್ರೆ ಅವನು ಬಾತ್ರೂಮ್ ಅಲ್ಲಿ ಇಲ್ಲ ಸರ್. ಅದು ಯಾರು? ಅದೇ ನಾನು ಕೇಳ್ತಿದ್ದೀನಿ, ಯಾರೋ ಅವನು? ನಾನು ಇವನು ಇಬ್ರು ಸೇರಿದ್ರೆ ಒಟ್ಟು 3 ಜನ ಇದೀವಿ ಸರ್. 3 ಜನನಾ? ಅದು ಕೆಲವೊಮ್ಮೆ ಎಣ್ಣೆ ಹೊಡೆದಾಗ ಅನ್ಸುತ್ತೆ ಸರ್. ಏನೋ ನಿನ್ ಮುಖದ ಮೇಲೆ ಗಾಯ? ಕಷ್ಟಪಾಡು ಸರ್. ಕಷ್ಟಪಾಡ? ಸಾಲ ಕೊಟ್ಟವನು ವಾಪಸ್ ಕೇಳ್ಬೇಕಂದ್ರೆ ಕೊಟ್ಟಿದ್ದೆ, ಕಷ್ಟಪಾಡು ಅಂತ. ನಿನ್ ಮುಖದ ಮೇಲೆ ನಾನು ಒಂದು ಕೊಟ್ಟೆ ದಿಕ್ಕೋ. ಅಯ್ಯೋ ಬೇಡ ಸರ್, ನನ್ನ ಮುಖನೇ ಇವಾಗ್ಲೇ ಅಸಹ್ಯವಾಗಿದೆ. ಏನದು? ಸ್ಟೂಲ್ ಸರ್. ಇದು ಸ್ಟೂಲ್ ಸರ್, ತಗೊಂಡೋಗಿ ಟೈಮ್ ಸಿಕ್ಕಾಗ ಕೂತ್ಕೋಬೋದಲ್ವಾ? ಯಾರೋ ಸೀನ್ ಇದು? ಸೀನ್ ಇಲ್ಲ ಸರ್, ನಾನ್ ಕೊಚ್ಚಿ ಅಂತ ಹೇಳ್ದೆ. ಯಾರೋ ಮತ್ತೆ ಸೀನ್ ಇದು? ನಿಜ ಹೇಳು, ಏನೋ ನಡೀತಿದೆ? ಏನ್ ಮಾಡ್ತಿದ್ದೀರಾ? ಭಗವಂತ, ಕೃಷ್ಣ, ಆಂಜನೇಯ. ಬಾಡಿಗೆ ಕೇಳ್ಕೊಂಡು ಓನರು ಅಕೌಂಟ್ ಇಟ್ಟಿರೋ ದಿನಸಿ ಅಂಗಡಿಯವನು ನನ್ನಿಂದ ಎಸ್ಕಾಟ್ ತರ ಸುತ್ತಿದ್ದಾರೆ. ಹಾಗಾಗಿ ಗ್ಯಾಪ್ ಇಲ್ದೆ ನನಗೆ ಪ್ರೋಗ್ರಾಮ್ ನ ಬುಕ್ ಮಾಡ್ಕೊಡ್ಬೇಕು. ಹಾಗೇನಾದ್ರು ಮಾಡಿದ್ರೆ 101 ರೂಪಾಯಿ ಕರ್ಪೂರ ಅಂಟಿಸ್ತೀನಿ. ಕೃಷ್ಣ, 101 ರೂಪಾಯಿ ಕರ್ಪೂರ ಎಲ್ಲ ಬರುತ್ತೆ. ಸುಮ್ನೆ ಮೋಸ ಮಾಡೋದಕ್ಕೆ. ರಹಸ್ಯವಾಗಿ ಏನ್ ಹೇಳಿದ್ರೆ ಪ್ರಯೋಜನ ಇಲ್ಲ, ದೇವ್ರ ಮೇಲೆ ಇದಾನೆ. ಹಾಗಾದ್ರೆ ನಿಜವಾಗ್ಲೂ ಅಂಟಿಸ್ತೀನಿ. ಕೃಷ್ಣ, ನಿಂತ್ಕೊ. ನಿನ್ ಜೊತೆಲಿ 2 ಹೆಗಣಗಳಲ್ಲಿ ಒಂದ್ ಹೆಗ್ನ ಒಳಗಡೆ ಇದೆ, ಇನ್ನೊಂದು ಆಚೆ ಹೋಗಿದೆ. ಮತ್ತೆ ಅದನ್ನ ಒಳಗ್ ಕೊಟ್ಟಿದ್ದೀನಿ, ಸರಿಯಾಗಿಸ್ಕೊಳ್ಳಿ. ಅಯ್ಯೋ ದೇವ್ರೆ, ಈ ವಯ್ಯ ಎಂತ ಕಿಲ್ ಬಂದ ಈಗ. ಇವನು ಒಂದ್ ವಸ್ತುನ್ ತಗೊಂಡ್ರೆ ತಗೊಂಡಿದ್ದ ಜಾಗದಲ್ಲಿ ಇಡಲ್ಲ. ಸುರೇಂದರ್ ಛೇ, ಎಲ್ಲೋದ ಇವನು? ಈಚೆ ಏನಾದ್ರು? ನಿಂತ್ಕೋ. ಇವತ್ತು ಡೇಟ್ ಎಷ್ಟು ಅಂತ ಗೊತ್ತಾ ನಿನ್ಗೆ? ನೀವಿಲ್ಲೇನ್ ಗೆಸ್ಟ್ ಆಗಿ ಬಂದಿದ್ದೀರಾ? ಓ, ಬಾಡಿಗೆ ವಿಚಾರನಾ? ಅದು ರೆಡಿ ಇದೆ. ಆಮೇಲೆ ನಿನ್ನೆ ಏನೋ ಹೇಳ್ತಿದ್ರಲ್ಲ ಭಗವದ್ಗೀತೆ ಓದೋದಕ್ಕೆ, ನಾನು ಓದ್ದೆ. ಅದ್ರಲ್ಲಿ ನನಗೆ ಸಣ್ಣ ಅನುಮಾನ. ವೆರಿ ಗುಡ್. ಆಕ್ಚುಲಿ ಈ ಗೀತೋಪದೇಶ ಮಾಡುವಾಗ ಅರ್ಜುನ್ಗೆ, ನಕುಲನ್ಗೆ, ಸಹದೇವನ್ಗೆ, ಭೀಮನ್ಗೆ ಯುದ್ಧ ಮಾಡು ಅಂತ ಹೇಳಿದ್ರಲ್ಲ, ನಿಜವಾಗ್ಲೂ ಯೋಚನೆ ಮಾಡಿ ನೋಡಿದ್ರೆ ಗೀತೋಪದೇಶ ಭೀಮಂಗ್ ತಾನೇ ಮಾಡ್ಬೇಕು. ಹಾಗಾದ್ರೆ ಭಗವಂತ ಕೃಷ್ಣನ್ಗೆ ಅರ್ಜುನನ್ ಮೇಲೆ ಪ್ರೀತಿ ಜಾಸ್ತಿ, ಹಾಗನ್ಸುತ್ತೆ. ಹೌದು ತಾನೆ? ಹಾಗಾದ್ರೆ ಈ ಪ್ರೀತಿ ಮೊದ್ಲೇ ಇದ್ದಿದ್ರೆ ಅರಮನೆ ಸುಡುವಾಗ ವನವಾಸಕ್ಕೆ ಹೋಗೋದಕ್ಕೆ ತಯಾರಾದಾಗ ಅದನ್ನ ತಡಿಬೋದಾಗಿತ್ತಲ್ಲ. ಹಾಗಾದ್ರೆ ಯುದ್ಧಕ್ಕೆ 1 ನಿಮಿಷಕ್ಕೆ ಮುಂಚೆ ಗೀತೋಪದೇಶ ಮಾಡೋದಕ್ಕೆ ಭಗವಂತ ಏನ್ ಅನ್ಕೊಂಡ್ರು ಹೇಳಿ ಅಣ್ಣ? ಒಳ್ಳೆ ಡೌಟು. ಕೇಳಪ್ಪ ಇಲ್ಲಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅದು ಬಂದು ಬಾಡಿಗೆ ಕಾಸು ಅದನ್ನ ಕೈಯಲ್ಲಿ ಇಟ್ಕೋ, ಅದಕ್ಕಿನ್ನೂ ಟೈಮ್ ಇದೆಯಲ್ಲ.
ಧರ್ಮ ನೆಲೆಯಾಗೋದಕ್ಕೆ ಅವತಾರಗಳು ಕಾಲ ಕಾಲಕ್ಕೆ ಅವತಾರಗಳನ್ನ ಎತ್ತದ ಮೇಲೆ ಅಧರ್ಮ ಎಲ್ಲೆಲ್ಲಿ ಇದೆಯೋ ಅದು ನಾಶವಾಗೋದೊಂದೇ ಅಲ್ಲ, ಒಳ್ಳೆ ಗುಣ ಇರಬೇಕು ಅನ್ನೋದನ್ನ ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ದೇವರ ಮಹಿಮಾನ್ವಿತ ಲೀಲೆಗಳ ಬಗ್ಗೆ ಮಾತಾಡ್ತಾ ಇದ್ರೆ ನಾರಾಯಣ ನಾರಾಯಣ. ಯದಾ ಯದಾ ಹಿ ಧರ್ಮಸ್ಯ ಮಧು ಭಾಷಣ ಬರ್ತಾನೆ ಅಂತ ಕನಸು ಕಾಣ್ತಿರ್ಬೇಕು. ಅಯ್ಯೋ, ಯಾರದು? ನೀನ್ ಯಾಕೆ ಹೆದರ್ಕೋತಾ ಇದ್ಯಾ? ಅವ್ರು ಯಾವಾಗ್ಲೂ ಹೀಗೇನೆ. ವೆಯ್ಟ್ ಮಾಡಿ ಬೋರ್ ಆಯ್ತು ಅನ್ಸತ್ತೆ. ಹತ್ತಿ ಹತ್ತಿ. ಹೌದು, ನಿಮ್ ರೂಮ್ಮೇಟ್ ಇವಾಗ ಹೇಗಿದ್ದಾರೆ? ಮುಂದಿನ ಬುಧವಾರ ಮತ್ತೊಂದ್ಸರಿ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ರೂಮಲ್ಲಿ ಇನ್ನೊಬ್ಬನು ಲ್ಯಾಂಡ್ ಆಗಿದ್ದಾನೆ. ಹಾ ಕೇಳ್ಪಟ್ಟಿದ್ದೀನಿ, ಪೇಪರಲ್ಲೂ ನೋಡಿದ್ದೀನಿ. ನಿಜವಾಗ್ಲೂನಾ? ಪತ್ರಿಕೆ ಮಾತ್ರ ಅಲ್ಲ, ರೇಡಿಯೋದಲ್ಲೂ ಬರತ್ತೆ. ಬಂದ ತಕ್ಷಣ ಸರಿಯಾಗಿ ಬಿತ್ತ ಅವನ್ಗೆ. ಸರಿಯಾದ ಸಮಯಕ್ಕೆ ನಾನು ಬಂದಿದ್ದಕ್ಕೆ ಜಸ್ಟ್ ಮಿಸ್ ಆದ. ನಿಲ್ಸೋ. ಸ್ಟ್ರೈಟ್ ಆಗಿ ಕುತ್ಕೋ, ಇಲ್ಲಾಂದ್ರೆ ನಾನ್ ಬಿದ್ದೋಗ್ತೀನಿ. ಕಾಲೇಜ್ಗೆ ಹೋಗುವಾಗ ಈ ತರ ಆಟೋನಲ್ಲಿ ಹತ್ತಿ ರೊಮ್ಯಾನ್ಸ್ ಮಾಡೋದು ಬೇಡ ಅಂತ ಹೇಳಿದ್ದೆ ತಾನೇ? ಹೌದೌದು, ನಾನು ಅದನ್ನ ಹೇಳಿದೀನಿ. ನಾನ್ ಮೇಡಮ್ ಜೊತೆ ರೊಮ್ಯಾನ್ಸ್ ಮಾಡೋದಕ್ ಬಂದಿಲ್ಲ. ಮೋಡಮ್ ಅಲ್ಲ ಮೇಡಮ್. ನಾನೊಂದ್ ವಿಷಯ ಹೇಳ್ಬೇಕು. ಮೆಸೇಜ್ ನ ಬೇರೆಯವರಿಂದನೇ ಕೊಟ್ಟು ಕಳಿಸ್ಬೋದಿತ್ತಲ್ಲ. ಅದು ಸರಿನೇ. ಏನ್ ಹೇಳ್ಬೇಕು ಅನ್ಕೊಂಡಿದೀರಾ? ಹೇಳಿ. ಇವಾಗ ಅದನ್ನ ಹೇಳಕ್ಕಾಗಲ್ಲ. ಏನ ತಲೆ ಕೆಟ್ಟಿದ್ಯಾ? ಹುಚ್ಚಿನ ತರ ನಗ್ತಾ ಇದ್ಯಾ? ನೆನ್ನೆ ಬಿನ್ನಿಗೆ ಎಲ್ಲರೂ ಸೇರ್ಕೊಂಡು ಹೊಡೆದ್ರಲ್ಲ, ಅದನ್ನ ನೆನೆಸ್ಕೊಂಡು ನಗು ಬಂತು. ನಗು ಬರುತ್ತೆ. ಅಯ್ಯೋ, ಅಷ್ಟ್ ಬೇಗ ಕಾಲೇಜ್ ಬಂದ್ಬಿಡ್ತು. ಸರಿ ಕಣೋ, ಇನ್ನೊಂದ್ ರೌಂಡ್ ಹೋಗಿ ಬರೋಣ. ಬೇಡ ಬೇಡ, ಸುತ್ತಿದ್ ಸಾಕು. ಏನೋ ಹೇಳ್ಬೇಕು ಅಂದ್ರೆ? ಇವತ್ತು ನನಗೊಂದು ಪ್ರೋಗ್ರಾಮ್ ಇದೆ, ಸೊ ನಾಳೆ ನೋಡೋದಕ್ಕಾಗಲ್ಲ. ಅಯ್ಯೋ, ಆತರ ಹೇಳ್ಕೊಂಡು ಹೋಗ್ಬಾರ್ದು, ಅದು ನಿಮ್ ಪ್ರೋಗ್ರಾಮ್ಗೆ. ಟಯರ್ಡ್ ಆಗಿ ನಿದ್ದೆ ಬರುತ್ತೆ ಅಂತ ಹೇಳ್ದೆ. ನೀನೇನ್ ಅನ್ಕೊಂಡೆ? ಸಾಕ್ ಹೇಳ್ಬಿಟ್ಟಿದ್ದು. ಬಾ ಹೋಗೋಣ. ಬಾಯ್ ಬಾಯ್. ನನ್ನ ಕರ್ಕೊಂಡು ಹೋಗೋ. ಏನಾಯ್ತು? ನೋ ಚಾನ್ಸ್ ಅಣ್ಣ. ಅಯ್ಯೋ, ಹಾಗೆ ಹೇಳಿದ್ರೆ ಹೇಗೆ? ಪ್ರೋಗ್ರಾಮ್ಗೆ ಹೋಗ್ಬೇಕಲ್ವಾ? ದೇವಕ್ಷೇತ್ರ ಪ್ರೋಗ್ರಾಮ್ಗೆ ಏನಾದ್ರು ಕಾರ್ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ವಾದೇ ಬೀಳುತ್ತಷ್ಟೇ. ಅವತ್ತು ಪ್ರೋಗ್ರಾಮ್ಗೆ ಹೋಗ್ಬೇಕಾದ್ರೆ ಊರಿನ ಮಕ್ಕಳೆಲ್ಲ ಸೇರ್ಕೊಂಡು ಕಾರಿನ ಗಾಜ್ ಹೊಡೆದಾಗ್ತಾಗ್ಲೇ ಹೇಳಿದ್ರು, ಇನ್ಮೇಲೆ ಕರಿಬೇಡಿ ಅಂತ. ಕಾಲೇಜ್ ಹತ್ರ ಒಂದು ಟೆಂಪೋ ವ್ಯಾನ್ ಇದೆ, ನಾವ್ ಅದನ್ನ ನೋಡಿದ್ರೆ ಹೇಗೆ? ಅಯ್ಯಯ್ಯೋ, ಅದು ದನ ಹತ್ಸೋ ಗಾಡಿ. ಅದಕ್ಕೇನೆ ಹೇಳ್ದೆ. ಸುಮ್ನೆ ಇರೋ, ಜೋರಾಗಿ ಹೇಳ್ಬೇಡ. ಒಂದ್ ಕಾರು ತಗೊಂಬರೋದಕ್ಕಾಗಲ್ವಾ ನಿನ್ಗೆ? ಛೇ. ನಮ್ ಥಾಮಸ್ ಕಾರ್ ಕೇಳಿದ್ರೆ ಅದ್ರ ಪ್ರೋಗ್ರಾಮ್ಗೆ ಹೋಗ್ತಿದೀವಿ ಅಂತ ಹೇಳದ್ಬೇಡ. ಕತ್ತಲೆ ಆಗಿರೋ ಈ ರಾತ್ರಿ ಹೊತ್ತಲ್ಲಿ ಕರೆಂಟ್ ಹೋಗಿರೋ ಟೈಮ್ ನೋಡ್ಕೊಂಡು ಯಾಕೆ ಬರಬಾರ್ದು? ಅವಳು ಕೇಳಿದ್ಲು, ಕತ್ತಲಾಗಿರೋ ಈ ರಾತ್ರಿ ಹೊತ್ತಲ್ಲಿ ಕರೆಂಟ್ ಹೋಗಿರೋ ಟೈಮ್ ನೋಡ್ಕೊಂಡು ಯಾಕೆ ಬರಬಾರ್ದು? ಕತ್ತಲಾಗಿರೋ ಈ ರಾತ್ರಿ ಹೊತ್ತಲ್ಲಿ ಕರೆಂಟ್ ಹೋಗಿರೋ ಈ ಹೊತ್ತಲ್ಲಿ ನೀವು ಬರಬಾರ್ದಾ? ಪ್ರಿಯ ಜನರೇ, ಹುಣ್ಣಿಮೆಯ ಕತ್ತಲ ರಾತ್ರಿಯಲ್ಲಿ ಆ ಊರಿನ ಜನರೆಲ್ಲ ನಿದ್ದೆ ಮಾಡ್ತಿದ್ದಾರೆ. ಆದ್ರೆ ಅವರಪ್ಪ, ಅವರ ಪ್ರೀತಿಯ ಅಪ್ಪ, ಅವ್ರಿಗೆ ಮಾತ್ರ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಆಗ್ತಿಲ್ಲ. ಆಗ ಅವನ್ ಮನ್ಸು ಹೇಳ್ತು, ಕತ್ತಲಾಗಿರೋ ಈ ರಾತ್ರಿ ಹೊತ್ತಲ್ಲಿ ಕರೆಂಟ್ ಹೋಗಿರೋ ಟೈಮ್ ನೋಡ್ಕೊಂಡು ನೀವ್ ಯಾಕೆ ಬರಬಾರ್ದು? ಅವಳ ಮನ್ಸು ಈಗ ಗೊಂದಲದಲ್ಲಿದೆ. ಅವಳನ್ನ ಇಷ್ಟು ದಿನ ಬೆಳೆಸಿದಂತ ಅಪ್ಪನ ಜೊತೆ ಇರ್ಬೇಕಾ, ಇಲ್ಲ ಲವರ್ ಜೊತೆ ಹೋಗ್ಬೇಕಾ? ಅವಳ ಮನ್ಸನ್ನ ಕೇಳ್ಕೊಂಡ್ಲು, ಹೋಗ್ಬೇಕಾ ಬೇಡ್ವಾ ಅಂತ. ಹೋಗ್ಬೇಕಾ ಬೇಡ್ವಾ, ಹೋಗ್ಬೇಕಾ ಬೇಡ್ವಾ, ಹೋಗ್ಬೇಕಾ ಬೇಡ್ವಾ. ಹೌದು, ಅವಳ ಮನ್ಸು ಅವಳ ಹತ್ರ ಕೇಳ್ತಾನೆ ಇದೆ. ಪ್ರಿಯತಮನ್ ಜೊತೆ ಹೋಗ್ಬೇಕಾ, ಇಲ್ಲ ಅಪ್ಪನ ಜೊತೆ ಇರ್ಬೇಕಾ ಅಂತ, ಇಲ್ಲ ಬೀದಿಯಲ್ಲಿ ಹೋಗೋನ್ ಜೊತೆ ಹೋಗ್ಬೇಕಾ ಅಂತ. ಆಗ ಅವಳ ಮನ್ಸು ಹೇಳ್ತು, ಪ್ರಿಯಕರನ್ ಜೊತೆ ಹೋಗು, ಇಲ್ಲ ಅಪ್ಪನ ಜೊತೆ ಇರು. ಅವಳ ಮನ್ಸು ಹೇಳ್ತು, ಹೋಗದಾ ಬೇಡ್ವಾ, ಹೋಗದಾ ಬೇಡ್ವಾ, ಹೋಗದಾ ಬೇಡ್ವಾ, ಹೋಗದಾ ಬೇಡ್ವಾ. ಇಷ್ಟೊತ್ತಾದ್ರೂ ರಾಜ ಕಾಣಿಸ್ತಿಲ್ಲ. ಅವ್ರಿಗೇನಾದ್ರೂ ಅಪಾಯ ಆಗಿರುತ್ತಾ? ಹೀಗ ಅನ್ಕೊಳ್ಳೋಷ್ಟ್ರಲ್ಲಿ ರಾಜ ಅಲ್ಲಿ ಬಂದ್ಬಿಟ್ರು. ತೆಗ್ದಿದ್ದ ಗೇಟನ್ನು ದಾಟ್ಕೊಂಡು ಅವ್ರು ಓಡ್ ಬರ್ತಿದ್ದಾರೆ. ಬೆಟ್ಟ ಗುಡ್ಡನ ದಾಟ್ಕೊಂಡು ಗಿಳಿ ಮುದ್ದು ಮಾತಲ್ಲಿ ಬಂದಾಯ್ತು ನನ್ನ ಪ್ರಿಯತಮ. ಬೆಟ್ಟ ಗುಡ್ಡಗಳನ್ನ ದಾಟ್ಕೊಂಡು ಮುದ್ದಾದ ಮಾತನಾಡಿ ಬಂದಾಯ್ತು ನನ್ನ ಪ್ರಿಯತಮ. ನನಗೆ ಇಷ್ಟವಾದ ಹುಡುಗಿಯನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿರೋ ರಾಜನ ಕೊಲ್ಲೋ ಕೋಪದಲ್ಲಿ ಅವ್ರಪ್ಪ ಬಂದ್ರು.
ಆಮೇಲೆ ಒಂದು ಕ್ಷಣನೂ ಅವರು ಯೋಚನೆ ಮಾಡಿಲ್ಲ, ಕೈಯಲ್ಲಿದ್ದ ಚಾಕುಲಿ ಅವ್ರನ್ನ ಚುಚ್ಬಿಟ್ರು. ಒಂದು ನಿಮಿಷ ಗಾಬರಿಯಾದ ರಾಜ ತನಗಿಷ್ಟವಾದ VIP ಸೂಟ್ ಕೇಸನ್ನು ಎತ್ತೆಸ್ದು ಓಡೋಗ್ಬಿಟ್ಟ. ತನಗೆ ಇಷ್ಟವಾದ ಹುಡುಗಿ ಚಾಕು ಅಲ್ಲಿ ಚುಚ್ಚಿಸ್ಕೊಂಡು ಒದ್ದಾಡ್ತಿದ್ದಾಳೆ. ಅಪ್ಪ ಮಗಳನ್ನ ನೋಡಿ, ಮಗಳೇ, ಅಪ್ಪ ಹೊಡ್ದಿರೋ ಏಟು ನಿನ್ ಮೇಲೆ ಬಿದ್ದ ಮಗಳೇ. ಅಪ್ಪ ತಪ್ಪು ಮಾಡ್ಬಿಟ್ಟೆ ಮಗಳೇ. ಸತ್ಯ ಏನು ಅನ್ನೋದು ಇವಾಗ್ಲೇ ಗೊತ್ತಾಯ್ತು ಮಗಳೇ. ಬೇಕಂತ ನಾನು ಮಾಡಿಲ್ಲಮ್ಮ. ನನ್ನ ಮುದ್ದು ಮಗಳೇ, ನಾನು ತಪ್ಪು ಮಾಡ್ಬಿಟ್ಟೆ. ನನ್ ಕೈಯಲ್ಲಿ ಸಿಕ್ಕಿದ್ದು ಚಾಕು ಮಾತ್ರ. ಈ ಅಪ್ಪನ ಪ್ರಾಣ, ಈ ಅಪ್ಪನ ಬಿಟ್ಟು ಹೋಯ್ತಲ್ಲಮ್ಮ. ಚುಚ್ಚಿದ ಗುರಿ ತಪ್ಪೋಯ್ತು, ಹಾಗಾಗಿ ತಪ್ಪಿ ಹೋದ ಗುರಿ. ಈ ಹೆಸರಿನ ನನ್ನ ಸಣ್ಣ ಕತೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ತರ ಹೇಳಿದ್ರೆ ಹೇಗೆ? ನೀವ್ ಹೇಳಿದ ಕತೆನ ನನ್ನಿಂದ ಎಷ್ಟು ಚೆನ್ನಾಗಿ ಹೇಳಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ಹೇಳಿದೀನಿ. ನಿಮ್ಗದು ಕೇಳಲಿಲ್ವಾ? ಚೆನ್ನಾಗಿ ಹೇಳ್ದೆ ಅಂತ ನಿನಗನ್ಸ್ಬಾರ್ದು. ಈ ಊರಲ್ಲಿ ಕಲೆಯನ್ನು ಇಷ್ಟಪಡೋ ಜನರಿಗೆ ಅದು ಚೆನ್ನಾಗಿದೆ ಅನ್ಸಿದೆ. ಒಂದು ಕಲೆಗಾರನ್ ಪ್ರಕಾರ ಅದೇ ದೊಡ್ಡದು, ಅದೇ ಹೆಮ್ಮೆ. ಐ ರೈಟ್? ಮತ್ತೆ ಎಲ್ಲಾರು ಕಿರ್ಚಿದ್ದು? ಹಾ, ಹೌದೌದು. ಅಯ್ಯೋ, ಅದು ಕೂಗಾಡಿದಲ್ಲ. ಸಂತೋಷದಲ್ಲಿ ಕಂಟ್ರೋಲ್ ಮೀರಿದ ನನ್ನ ಫ್ಯಾನ್ಸ್ ಎಲ್ಲ ನನ್ನ ನೋಡ್ಕೊಂಡು ಹೈ ಹೇ ಹೈ, ಹೈ ಹೇ ಹೈ ಅಂತ ಕೂಗುದ್ರು. ಇವನ್ನ ಕೇಳಿಬೇಕಂದ್ರೆ ನೀವ್ ಅದನ್ನ ತಪ್ಪು ತಿಳ್ಕೊಂಡ್ರೆ ಯಾರ್ ತಪ್ಪ ಹೇಳಿ? ನಿಮ್ ತಪ್ಪ? ಕಾಸು ಕೊಡಲ್ಲ ಅಂದಿದ್ದ ಕಾರಣ ಇದೆ. ಅಯ್ಯೋ, ಕಾಸು ಕೊಡೋದಿಲ್ವಾ? ನೋಡಿ ಅಣ್ಣ, ಅದ್ಯಾಕೆ? ಈ ವರ್ಷ ಕೊಡಕ್ಕಾಗಲ್ಲ, ಮುಂದಿನ ವರ್ಷ ಒಟ್ಟಿಗೆ ಕೊಡ್ತೀನಿ. ಮುಂದಿನ ವರ್ಷದ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ ಅಣ್ಣ, ಆರ್ಕೆಸ್ಟ್ರಾ ಅವರು ಕೊಡೋದಕ್ಕೆ ನನ್ನ ಹತ್ರ ಏನು ಮಾರೋದಕ್ಕೂ ಇಲ್ಲ. ಹಾಗಾಗಿ ನನ್ ಕಾಸು ನನ್ಗೀಗ್ಲೇ ಬೇಕು, ಇಲ್ಲಂದ್ರೆ ಹೋಗೋದಿಲ್ಲ. ಇಲ್ಲ ನೋಡ, ಶಾಂಬ ಶಿವ, ಕೊಲ್ಲೂರ್ ಮಹಾರಾಜ, ಕೊಲ್ಲಂ ಬಾಬು ಎಲ್ಲ ಬಂದ್ ಇಲ್ಲಿ ಕತೆ ಹೇಳಿದ್ದಾರೆ. ಅಯ್ಯೋ, ನೀನೇನ್ ದೊಡ್ಡವನು, ನಿನ್ ಕತೆ ಹೇಳಿ ಪ್ರಾಕ್ಟೀಸ್ ಆಗ್ಬೇಕು ಅಂತ ಇಲ್ಲಿ ಬಂದ್ ಮಾಡ್ತೀಯ. ಏಯ್, ಹೊರಗೋಗ. ಆಹಾ, ಲೋ ಮನ್ಸಾಕ್ಷಿ ಇಲ್ದಿರೋನೆ, ಗಡ್ಡ ಬಿಟ್ಕೊಂಡಿರೋನೆ, ಕಮಿಟಿ ಸೆಕ್ರೆಟರಿ, ನಿನ್ನ ಹತ್ರ ನಾನು ಖಂಡಿತ ಕೇಳ್ತೀನಿ. ಈ ಮಧುಕುಮಾರ್ ಜೀವಂತವಾಗೇ ಇದ್ದಾನೆ. ಈ ದುಡ್ಡನ್ನ ತಗೊಳ್ಳೋದಕ್ಕೆ ಇವತ್ತಿಲ್ಲ ಅಂದ್ರೆ ನಾಳೆ ಬಂದೇ ಬರ್ತೀನಿ. ಆಣೆ ಮಾಡ್ತೀನಿ, ಆಣೆ. ನಿನ್ನೆ ಪ್ರೋಗ್ರಾಮ್ ಹೇಗ್ ನಡೀತು? ಸಕ್ಸಸ್. ನನ್ ಕಲೆ ಜೀವನದಲ್ಲಿ ಈ ತರ ಒಂದ್ ಪ್ರೋಗ್ರಾಮ್ನ ಆಡಿಯನ್ಸ್ ಅಂತೂ. ಯಾಕೆ, ಯಾರು ಇರ್ಲಿಲ್ವಾ? ಛೇ, ಹಾಗಲ್ಲ. ಪ್ರೋಗ್ರಾಮ್ ಮುಗಿಸ್ಕೊಂಡು ಹೊರಗೆ ಬರ್ಬೇಕಂದ್ರೆ ಅವ್ರ ಕಂಪ್ನಿ ಕಡೆಯಿಂದ ಪ್ರೀತಿಯಿಂದ ಬರ್ಮಾಡ್ಕೊಂಡ್ರು. ಓಹೋ, ತಡ್ಕೊಳಕ್ಕೆ ಆಗಿಲ್ಲ. ನಿಮ್ ವಾಚ್ ಅಲ್ಲಿ? ಓ, ವಾಚ? ಅದನ್ನ ರಿಪೇರ್ ಕೊಟ್ಟಿದ್ದೀನಿ. ಏನ್ ಪ್ರಾಬ್ಲಮ್? ಅದಕ್ಕೆ ಕೀ ಕೊಡುವಾಗ ಮಿನಿಟ್ ನೀಡಲ್ಲು ಸೆಕೆಂಡ್ ನೀಡಲ್ ಜೊತೆ ಜಾಮ್ ಆಗಿ ಮಿನಿಟ್ ಮುಳ್ಳು ಸೆಕೆಂಡ್ ಮುಳ್ಳು ಜೊತೆ ತಿರುಗ್ತಿತ್ತು. ಮಿನಿಟ್ ತಿರ್ಗಿಸಿದ್ರೆ ಸೆಕೆಂಡ್ ತಿರುಗುತ್ತೆ. ಹಾಗಾಗಿ ಮುಳ್ಳಲ್ಲಿ ಸಮಸ್ಯೆ ಇತ್ತು. ಅದಕ್ಕೆ ನಾನು ಅದನ್ನ ಓಪನ್ ಮಾಡಿದೆ. ಓಪನ್ ಮಾಡಿ ನೋಡಿದ್ರೆ ಎಲ್ಲಾ ಮಿಷಿನ್ ಸವದೋಗಿತ್ತು. ಅದನ್ನ ಬದಲಾಯಿಸಿದ್ರೆ ಸಾಕು, ಅಷ್ಟೇನೆ. ಹಳೆ ವಾಚ್ ತುಂಬಾ ಚೆನ್ನಾಗಿರುತ್ತೆ. ಕೇಳಿದ್ಯಾ ಹೋಲ್ಡ್ ಇಸ್ ಗೋಲ್ಡ್? ಅದು ವಾಚ್ ವಿಷಯದಲ್ಲಿ ನಿಜಾನೇ. ಹಳೆ ಫೇಬರ್ ಲೂಬಾ, ಹೆನ್ರಿ ಸ್ಯಾಂಡ್ರೋಸ್ ಅದೆಲ್ಲ ಎಷ್ಟು ದಿನ ಬಾಳ್ಕೆ ಬರುತ್ತೆ ಗೊತ್ತಾ? ಮೊದಲು ನಮ್ಮ ತಾತನ ಹತ್ರ ಒಂದು ವಾಚ್ ಇತ್ತು. ಎಲ್ಲ ಬದಲಾಯಿಸಿದೀನಿ. ಇವಾಗ ಈ ಮುಳ್ಳ ತಿರ್ಗ್ಸಿ. ಎಲ್ಲ ಮುಳ್ಳು ತಿರ್ಗತ್ತಾ ನೋಡಿ. ಇದು ಎಲ್ಲಿ ಸಿಕ್ತು? ಯಾಕ್ ಮಧು ನನ್ ಮುಂದೆನೆ ಡ್ರಾಮಾ ಇಲ್ಲ? ವಾಚ್ ಅಂಗಡಿ ಮುಂದೆ ನೆನ್ನೆ ನೀವು ಬಾರ್ಗೇನ್ ಮಾಡ್ತಿದ್ದನ್ನ ನೋಡಿ ಅರ್ಥ ಮಾಡ್ಕೊಂಡೆ. ವಾಚ್ನ ಮಾರಿ ಮನೆ ಬಾಡ್ಗೆ ಕೊಟ್ಯಾ ಇಲ್ಲ ಟ್ರೂಪ್ ಅವ್ರಿಗೆ ಕೊಟ್ಯಾ? ನನಗೆ ಹಸುವು ಹೋರಾಟ ಇದ್ರೂ ಕೂಡ ನಾನು ನನ್ನ ಕುಟುಂಬದ ಹೆಸರನ್ನ ಬಿಟ್ಕೊಡೋದಿಲ್ಲ. ಪಾರಂಪರ್ಯವಾಗಿ ಬಂದಿರೋ ವಿಷಯ. ಹೊಟ್ಟೆ ಹಸುಗೆ ಸಂಕಟ ಆದ್ರೂ ಪಂಚನ ಬಿಗಿಯಾಗಿ ಕಟ್ಕೊಂಡು ಜೋರಾಗಿ ಒಂದು ತೆಗ್ತೀನಿ. ಹೊಟ್ಟೆ ತುಂಬ ತಿಂದ ಭಾವನೆಯಲ್ಲಿ. ಅಮ್ಮ ತುಂಬಾ ಹೇಳ್ಕೊಟ್ಟಿದ್ದಾರೆ. ಅಪ್ಪ ಹೇಳ್ಕೊಟ್ಟಿದ್ದು ಕೆಲ್ಸ ಇದೆಲ್ಲ. ಶುಭ. ಹಸುವು ಒಂದು ಶಾಪನೆ. ಅದು ಇರೋನ್ ಜೊತೆ ಸೇರಿದ್ರೆ ಸೇರೋ ವ್ಯಕ್ತಿಗೂ ಅದೇನೆ. ಸಾಕು, ಏನ್ ಹೇಳಕ್ ಬರ್ತಾ ಇದೀಯ ಅಂತ ನನಗ್ ಗೊತ್ತು. ಶುಭ, ಎಷ್ಟು ಕೊಟ್ಟಿದ್ದನ್ ತಗೊಂಡೆ? ನಾನಲ್ಲ, ಭಾಷೆ ಕಳ್ಸಿದ್ದು. 450 ರೂಪಾಯಿ ಅಂತ ಹೇಳಿದ್ರು. ಅಯ್ಯೋ ದೇವ್ರೆ, 250 ರೂಪಾಯಿ ಕೊಟ್ಟು ನನ್ನ ಹತ್ರ ಇಸ್ಕೊಂಡಿದ್ ವಾಚ್ನ 450 ರೂಪಾಯಿಗೆ ನನ್ಗೆ ಮಾರಿದಾನೆ. ಅವನ್ ತಲೆಗ್ ಸಿಡ್ಲು ಬಡಿಬೇಕು. ಅಯ್ಯೋ, ನನ್ ವಾಚು. ನೀನೇನು ರೋಬೋಟ್ ತರ ಬೇಗ ಕೆಲಸ ಮಾಡು. ಕಮಿಟಿಯವರು ದುಡ್ಡು ಕೊಡ್ದಿದ್ದಕ್ಕಿನ್ನ ಅವಮಾನ. ವಾಚ್ ವಿಷಯ ಶುಭನ್ ಗೊತ್ತಾಗಿದ್ದೆ. ಅವಳ ಹತ್ರ ಸಂಭಾಳಿಸೋದಕ್ಕೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಛೇ,
ಕತೆ ಹೇಳೋದ್ ಮಾತ್ರ ಕಲ್ತ್ರೆ ಸಾಲಲ್ವೋ, ಕತೆ ಹೇಳಿ ದುಡ್ಡು ಇಸ್ಕೊಳೋದನ್ನು ಗೊತ್ತಿರ್ಬೇಕು. ಆ ಕಂಪನಿಯವ್ರಿಗೆ ಒಂದೆರಡು ಒದ್ದು ಕಾಸು ತಗೊಂಡ್ಬರ್ಬೇಕಿತ್ತು. ನೀನ್ ಹೇಳ್ತೀಯಪ್ಪ, ಸೀನಿದ್ರೆ ಹಾರ್ಕೊಂಡು ಹೋಗೋ ಇಬ್ರು ನಾನೊಬ್ನೇ ಇದ್ದಿದ್ದಲ್ಲಿ, ಅವರು ನನಗ್ ವಿರುದ್ಧವಾಗಿ ಕಮಿಟಿ ಪೂರ್ತಿ. ನಿನ್ಗೆ ಈ ತರ ಆಗ್ಬೇಕು. ಈ ತರ ಪರಿಸ್ಥಿತಿಲಿ ನನ್ನನ್ನ ನಿನ್ ಜೊತೆ ಕರ್ಕೊಂಡು ಹೋಗು ಅಂತ ಹೇಳಿಲ್ವಾ? ಯಾಕೆ? ಹಿಂದೆ ನಿಂತ್ಕೊಳ್ಳೋಕೆ ಒಬ್ಬ ಮನುಷ್ಯ ಬೇಕಲ್ವಾ? ಹೌದು, ಆದ್ರೆ ಹಿಂದೆನೆ ನಿಂತ್ಕೋಬೇಕು. ಮಧು, ನಾವು ಅವ್ರನ್ನ ಸುಮ್ನೆ ಬಿಡ್ಬಾರ್ದು. ನಾವು 3 ಜನ ಸೇರಿ ಅಟ್ಯಾಕ್ ಮಾಡಿದ್ರೆ ಹೇಗೆ? ಲೋ ಇಲ್ಲಿ ನೋಡು, ಆ ಕಮಿಟಿಯಲ್ಲಿ ಒಬ್ಬನ್ ದೇಹ ನೋಡಿ ಎದುರ್ಕೊಂಡು ನಿಂತ್ಕೊಂಡೆ, ಬಂಡ್ ಧೈರ್ಯ ಮಾಡಿ ನಿಂತ್ಕೊಂಡೆ. ದೇಹ ಎಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ಧೈರ್ಯ ಮತ್ತೆ ಮನ್ಸು ದೊಡ್ಡ ಬಲ ಅಂತ ನಮ್ ಗುರುಗಳೇ ಹೇಳಿದಾರಲ್ವಾ? ಇಲ್ಲಾಂದ್ರೆ ನಮ್ ತರ ವ್ಯಕ್ತಿಗಳು ಈ ಭೂಮಿ ಮೇಲೆ ಇರೋದಕ್ಕೆ ಅರ್ಥ ಇದೆಯಾ? ಅವ್ನ್ ಮುಖದ ಮೇಲೆ 2 ಬಿಡ್ಬೇಕು ಅಂತಿದ್ದೆ. ಮತ್ ನೀನ್ ಯಾಕೆ ಅದನ್ನ ಮಾಡಿಲ್ಲ? ನೇರವಾಗಿ ಅವನ್ನ ಹೊಡಿಯೋದಕ್ಕಾಗಲ್ಲ, ದೊಡ್ಡ ಬೆಟ್ಟದ ತರ ಇದ್ದಾನೆ. ಒಂದ್ ಐಡಿಯಾ ಇದೆ. ಹಬ್ಬದ ಟೈಮ್ ಅಲ್ವಾ, ನಾವೊಂದ್ ಆಟ ಆಡೋಣ. ಅದೇನ್ ಹುಲಿ ಆಟ ಆಡ್ತೀಯಾ? ಸುಮ್ನೆ ಇರೋ. ನೀನ್ ಅದೇನ್ ಹೇಳು. ಸುಮ್ಮನೆ ತಮಾಷೆ ಮಾಡು. ಇಲ್ಲ ಮಾವಿನ ತೋಟ ಲೇ, ಇದು ಮಾಸ್ಕ್ ಕಣೋ. ಮಾಸ್ಕ್ ತಾಕಡೋ. ಇದು ಆವಲ್ಲ ಕಣೋ, ನನ್ ಬಾಲ. ಹುಲಿ ಬಾಲ. ಅಯ್ಯೋ, ಲೈಟ್ ಆಫ್ ಮಾಡಿ. ಅವನು ಕೇಳಿಸ್ಬಿಡುತ್ತೆ. ಬನ್ರೋ, ಇಲ್ಲಿ ಬಚ್ಚಿಟ್ಕೊಂಡಿದ್ದೀರಾ? ನಿಮ್ ಮನೆ ಓನರ್ ಹೇಳಿದಕ್ಕೆ ಬಿಡ್ತಾ ಇದ್ದೀನಿ. ಇನ್ಮೇಲೆ ಈ ರೀತಿ ಮಾಡಬಾರ್ದು. ಇನ್ಮೇಲೆ ಹಿಂಗ್ ಮಾಡೋದಿಲ್ಲ. ಹೋಗಿ. ಸರ್, ಈ ವೇಷದಲ್ಲಿ ಹಗ್ಲಲ್ಲಿ, ಅದು ಆಫೀಸ್ ಟೈಮಲ್ಲಿ, ಈ ಸ್ಕೂಲು ಕಾಲೇಜೆಲ್ಲ ಬಿಟ್ಟಿರುತ್ತೆ, ಹೆಣ್ಮಕ್ಳೆಲ್ಲ ಬರೋ ಟೈಮ್ ಇದು. ಬಸ್ಸಲ್ಲಿ ಓಡಾಡೋದಕ್ಕಾಗಲ್ಲ, ಅದಕ್ಕೆ ನಾವು. ಹೌದು. ಆಟೋ ಕಾಸು ಕೊಟ್ರೆ ನಾವು ಹೋಗ್ತೀವಿ ಸರ್. ಹೌದು ಸರ್. ಹೌದು ಸರ್. ಒಂದ್ ಟ್ಯಾಕ್ಸಿ ಬುಕ್ ಮಾಡ್ಲಾ? ಹೌದು ಸರ್. ತುಂಬಾ ಸಹಾಯ ಆಗುತ್ತೆ ಸರ್. ಏಯ್, ಇನ್ನೊಂದ್ ನಿಮಿಷ ಇಲ್ಲಿದ್ರೆ ನಿಮ್ಮನ್ನೆಲ್ಲ ಆಂಬುಲೆನ್ಸ್ ಅಲ್ಲಿ ಕಳಿಸ್ತೀನಿ. ಹೋಗ್ತಾ ಇಲ್ಲಿಂದ. ಅಯ್ಯೋ, ಕ್ಯಾಬ್ ಇದು ನಂದು. ಜನರು ಯಾರಾದ್ರೂ ಬರ್ತಾ ಇದಾರೆ ನೋಡು, ಆ ಕಡೆ ನೋಡು. ಇಲ್ಲ, ಯಾರು ಇಲ್ಲ. ಅಯ್ಯೋ, ಹೇಗೆ ಹೊರಗೋಗೋದು? ನಾವು ಸ್ಟ್ರೇಟ್ ಆಗಿ ಕಾಡ್ಗೆ ಹೋಗ್ಬೋಣ, ಅದೇ ಒಳ್ಳೇದು. ಟೆನ್ಷನ್ ಆಗಿದ್ರೆ ಕಾಮಿಡಿ ಮಾಡ್ತೀಯಾ? ನಾನು ಈ ವೇಷದಲ್ಲಿ ಊರೊಳಗೆ ಬೇಗ ಹೋಗ್ಲಿ. ಊರವ್ರ ಮುಖ ನೋಡ್ತಾರೆ ಅಂತ ಮನೆಗೆ ಹೋಗದೆ ಇರೋದಕ್ಕಾಗತ್ತಾ? ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ನೋಡು. ನನಗೇನು ಸಮಸ್ಯೆ ಇಲ್ಲ. ನಾನು ಇದನ್ನ ಮುಖಕ್ಕೆ ಹಾಕೊಂಡು ಲ್ಯಾವಿಶ್ ಆಗಿ ನಡ್ಕೊಂಡು ಹೋಗ್ತೀನಿ. ನೋಡ್ದೆ ತಾನೆ ಹೇಗಿದೆ? ಅಯ್ಯೋ ಹುಲಿ, ಅಯ್ಯೋ ಹುಲಿ, ಅಯ್ಯೋ ಹುಲಿ. ಬಾಲ್ದಿಂದ ಕೈ ಎತ್ತ. ಅದ್ ಕೊಡು. ನೀನು ಮಾತ್ರ ಇದನ್ನ ಹಾಕೊಂಡು ಊರೊಳಗೆ ಹೋಗ್ಬಿಟ್ಯಾ? ನಾವೇನ್ ಮಾಡ್ಬೇಕು? ಹಲೋ, ಮೈಸೂರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಾನೆ? ನೋಡು, ನಿನ್ ಜೊತೆಗೆ ಸಾಥ್ ಕೊಡೋದಕ್ಕೆ ನೋಡಿದ್ದಾರೆ. ನೋಡ್ಕೊಂಡು ಕ್ರಾಸ್ ಮಾಡೋ. ನೋಡ್ಕೊಂಡು ಹೋಗೋ. ಯಾಕೋ ತಳ್ತೀಯಾ? ಸಾರ್ವಜನಿಕರು ಹುಷಾರಾಗಿರಿ, ಇಲ್ಲಿ ಹುಲಿ ಓಡಾಡ್ತಾ ಇದೆ. ಬೇಗ ಹೋಗಲ್ಲ. ಎಲ್ಲರೂ ಕೇಳಿ, ನಮ್ಮ ಊರಲ್ಲಿ ಹುಲಿ ಓಡಾಡ್ತಾ ಇದೆ. ನಾವ್ ಈ ತರ ಮೀಟ್ ಆಗಿ ಎಷ್ಟ್ ದಿನ ಆಯ್ತು? ಯಾವಾಗ ನೀನ್ ರಿಟೈರ್ ಆಗೋದು? ಆದಷ್ಟು ಬೇಗ. ಅದಕ್ ಮುಂಚೆ ಸ್ವಲ್ಪ ಕೆಲಸ ಇದೆ. ಏನಾ ಕೆಲ್ಸ? ಗಲ್ಫ್ ಅಲ್ಲಿ ಈ ಕಲೆ ಸಂಸ್ಕೃತಿ ಅನ್ನೋದು ಒಂದು ಬಿಸ್ನೆಸ್ ಆಗಿ ಬದಲಾಗಿದೆ. ಸಿನಿಮಾ ಆರ್ಟಿಸ್ಟ್ಗಳ ಪ್ರೋಗ್ರಾಮ್ ಎಲ್ಲ ನೋಡಿ ಬೇಜಾರಾಗೋಗಿದೆ. ಅದಕ್ಕೆ ನಾನು ಐಡಿಯಾ ಮಾಡಿರೋದು, ಸಿನಿಮಾ ಆರ್ಟಿಸ್ಟ್ಗಳು ಇಲ್ಲದೆ ಒಳ್ಳೆ ಗ್ರಾಮೀಣ ಕಲೆಯನ್ನ ತಗೊಂಡು ಒಂದು ವೆರೈಟಿ ಪ್ರೋಗ್ರಾಮ್ ಮಾಡೋಣ. 4 ಕಾಸು ಸಂಪಾದನೆ ಮಾಡೋಂಥ ಸಮಯ. ನಿನಗಲ್ಲೆಲ್ಲ ಒಳ್ಳೆ ಇನ್ಫ್ಲೂಯೆನ್ಸ್ ಇದೆಯಲ್ಲ, ನೀನ್ ನಂಗೆ ಸ್ವಲ್ಪ ಸಹಾಯ ಮಾಡ್ಬೇಕು. ಸಹಾಯ ಮಾಡ್ಲೇಬೇಕು. ಈ ಊರಿನ ಕಾರ್ಯಕ್ರಮಗಳಿಗೆಲ್ಲ ಸಹಾಯ ಮಾಡ್ಬೇಕು ಅಂದ್ರೆ ಸುಶೀಲಾ ಸಹಾಯ ಮಾಡ್ತೀನಿ. ನಿಮಗ್ ನಾನು ಸಹಾಯ ಮಾಡ್ತೀನಿ. ಸುಶೀಲಾ ಇಲ್ವಾ? ದೇವ್ರೆ, ಅವ್ರಿಗೊಂದು ಹೊಸ ಪ್ರೋಗ್ರಾಮ್ ಕೊಡ್ತೀನಿ ಅಂದಿದ್ದೆ. ಬಾ ಬಾ.
ಲೇ ಇವ್ರು ನನ್ನ ಸ್ನೇಹಿತ ಅಮರ್ನಾಥ್. ನಮಸ್ಕಾರ ಸುಶೀಲ್ ಸರ್. ಲೀವಲ್ ಇದಾರೆ. ಮತ್ತೆ ಲೀವ್ ಕೊಡ್ಲಿಲ್ವಾ ಸರ್? ಏಯ್ ಕೆಲ್ಸದಿಂದ ಲೀವ್ ತಗೊಂಡ್ ಬಂದಿದ್ದಾರೆ. ಇವ್ರಿಗೆ ಒಳ್ಳೆ ಒಂದ್ ಪ್ರೋಗ್ರಾಮ್ ಮಾಡ್ಕೊಡ್ಬೇಕು. ಅದಕ್ಕೇನು ಕೊಡ್ತೀನಿ. ಒಳ್ಳೆ ಆರ್ಟಿಸ್ಟ್ ಇದಾರೆ. ಒಳ್ಳೆ ಪ್ರೋಗ್ರಾಮ್ ಮಾಡ್ಬೇಕು. ಮೊದ್ಲೇ ನೀವು ನಮ್ಗೆ ಹೇಳೋದಲ್ವಾ? ಅಯ್ಯೋ ಟೈಮ್ ಆಗ್ತಿದೆ ಸರ್. ನಿಮ್ಗೊಂದು ಒಳ್ಳೆ ಆರ್ಟಿಸ್ಟ್ ಇದಾರೆ. ಅದೆಲ್ಲ ಯಾಕೋ ಮಾನವ ತೆಗಿದ್ಯಾ ಸರ್? ನನಗೆ ಯೋ ಈ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಮಸ್ಕಟ್ಗೆ ಕರ್ಕೊಂಡು ಹೋಗಕ್ಕೆ. ಅಯ್ಯೋ ನೋಡಿ ಸರ್, ಅದು ತುಂಬಾನೇ ರಿಸ್ಕು ಸರ್. ಇವಾಗ ನಿಮಗೆ ಗೊತ್ತಾ ನಮ್ಮ ಎಸ್ ಯಾರು ಅಂತ? ಯಾವ ಆರ್ಟಿಸ್ಟ್ ಆ ಮಸ್ಕತ್ ಹೋಟೆಲ್ಗೆ ಕಳ್ಸಕ್ ಆಗಲ್ಲ ಸರ್. ಅಲ್ಲಿ ತುಂಬಾ ರೈಡ್ ನಡೀತಾ ಇದೆ. ಯೋ ಅದು ಈ ಮಸ್ಕಟ್ ಅಲ್ಲ, ಗಲ್ಫ್ ಅಲ್ಲಿರೋ ಮಸ್ಕಟ್. ಇದು ಸರಿ ಆಯ್ತು. ಇದು ಹಂಗಂದ್ರೆ ಆ ಪ್ರೋಗ್ರಾಮ್ ಅಲ್ವಾ? ಅಯ್ಯೋ ಇದು ಸ್ಟೇಜು ಟಿಕೆಟ್ ಇಟ್ಟು ನಡೆಸೋ ಪ್ರೋಗ್ರಾಮು. ಅಯ್ಯಯ್ಯೋ ಟಿಕೆಟ್ ಎಲ್ಲ ಇಟ್ಟು ಸ್ಟೇಜ್ ಅಲ್ಲಿ ಡ್ಯಾನ್ಸ್ ಆಡೋದು ಅಂದ್ರೆ ಅಯ್ಯೋ ಇದಕ್ಕೊಂದು ಮರ್ಯಾದೆ ಇದೆಯಲ್ವಾ? ಮರ್ಯಾದೆ ಇದೆ. ಹೇಳ್ತಾವನೆ. ನಾನ್ ಹುಡುಕ್ತಾ ಇರೋದು ತುಂಬಾ ಲೋಕಲ್ ಪ್ರೋಗ್ರಾಮ್. ಪ್ರೋಗ್ರಾಮು ಲೋಕಲ್ ಇದೆ, ಫಾರಿನ್ ಇದೆ. ಇಲ್ಲಿ ನೋಡಿ ಸರ್. ಸುಮ್ನಿರೋ ಲೇ. ಇವ್ನ್ ಹೇಳೋ ಪ್ರೋಗ್ರಾಮು. ಅಯ್ಯಯ್ಯೋ ಲೇ ನಾವು ಹೇಳ್ತಿರೋ ಪ್ರೋಗ್ರಾಮು ಕೂಚುಪುಡಿ, ಭರತನಾಟ್ಯಂ ಈ ತರ. ಸರಿ ಹೋಯ್ತು, ಅದನ್ನ ಮೊದ್ಲೇ ಹೇಳದಲ್ವಾ? ಅದಕ್ಕೋಸ್ಕರ ಆರ್ಟಿಸ್ಟ್ ಹುಡ್ಕೋದ್ ಕಷ್ಟ. ಇಲ್ಲ ಅಂದ್ರೆ ನೀವ್ ಹೇಳೋ ಹಾಗೇನೆ ಇವ್ರಿಗೋಸ್ಕರ ನಾನು ಆ ಆರ್ಟಿಸ್ಟ್ ನ ಹುಡುಕೊಡ್ತೀನಿ. ಓಕೆನಾ? ಚೇಂಜ್ ಇದೆಯಾ ಒಂದ್ 100 ರೂಪಾಯಿಗೆ? ನೋಡ್ತೀನಿ. ಬೇಕು 250 ಇದೆ. 250 ಅಂದ್ರೆ 50 ಪರವಾಗಿಲ್ಲ, ನಡೆಯುತ್ತೆ. ಕೆಲ್ಸ ಜಾಸ್ತಿ ಇದೆ, ಅದನ್ನೇ ಮಾಡ್ತಿರೋದು. ಅದು ನಿಮ್ಗೋಸ್ಕರನೇ. ಶೋಕಿ ಮಾಡ್ಬೇಡ. ಈ ವಯಸ್ಸಲ್ಲಿ ನಾನು ಬೇಜಾನ್ ಶೋಕಿ ಮಾಡಿದೀನಿ. ಶೋ ಓಕೆ ಮಾಡಿದ್ರೆ ಏನೋ ಮಾಡ್ತೀಯ ನೀನು? ಏನ್ ಮಾಡ್ತೀಯ? ಏನೋ ಮಾಡ್ತೀಯ? ಬಿಟ್ಟ ಅಂದ್ರೆ ನಾನು ಹೇಳ್ಕೊಟ್ಟಿದ್ದೆ ಮತ್ತೋದೇನೋ. ಗುರುಗಳೇ ಶಕ್ತಿ ಕೊಡಿ ನನಗೆ. ಬಾರೋ ಹೋಗೋಣ. ಹಲೋ, ಎಷ್ಟೊತ್ತು ಅಂತ ನಾನು ವೆಯ್ಟ್ ಮಾಡ್ಲಿ? ಯಾಕೆ ಇಷ್ಟೊಂದು ಲೇಟು? ಪ್ರಾಬ್ಲಮ್ ಏನೂ ಇಲ್ಲ, ಇಟ್ಸ್ ಓಕೆ. ಸ್ವಲ್ಪ ಆ ರುದ್ರಂ ಪಣಿಕರ್ ಹೇಳಿದ್ದು ಎಷ್ಟು ಸತ್ಯ ಅಲ್ವಾ? ಊರಲ್ಲಿ ಒಳ್ಳೆ ಜ್ಯೋತಿಷ ಹೇಳೋರು. ಅವ್ರು ಹೇಳಿದ ಹಾಗೆ ಆಗತ್ತೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಆದ್ರೆ ನನಗ್ ನಂಬಿಕೆ ಇಲ್ಲ. ಅದಕ್ಕೆ ಕಾರಣ ಇದೆ. ಸ್ವಲ್ಪ ದಿನ ನಾನು ನಕ್ಸಲೈಟ್ ಆಗಿದ್ದೆ, ಆಮೇಲೆ ನಾನು ಅದನ್ನ ನಿಲ್ಲಿಸ್ಬಿಟ್ಟೆ. ಈಗ ನಾನೊಬ್ಬ ನಾಸ್ತಿಕ. ಈ 2 ವಿಷಯಗಳಿಗೆ ಸಂಬಂಧಪಟ್ಟಿರೋ ಇನ್ನೂ ಕೆಲವು ನಿಜನ ನಾನು ಕಂಡಿಡಿದಿದ್ದೀನಿ. ಈಗ ನಾನು ಅದನ್ನೆಲ್ಲ ಬಿಟ್ಬಿಟ್ಟು ನಿಜವಾಗಿರೋದು ಒಂದೇ ಅಂದ್ರೆ ಅದು ಜ್ಯೋತಿಷ್ಯ. ಆದ್ರಿಂದನೇ ನಾವ್ ಈ ತರ ಇಲ್ಲಿ ಮೀಟ್ ಮಾಡಿರೋದು. ನಾವು ಅಂದ್ರೆ ಯಾರು? ನಾವಿಬ್ರೆ. ನೋಡು, ಹೂವೇ ಇಲ್ದಿರೋ ಅಂತ ಈ ಮರಗಳು, ನಡೆಯೋದಕ್ಕೆ ರೋಡು, ನೋಡೋದಕ್ಕೆ ಕಣ್ಣು, ಕತೆ ಹೇಳೋಕೆ ಬಾಯಿ ಇದ್ರೆ ಎಷ್ಟೆಲ್ಲ ಪ್ರೇಮ ಕತೆಗಳನ್ನ ಹೇಳಿರ್ತಾರೆ. ಹೌದು ತಾನೆ ಮಾಯಾ? ನಿನ್ಗಿವಾಗ ಏನ್ ಬೇಕು? ಅದು ನಾನು ಹೇಗ್ ಹೇಳಿ, ಭಾಷೆಯಲ್ಲಿ ಹೇಳಕ್ ಆಗ್ದಿರೋದು ಮಾಯಾ. ಭಾಷಾ? ಅದೇನಂದ್ರೆ ಮಾತಲ್ಲಿ ಹೇಳಕ್ ಆಗ್ದಿರೋದು. ಈ ಪ್ರೀತಿ ಅನ್ನೋದು ಮಾಯಾ, ಎಲ್ಲಾನು ಒಂದು ಮಾಯನೆ. ಅದರಿಂದಾನೆ ನಿಮ್ಮನ್ನ ಕೆಣಕಿದ್ರೆ ಅವ್ರನ್ನ ಎದುರಿಸೋದಕ್ಕೆ ಗರ್ಜಿಸ್ತಾ ಬರೋ ಒಂದು ಸಿಂಹದ ತರ ಎಲ್ಲೋದ? ತೊಲಗ್ತಾ ಸತ್ಯ. ಗರ್ಜಿಸ್ತಾ ಬರೋ ಸಿಂಹದ ತರ ನಾನ್ ಹಾಗೆ ಕೆಳಗಡೆ ಬಿದ್ದು ಅವ್ರಗಳ ಮೇಲೆ ತುಳಿ. ಏಯ್, ನನ್ನ ಅಲ್ವೋ ಬ್ರೇಕ್ನ? ಸುರೇಂದ್ರ ಎಲ್ಲಿ? ಥಿಯೇಟರ್ ಹತ್ರ ಇದ್ದಾನೆ. ಇವತ್ತು ರಜನಿ ಸಿನಿಮಾ ರಿಲೀಸ್ ಅಲ್ವಾ? ಗಾಡಿ ತೆಗಿ. ಸುರೇಂದ್ರ 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 ಲೋ ಸುರೇಂದ್ರ, ನೀನು ಎಲ್ಲೋ ಹುಡ್ಕೋದು? ಯಾವನ ಹೋಗ ಕಡೆಗೆ. ಅಯ್ಯೋ, ನೀನು ಎಲ್ಲೋ ಹುಡ್ಕೋದು? ಸುರೇಂದ್ರ ಏಯ್, ಯಾಕೋ? ಬಾರೋ.
ಏನ್ ಹೇಳಲ್ಲ ಏನಾಯ್ತು ಹೇಳೋ. ನಿನ್ಗೆ ಹಾಡೋರ್ ಗೊತ್ತಾ? ಇದಾರಲ್ಲ ಯೇಸುದಾಸ್, SPB, ಎಸ್ ಜಾನಕಿ. ಅವರಲ್ಲ, ನಮಗ್ ತಕ್ಕಂಗೆ ಚಿಕ್ಕವರು. ನೀನು ಅವ್ರ ಬಗ್ಗೆ ಹೇಳ್ತಿದ್ಯಾ? ಹೈಟ್ ಇಲ್ದಿರೋ ಸಿಂಗರ್ಸ್ಗಳು. ಈ SPB ಜಾಸ್ತಿ ಹೈಟ್ ಇಲ್ಲ, ಶ್ರೀನಿವಾಸ್ ಅವರು ಜಾಸ್ತಿ ಹೈಟ್ ಇಲ್ಲ, ಬೇಲೂರು ಕೃಷ್ಣ ಹೈಟ್ ಇದಾರ. ನನ್ ಪ್ರೋಗ್ರಾಮ್ ಅಲ್ಲಿ ಹಾಡೋ ತರ ಯಾರಾದ್ರೂ ಇದಾರ? ಸಿನಿಮಾ ನೋಡ್ಕೊಂಡ್ಬಿಡ್ಲಿಲ್ವಲ್ಲ. ಲೋ, ನಾನು ಈ ಪ್ರೋಗ್ರಾಮ್ಗೆ ಅಡ್ವಾನ್ಸ್ ತಗೊಂಡಿದ್ದೀನಿ. ನೀನ್ ಯಾರನ್ನ ಕೇಳ ಅಡ್ವಾನ್ಸ್ ಅಪ್ಪನ ಹತ್ರ. ಅಪ್ಪನ್ ಯಾವಾಗ ಸ್ವಲ್ಪ ಸುಮ್ಮನೆ ಇರು. ನಾನ್ ಹೇಳದ್ನ ಕೇಳಿಸ್ಕೊ. ಇವತ್ತು ದೇವಸ್ಥಾನದಲ್ಲಿ ಪ್ರೋಗ್ರಾಮು. ಹಾರ್ಮೋನಿಯಂ ನುಡಿಸೋರ್ ಅಮ್ಮ ಸತ್ತೋದ್ರು. ನನ್ಗೊಂದ್ ಸಹಾಯ ಮಾಡ್ತೀಯಾ? ಹಾಗಿದ್ರೆ ಹಾರ್ಮೋನಿಸ್ಟ್ಗೆ ಹೊಸ ಅತ್ಕೆನ ಹುಡುಕ್ಬೇಕು ಅಷ್ಟೇ ತಾನೇ? ನಾನ್ ನೋಡ್ಕೊಳ್ತೀನಿ ಎಷ್ಟು ಅತ್ಕೆ ಬೇಕು ಅಂತ ನನ್ನ ಹತ್ರ ಲಿಸ್ಟ್ ಇದೆ. ಅಯ್ಯೋ ಲೇ, ನೀನೇ ನನ್ ಜೊತೆ ಬಂದು ಸಹಾಯ ಮಾಡ್ಬೇಕು ಪ್ಲೀಸ್ ಕಣೋ. ಎಲ್ಲೋಡು, ನಾನ್ ನಿಂಗೊಂದು ಮಾತು ಹೇಳ್ತೀನಿ. ನನ್ ಊರಲ್ಲಿರೋ ಕೆಲ್ಸನೇ ಮಾಡಕ್ ನಾನು ಹೇಳೋದ್ ಸ್ವಲ್ಪ ನಿಲ್ಸು. ಹೋಗ್ ಸಹಾಯ ಮಾಡ. ಸ್ನೇಹ ಅಂದ್ರೆ ಇದೇನಾ? ಇವ್ನ್ ಕೈಲಿ ಆಗಿಲ್ಲ ನಾನ್ ಬರ್ತೀನೋ. ಲೋ, ನೀನ್ ಬಂದ್ರೆ ಚೆನ್ನಾಗಿರಲ್ಲ. ನಿನ್ಗೆ ಹಾರ್ಮೋನಿಯಂ ನುಡ್ಸೋದಕ್ ಬರುತ್ತಾನೆ. ನೀನ್ ಬಂದ್ ಸುಮ್ನೆ ಕೂತ್ಕೋ, ಎಲ್ಲ ನಾನ್ ನೋಡ್ಕೊಂತೀನಿ. ಗಾಡಿ ಬರ್ತೀನಿ. ಟ್ರೈನಿಂಗ್ ಆಗಿರುತ್ತೆ. ಹತ್ತೋ ಬೇಗ. ನೀನ್ ಈ ಕಡೆ ಬರಲ್ಲ. ಬೇಗ ಹೋಗ್ಬೇಕು, ಟೈಮ್ ಆಯ್ತು. ನನ್ನ ಬಿಟ್ಟು ಹೋಗ್ತೀರಾ? ಪ್ರೀತಿಯ ಊರಿನ ಜನರೇ, ನನ್ನ ಇಷ್ಟಪಡುವಂತ, ನಾನ್ ಇಷ್ಟಪಡುವಂತ ನನ್ನ ಪ್ರೀತಿಯ ಊರಿನ ಜನರೇ, ಮದ್ದೂರಿನ ಮುದ್ದುಕುಮಾರ್ ಮತ್ತು ಟೀಮ್ ನಡೆಸುತ್ತಿರುವ 17ನೇ ಪ್ರೋಗ್ರಾಮೇ ಮೋಡ ಮರೆತ ಆಕಾಶ. ವಿಶ್ವ ಖ್ಯಾತಿ ಪಡೆದಿರೋ ಲಿಯೋನೋ ಜಾನ್ಸನ್ ಅವರ ಲೂಸಿಸ್ ವೈರ್ಲೋ ಅನ್ನೋ ಅದ್ಭುತವಾದ ನಾವಲಿನ ಕತೆ ಸಾರಾಂಶ ಹೇಳ್ತೀನಿ. ಆಕಾಶವನ್ನು ಮರೆತ ಮೋಡ, ಇಲ್ಲ ಅಂದ್ರೆ ಮೋಡವನ್ನು ಮರೆತ ಆಕಾಶ. ಮೇಘ ಮರೆತ ಮಾನ, ಅದು ಇಲ್ಲ ಅಂದ್ರೆ ಮಾನ ಮರೆತ ಮೇಘ. ಮಂಜು ಬೀಳ್ತಿರೋ ಸಮಯದಲ್ಲಿ ಒಂದು ಗಟ್ಟಿಯಾದ ಕಂಬಳಿಯನ್ನು ಹೊಚ್ಕೊಂಡು ಪ್ಯಾರಿಸ್ ನಗರವೇ ನಿದ್ದೆ ಮಾಡ್ತಿತ್ತು. ಎಲ್ಲಾ ಕಡೆ ಶಾಂತಿ, ಸುತ್ತಲೂ ಕಗ್ಗತ್ತಲು. ನಾಯಿಗಳು ಬೊಗಳ್ತಿರೋದು ಆ ಶಾಂತವಾದ ಜಾಗದಲ್ಲಿ ಕೇಳಿಸ್ತಾನೆ ಇತ್ತು. ಪಕ್ಕದಲ್ಲೇ ಇದ್ದ ಸೆಂಟ್ ಪೀಟರ್ಸ್ ಚರ್ಚ್ ಅಲ್ಲಿ 3 ಗಂಟೆ ಸದ್ದು ಕೇಳಿಸ್ತು. 3 ಗಂಟೆ ಸದ್ದು ಬಂತು. 3 ಗಂಟೆ ಸದ್ದು ಬಂತು. ಹೌದು, ಪಕ್ಕದಲ್ಲೇ ಇದ್ದ ಸೆಂಟ್ ಪ್ಯಾಟ್ರಿಕ್ಸ್ ಚರ್ಚ್ ಅಲ್ಲೂ 3 ಗಂಟೆ ಹೊಡಿತು. 6 ಗಂಟೆ ಆಯ್ತು, ಬೆಳಗಾಗೋಯ್ತು. ಉತ್ತರದಿಂದ ಸೂರ್ಯ ತಲೆ ಎತ್ತಿ ನೋಡ್ದ. ಯಾಕೆ ಗೊತ್ತಾ? ಬೆಳಕನ್ನ ಚೆಲ್ಲೋದಕ್ಕೆ. ನಿರ್ಜನವಾದ ರಸ್ತೆಗಳು, ಆ ಕಡೆ ಈ ಕಡೆ ಓಡಾಡ್ತಿರೋ ಕುದುರೆ ಗಾಡಿಗಳು. ಅವುಗಳಲ್ಲಿ ಒಂದು ಗಾಡಿ ಪ್ಯಾಲೇಸ್ ಇಂದ ಹೊರಗೆ ಬಂದಿದ್ದು. ಯಾರ್ದು ಗೊತ್ತಾ ಆ ಗಾಡಿ? ನಮ್ಮ ಕಥಾನಾಯಕಂದು, ನೆಲ್ಸನ್ ಯುವರಾಜ. ಅವರ ಪೂರ್ತಿ ಹೆಸರು ಏನಂತ ಗೊತ್ತಾ? ಸಲಾಂ ಅಲಿ ಅಲ್ಕುತ್ ಆದಿಲ್ ಸರಾಜ್ ಉಮರ್ ಅಂತ. ಆ ಯುವರಾಜ ಎಲ್ಲಿಗೆ ಹೋಗ್ತಿದಾರೆ ಗೊತ್ತಾ? ಯಾರ ನೋಡೋದಕ್ಕೆ ಹೋಗ್ತಿದಾರೆ ಗೊತ್ತಾ? ಅವರ ಲೈಲಾನ. ಅಲ್ಲಿ ಅವರದೇ ಕುದುರೆ ಜೋರಾಗಿ ಓಡ್ತಾ ಇರೋದು. ಲೈಲಾ ಟೆರೆಸ್ ಮೇಲೆ ನಿಂತ್ಕೊಂಡು ತನ್ನ ಪ್ರೀತಿ ಪಾತ್ರನಾದ ತನ್ನ ರಾಜಕುಮಾರನನ್ನು ನೋಡ್ತಾಳೆ. ಅಷ್ಟು ಸುಂದರವಾದವನವನು. കോരിത്തരിപ്പിക്കും ആ കണ്ണുകൾ തൻ ബാണമേറ്റു പിടയാത്തതേതുണ്ട് ഭൂമിയിൽ പാറ പോലും. ಅಷ್ಟು ಸುಂದರವಾದವನು. ನೈಸ್ ಆಗಿ ಅಂತಃಪುರದೊಳಗೆ ರಾಜಕುಮಾರ ಬರ್ತಾರೆ. ಲೈಲಾ ಹತ್ರ ಹೋಗ್ತಾರೆ, ಅವಳನ್ನ ಕರೀತಾರೆ. ಲೈಲಾ ಲೈಲಾ. ಅವಳು ಕೋಪಿಸ್ಕೊಂಡಿರ್ತಾಳೆ. ಬೇಡ, ನನ್ನ ಹತ್ರ ಮಾತಾಡ್ಬೇಡಿ. ಜೆರುಸಲೇಮ್ಗೆ ಹೋದ್ಮೇಲೆ ನನ್ನ ನೆನಪು ಆಗೇ ಇಲ್ವಲ್ಲ ನಿಮ್ಗೆ? ನನ್ನ ಹತ್ರ ಮಾತಾಡ್ಬೇಡಿ. ನನ್ ಕೆಲ್ಸದ ಬಗ್ಗೆ ನಿನ್ಗೇನ್ ಗೊತ್ತು ಲೈಲಾ? ಅಷ್ಟೊಂದು ಜಾಸ್ತಿ ಕೆಲ್ಸ ಆಯ್ತು, ನನ್ ಮಾತನ್ನು ಕೇಳು. ಬೇಡ ಬೇಡ, ನನ್ನ ಹತ್ರ ಏನು ಹೇಳ್ಬೇಡಿ. ಅವರ ಕೈಯನ್ನ ತಳ್ಳಿಬಿಟ್ಟು ಕಿಟಕಿಯ ಪಕ್ಕದಲ್ಲಿ ಕೋಪಿಸ್ಕೊಂಡು ನಿಂತ್ಕೊಂತಾಳೆ. ಕೋಪಿಸ್ಕೊಂಡು ಕಿಟಕಿ ಹತ್ರ ನಿಂತಿದ್ದ ರಾಜಕುಮಾರಿಯನ್ನ ನೋಡಿ ಅವಳ ಹತ್ತಿರ ಹೋಗಿ ಅವಳ ಕೋಮಲವಾದ ಕಿವಿಯಲ್ಲಿ ಹೀಗೆ ಹೇಳ್ತಾರೆ. ಅವಳ ಕಿವಿಯಲ್ಲಿ ಏನು ಹೇಳ್ತಾರೆ ಅಂದ್ರೆ, ಬುಕ್ ತೆಗಿಯೋ ಬುಕ್ ತೆಗಿಯೋ ಬುಕ್ ತೆಗಿ ಅಂದೆ. ಅವನು ಅವಳ ಕಿವಿಯಲ್ಲಿ ಏನ್ ಹೇಳ್ದ ಗೊತ್ತಾ? ಮುಕ್ಕಾಲ ಕಿವಿಗಳು ಹೋಗ್ತಾ ಇದೆ. ಮನೆಗೆ ಹೋಗಿ ನೀನ್ ಮಾತಾಡ್ಬೇಡ. ಕಥೆ ಹೇಳ್ತಿದ್ರೆ ಬುಕ್ನ ಕ್ಲೋಸ್ ಮಾಡಿದ್ ನೀನೇ ತಾನೆ? ಕಥೆನೆ ಮುಗ್ದೋಯ್ತು ಅಂತ ನಾನು ಅನ್ಕೊಂಡು ಪೇಜೆ ತಿರುಗಿಸ್ಲಿಲ್ಲ ಕಣೋ. ಅಯ್ಯಯ್ಯೋ.
ಸಾಯಿಸ್ಬಿಡ್ತೀನಿ. ಕಳ್ಳನ್ ಮಗನೇ, ಪೇಜ್ ಬದಲಾಯಿಸ್ತೀಯಾ? ನಿನ್ಗೆ ಹೀಗೆ ಆಗ್ಬೇಕು, ನನ್ನನ್ನು ಕರ್ಕೊಂಡು ಹೋಗ್ಲಿಲ್ವಲ್ಲ? ಹೌದೌದು, ನಿನ್ನ ಕರ್ಕೊಂಡು ಹೋಗಿದ್ರೆ ಒದೆ ಡಬಲ್ ಆಗಿ ಬೀಳ್ತಿತ್ತು. ನಿನ್ನ ಬಿಡ. ದೇವ್ರೆ, ಅವರೇ ಇರ್ಬೋದಾ? ನನಗೆ ಅನ್ಸ್ದಂಗ ಅವರೇನೆ. ಲೇ, ಬಾಯಿ ಮುಚ್ಕೊಂಡು ಸುಮ್ನೆ ಇರೋ. ಒಳ್ಳೇದಕ್ ಜಗಳ ಆಡಿ ನಾನು ತುಂಬಾ ದಿನ ಆಯ್ತು. ಸರಿ, ನಾನ್ ನೋಡ್ಲೋ. ಬಾಗಿಲು ತೆಗಿಬೇಡ. ನಮ್ ಹೆಣನ ನಿನ್ ಕಣ್ಣಾರೆ ನೋಡ್ಬೇಕಾ? ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಬಿಡ. ಲೇ, ಅವರು ನನ್ನ ಸಾಯಿಸ್ಬಿಡ್ತಾರೆ. ಅವ್ರು ಹೇಗಿದಾರ ಅಂತನಾದ್ರು. ಬೇಡ ಕಣ, ಸುಮ್ನೆ ಇರೋ. ಬರೋ ಈ ಕಡೆ, ನೀನ್ ಬರೋ. ಅಯ್ಯೋ, ನಾನು ಹೊಡಿಲೇ ಇಲ್ವಲ್ಲೋ, ಕೊಡಿಲಿ. ಅಯ್ಯೋ, ಇವನು ಆ ಗುಂಪಲ್ಲಿ ಇದ್ದವನಲ್ವಲ್ಲ. ಸರಿಯಾಗಿ ನೋಡ್ಬೇಕು ತಾನೆ. ಇವ್ನು ಅವನಲ್ವಾ? ಅಯ್ಯೋ, ಸರಿಯಾಗಿ ನೋಡ್ದ್ಯಾ? ಅಣ್ಣ, ಬ್ರದರ್. ಅಯ್ಯೋ, ಏನ್ ಮಾಡ್ಲಿ ಇವಾಗ? ನೀರ್ ತಗೊಂಬ. ಸತ್ತೋದ್ರ? ಸತ್ತೋಗಿಲ್ಲ, ಟಿಕ್ ಟಿಕ್ ಅಂತ ಸೌಂಡ್ ಕೇಳಿಸ್ತಿದೆ. ಇದು ವಾಚ್ದು? ಇಲ್ಲಿ ನೋಡಿ ಅಣ್ಣ. ಅಣ್ಣ, ಅಣ್ಣ, ಎದ್ದೋಳಿ. ಎದ್ದಾಯ್ತು. ನೀವ್ ಯಾರು ಅಂದೆ? ಏಟು ನೈಟ್ ಇಷ್ಟೊತ್ತರಲ್ಲಿ ಕೆಟ್ಟ ಮಾತ್ ಮಾತಾಡಿದ್ರೆ? ಜಾಸ್ತಿ ಮಾತಾಡಿದ್ರೆ ನಿನ್ ಮುಖ ಹೊಡೆದಾಕ್ತೀನಿ ನಾನು. ನೀನೇ ಅದನ್ನ ಕೆಟ್ಟ ಮಾತ್ ಮಾತಾಡಿದ್ದು. ನಮಸ್ಕಾರ. ಇನ್ಶಿಯಲ್ ಅನ್ಸುತ್ತೆ. ನಾನು ಮದ್ದೂರ್ ಮನೋಜ್ ಕುಮಾರ್. ಹೌದು. ನಾನ್ ನಿಮ್ಗೆ ಒಂದ್ ಒಳ್ಳೆ ಸಿಹಿ ಸುದ್ದಿ ಕೊಡೋಣ ಅಂತ ಬಂದೆ. ನಿಮ್ಮನ್ನೆಲ್ಲ ಇಟ್ಕೊಂಡು ಗಲ್ಫ್ ಅಲ್ಲಿ ಒಂದ್ ಒಳ್ಳೆ ಪ್ರೋಗ್ರಾಮ್ ಕೊಡೋಣ ಅಂತ ನಾನು. ಇವನ್ ಯಾಕೋ ಓವರ್ ಆಗಿ ಮಾತಾಡ್ತಿಲ್ಲ. ಪ್ರೋಗ್ರಾಮ್ ಮುಗಿಲಿ. ಆಮೇಲೆ ಒಂದ್ ಐತಲೇ. ಯಾವಾಗ ಹೋಗೋದು? ಯಾವಾಗ ನಾವು ಹೋಗೋದು? ನಮಸ್ಕಾರ ಸರ್, ಇವರೇ ನಿಮ್ ಕಲಾವಿದ್ರು. ಓ, ನಮಸ್ತೆ. ನಮಸ್ಕಾರ. ಬಾ 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 ಬಾ, ಬೇಗ ಬಾ. ಹೇಳಿದ್ದೆಲ್ಲ ನೆನ್ಪಿದೆಯಲ್ವಾ? ಎಲ್ಲ ಮಾತಾಡಿ ನೀವೇ ಬನ್ನಿ. ಕೆಲವೊಂದು ಮರ್ತೋದೆ. ಆಟೋ ಓಡ್ಸೋದ್ ಬಿಟ್ಟು ನಿನಗ ಪ್ರೋಗ್ರಾಮ್ಗೆಲ್ಲ ಹೋಗ್ತಿದ್ಯಾ? ಅಯ್ಯೋ, ಅದನ್ನೆಲ್ಲ ಬಿಟ್ಟು ಹೇಗಿರಕ್ಕಾಗತ್ತೆ ಸರ್? ಮಧುಕುಮಾರ್ ಕರ್ದ ಅಂತ ಏನೋ ನಾನು ಅವನ ಜೊತೆಗೆ ಸೇರ್ಕೊಂಡಿದ್ದೀನಿ. ಆಮೇಲೆ ನನ್ ಸಹಾಯನೂ ಇದೆ. ಒಳ್ಳೆಯವ್ರ ಜೊತೆ ಇದ್ರೆ ಅವನ್ಗೂ ಕೂಡ ಒಳ್ಳೆ ಬುದ್ಧಿ ಬಂದ್ಬಿಡ್ತಲ್ಲ, ಹಂಗೇನೆ. ಇವ್ರ ಹೆಸರೇನು? ಇವನ್ ಹೆಸರು ಹೇಳಿಲ್ಲ ಸರ್. ನಾನ್ ನಿಮ್ಮನ್ನ ಎಲ್ಲೋ ನೋಡಿದ್ದೀನಲ್ಲ. ಒಂದ್ ವೇಳೆ ಸ್ಟೇಜ್ ಅಲ್ಲಿ ಇರ್ಬೋದು ಸರ್. ಹಾಗಿಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಒಬ್ಬರ ತರ 7 ಜನ ಇರ್ತಾರೆ ಅಂತಲ್ಲ, ಸೈಂಟಿಸ್ಟ್ ಅದನ್ನ ಹೇಳಿದ್ದಾರೆ. ಸೈಂಟಿಸ್ಟ್ ಹಾಗೆ ಹೇಳಿದಾರ? ನಿನ್ನ ನೋಡ್ತಿದ್ರೆ ನಂಬಿಕೆನೆ ಬರ್ತಾ ಇಲ್ವಲ್ಲ. ಅದು ಬಹುಶಃ ನಿಮಗ್ ಗೊತ್ತಿಲ್ಲ ಸರ್. ನೀವ್ ಅನ್ಕೊಂಡಿರೋ ಹುಡುಗ ಇವನಲ್ಲ ಸರ್. ಇವನು ಕತೆ ಹೇಳೋ ಮದ್ದೂರ್ ಮಧುಕುಮಾರ್. ಆಕಾಶ ಮರೆತ ಮೋಡ ಅಥವಾ ಮೋಡ ಮರೆತ ಆಕಾಶ ಸೋಷಿಯಲ್ ಸ್ಟೋರಿ. ಧೃತರಾಷ್ಟ್ರನ ಚರಿತ್ರೆ ಪುರಾಣ. ವಿಸಿಕಾ ಚರಿತ್ರೆ ಬೈಬಲ್ ಕತೆ. ಎಸ್. ಕೆಂಪು ಆಕಾಶ ರಾಜಕೀಯ. ತಪ್ಪಿ ಹೋದ ಹೊಡೆತ ಅಥವಾ ತಪ್ಪಿ ಬಿದ್ದ ಹೊಡೆತ ಬೆಂಗಾಲಿ. ಇದ್ರಲ್ಲಿ ಯಾವ ಕತೆ ಬೇಕು? ಎನಿ ಚಾಯ್ಸ್? ಯಾವ್ದಾದ್ರು ಹೇಳಿ. ಈ ಬೆಂಗಾಲಿ ಅಂತ ಹೇಳಿದ್ರೆ ಬೆಂಗಾಲಿ ಭಾಷೆಲ್ ಕತೆ ಹೇಳ್ತೀರಾ? ಇಲ್ಲ ಸರ್, ಬೆಂಗಾಲಿ ನಾವಲ್ಲು ಕತೆಗ್ ಬೇಕಾಗಿರೋದನ್ನ ತಗೊಂಡಿದ್ದೀನಿ. ನಿಮ್ ಟ್ರೂಪ್ ಅಲ್ಲಿ ಎಷ್ಟು ಜನ ಲೇಡೀಸ್ ಇದಾರೆ? 5 ಸುಂದರ ಇದು. ಅದು ನಾವೆಲ್ ಹೆಸರಲ್ವಾ? ಕತೆ ಹೇಳಿದ್ರೆ ಮಾತ್ರ ಸಾಕಾಗಲ್ಲ, ಹಾಡು ಡ್ಯಾನ್ಸ್ ಎಲ್ಲ ಮಾಡಿ ಜೋರ್ ಮಾಡ್ಬೇಕು. ಹೆಣ್ಮಕ್ಳು ವಿಷಯದಲ್ಲಿ ಹುಷಾರಾಗಿರ್ಬೇಕು. 5 ಅನ್ನೋದು 7 ಆಗಿದ್ರು ಪರವಾಗಿಲ್ಲ. ನಾನ್ ನೋಡ್ಕೊಂತೀನಿ, ಅದನ್ನೆಲ್ಲ ನಾನ್ ಸಪ್ರೇಟ್ ಆಗಿ ನೋಡ್ಕೊಂತೀನಿ. ನನಗ್ ತಿಳಿದ ಮಟ್ಟಿಗೆ. ನಿನಗ್ ತಿಳಿದ ಮಟ್ಟಿಗೆ ನನಗೇನು ಗೊತ್ತಾಗ್ತಾನೆ ಇಲ್ಲ. ಈ ಲೇಡೀಸ್ ಅಟೆಂಡ್ ಮಾಡೋ ಪ್ರೋಗ್ರಾಮ್ ಅಂತ ಹೇಳಿದಾಗ, ಹಾಗಂದ್ರೆ ಬಯಲಾಟ, ಕುಚಿಪುಡಿ, ಮೋಹಿನಿ ಆಟ ಆತರ. ಅದಕ್ಕೇನು ಮಾಡ್ಸೋಣ. ಇಲ್ಲಿ ನೋಡ್ಬೇನಿ, ನಮ್ಮೂರ್ ತರ ಪ್ರೋಗ್ರಾಮ್ ಚೆನ್ನಾಗಿಲ್ಲ ಅಂದ್ರೆ ತಪ್ಪಿಸ್ಕೊಂಡು ಓಡೋದಕ್ಕಾಗಲ್ಲ. ಅದ್ಯಾಕೆ? ನಮ್ ಪಾಸ್ಪೋರ್ಟ್ ವೀಸಾ ಸ್ಪಾನ್ಸರ್ ಹತ್ರ ಇರುತ್ತೆ. ಏನು ಅಲ್ಲಿಗೆ ಹೋಗೋದಕ್ಕೆ ವೀಸಾ ಪಾಸ್ಪೋರ್ಟ್ ಎಲ್ಲ ಬೇಕಾ? ಓ, ಎಷ್ಟೆಲ್ಲ ಪುಣ್ಯ ನೋಡಿ. ನೋಡು, ಅದು ಇದು ಮಾತಾಡಿ ತಲೆ ಕೆಡ್ಸ್ಕೋಬೇಡಿ. ಅವ್ರು ಖಂಡಿತವಾಗಿಯೂ ಹೇಳಿದ್ದಾರೆ ಪ್ರೋಗ್ರಾಮ್ ನಡೆಯುತ್ತೆ ಅಂತ. ಸುಮ್ನೆ ನನ್ ತಮಾಷೆ ಮಾಡ್ಬೇಡಿ ನೀವು. ನೀನ್ ಸುಶೀಲ್ಗೆ ಅವಮಾನ ಮಾಡಬಾರ್ದು. ಮಾಡೋದಿಲ್ಲ, ನೀನು ಮಾಡೋ ಹೋಗಿಲ್ಲ. ಯಾರು ಸುಶೀಲನ್ ಬಗ್ಗೆ ಮಾತಾಡಬಾರ್ದು. ನೀನ್ ಮಾಡಬಾರ್ದು. ಮೊದಲು ನೀನ್ ಮಾತಾಡಬಾರ್ದು. ಯಾರು ಆತರ ಮಾಡಲ್ಲ. ಆಯ್ತಾ? ಮತ್ತೆ ಹುಡುಗಿರ್ ಏರ್ಪಾಟ್ ಮಾಡೋದು ನಾನ್ ಮಾಡ್ತೀನಿ. ಅದೇನ್ ಸೆಪರೇಟ್ ಆಗಿ ಹೇಳ್ಬೇಕಾ? ಅದು ಒಂದ್ ವಿಷಯ ತಾನೇ ನಿಮ್ ಕೈಲಿ ಆಗೋದು. ನೋಡು, ನಾವೊಂದ್ ಲಿಸ್ಟ್ ಮಾಡೋಣ ಪ್ರೋಗ್ರಾಮ್ಗೆ. ನಾನ್ ಕತೆ ಹೇಳೋದು, ಹಾಡಾಡೋದು ಇದೆಲ್ಲ ಸೇರಿ ಒಂದು 3.5 ಅವರ್ ಅಡ್ಜಸ್ಟ್ ಮಾಡ್ತೀನಿ. ಪ್ರೋಗ್ರಾಮ್ ಫುಲ್ಲು ಎಷ್ಟೊತ್ತು ನಡೆಯುತ್ತೆ? ಹಾಗಿದ್ರೆ ನಾವೆಲ್ಲ ಯಾಕೆ ಹೋಗ್ಬೇಕು? ಅದೇನೇ ಆಗ್ಲಿ, ನನ್ಗೆ 3 ಗಂಟೆ ಬೇಕೇ ಬೇಕು. ನನ್ಗೆ ದುಡ್ಡು ಕೂಡ 3 ಗಂಟೆಗೆ ಬೇಡ, ಅರ್ಧ ಸಾಕು. ಅದ್ ಹೇಗೋ ಅರ್ಧನೇ ಸಾಕು. ಸುರೇಂದ್ರ ಅವ್ರ ಮೈಂಡ್ ವಾಯ್ಸ್ ಹೇಳಲೆ. ಅದಿರ್ಲಿ, ನೀನ್ ಯಾವ ಹೆಸರಲ್ಲಿ ಬರ್ತೀಯಾ? ಬೆನ್ನಿ ಕುರಿಯನ್ ಅನ್ನೋ ಹೆಸರಲ್ಲಿ. ಯಾಕೆ ಸ್ವಂತ ಹೆಸರು ಬಂದ್ರೆ ತಪ್ಪಾಗತ್ತಾ? ಅದಲ್ಲ, ನೀನ್ ಯಾವ ಸೆಕ್ಷನ್ ಅಲ್ಲಿ ಬರ್ತೀಯಾ? ಸೆಕ್ಷನ್? ನನ್ನ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಹೋಗ್ಲಿ, ನಮ್ಮಪ್ಪ ಯಾರು ಅಂತ ನಿಮಗೆ ಗೊತ್ತಾ? ಅದು ನಿನ್ಗೆ ಗೊತ್ತಿಲ್ಲ ಅಂದ್ರೆ ನಮ್ಗೆ ಹೇಗೆ ಗೊತ್ತಿರುತ್ತೆ? ಬೇಡ ಬೇಡ, ಅಪ್ಪನ ಬಗ್ಗೆ ತಮಾಷೆ ಮಾಡ್ಬೇಡ. ಇಲ್ದೇ ಇರೋ ವಿಷಯಕ್ಕೆ ಯಾಕೆ ಜಗಳ ಆಡ್ತಿದ್ಯಾ? ಅಪ್ಪ ಇಲ್ಲ ಅಂತಾರ? ಅನಾವಶ್ಯಕವಾದ ವಿಷಯ ಜಗಳ ಬೇಡ ಅಂದೆ. ಕಲ್ಲರಿ ಪಯಟ್ಟು ವಂಶದವ್ರು ನಾವು.
ಗಲ್ಫ್ ಅಲ್ಲಿ ಕಳರಿಪಯಟ್ ನಾನು ತೋರಿಸ್ತೀನಿ ನೋಡು. ಹಾಗಾದ್ರೆ ಅದನ್ನ ಇಲ್ಲೇ ತೋರ್ಸು. ಗಲ್ಫ್ ಅಲ್ಲಿ ತೋರ್ಸೋದ್ನ ಇಲ್ಲಿ ತೋರ್ಸೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಹಾಗಾದ್ರೆ ಪ್ರೋಗ್ರಾಮ್ ಮುಗಿದ ಮೇಲೆ ಒದೆ ತಿನ್ನೋದಕ್ಕೆ ಸಿಗ್ತಾ? ಸುಮ್ನೆ ಜಗಳ ಆಡ್ದೆ ಪ್ರೋಗ್ರಾಮ್ ಬಗ್ಗೆ ಏನಾದ್ರೂ ಯೋಚನೆ ಮಾಡಿ. ಯೋಚಿಸ್ತೀನಿ, ಅದನ್ನ ಬಿಡು. ಕಲರಿ ಫೈಟೋ ಏನಾದ್ರೂ ಮಾಡ್ಕೋ. ಮತ್ತೆ ಈ ಹಾಡಾಡೋರು ಡ್ಯಾನ್ಸ್ ಆಡೋರು ವಿಷಯ ನನಗೆ ಗೊತ್ತಿರೋ ಒಬ್ಬ ಸಿಸ್ಟರ್ಸ್ ಒಂದ್ sister ಆ? ಒಬ್ರು ಸಿಸ್ಟರ್ಸ್ ಅಂದ್ರೆ ಇಬ್ರು ಜನ, ಅದನ್ನೇ ಅರ್ಥ ಹಾಗಂದ್ರೆ? ಮಾಡ್ರೆ ಅವ್ರ ಅಪ್ಪಂಗೂ ಅವ್ರ ಅಮ್ಮಂಗೂ ಇಬ್ರೇ ಮಕ್ಳವ್ರು. ಒಂದಪ್ಪಂಗ್ ಹುಟ್ಟಿಲ್ಲ ಅಂದ್ರೆ ಹಾ, ಎರಡಪ್ಪ? ಇಬ್ರೇ. ಹಾ, ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ, ಅವ್ರನ್ನೇ ಬುಕ್ ಮಾಡೋಣ. ಹಾ. ಏನೇ ಆಗಿದ್ರು ಗಲ್ಫ್ ಅಲ್ಲಿ ನಾನ್ ಮಾಡದೆ ಹೈಲೈಟ್. ಓ ಹೈಲೈಟ್ ಟ್ಯೂಬ್ಲೈಟ್ ಏನಾಗುತ್ತೆ ಬಾ. ಮಧು, ನಾನಿವತ್ ಹೇಳ್ಬೇಕು ಅಂತಿರೋದ್ ಯಾವತ್ತೂ ಹೇಳಿಲ್ಲ. ವಿಷಯ ತುಂಬಾ ಸೀರಿಯಸ್ ಆಗಿರೋದು. ಓಹೋ, ಅಪ್ಪ ರಜದ್ ಮೇಲ್ ಬಂದಾಗ ಏನೇ ಆದ್ರೂ ನನ್ ಮದ್ವೆ ಮಾಡೇ ಹೋಗ್ತಾರಂತೆ. ನಡೆಸ್ಲಿ ಬಿಡು, ನಾನ್ ಯಾವಾಗ್ಲೂ ರೆಡಿ ಅಂತ ನಿನ್ನ ಅಪ್ಪನ ಹತ್ರ ಹೇಳ್ಬಿಡು. ನನಗಿದೆಲ್ಲ ಕಾಮಿಡಿ ಅನ್ನಿಸ್ತಾ ಇಲ್ಲ. ಇಲ್ಲಿ ನೋಡು ಶುಭ, ನನ್ ಮೇಲೆ ಆಣೆ, ಗಲ್ಫ್ ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬಂದಾದ್ಮೇಲೆ ನಮ್ಮಿಬ್ಬರಿಗೆ ಮದ್ವೆ, ಅದಾದ್ಮೇಲೆ ಹನಿಮೂನ್. ಅದು ಎಲ್ಲಿ ಹೋಗ್ಬೇಕು ಅಂತ ತೀರ್ಮಾನ ಮಾಡೋದು ನೀನೆ. ಅದಾದ್ಮೇಲೆ ಏನಾಯ್ತು? ನಿಮ್ ಅಂಕಲ್ದು ಕಾರ್ ಬರ್ತಿದ್ಯಲ್ಲ, ಅವ್ರು ನೋಡಿದ್ರೆ ಗಲ್ಫ್ ಪ್ರೋಗ್ರಾಮ್ ಅಷ್ಟೇನೆ. ಅಯ್ಯಯ್ಯೋ, ಏನಮ್ಮ ಇಲ್ಲಿ? ಅಂಕಲ್, ಅದು ನಾನು ಪ್ಲಾಂಟ್ ಕಲೆಕ್ಷನ್ಗಿಂತ ಬಂದೆ. ಇದು ಪ್ಯಾಚಿ ಇರುತ್ತಲ್ಲ, ಅದ್ರಲ್ಲಿ ತುಂಬಾ ಒಳ್ಳೆ ಗಿಡಗಳು ಬೆಳೆಯುತ್ತೆ. ಅದೆಲ್ಲ ತುಂಬಾ ರೇರ್. ಇಲ್ಲೇ ಇದೆ ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ರು, ಅದನ್ನೇ ಹುಡುಕ್ತಾ ಇದ್ದೆ. ಅಯ್ಯಯ್ಯೋ, ಇಲ್ಲಿ ನೋಡು, ಇದ್ರೊಳಗೆ ಪೂರ್ತಿ ಪಾಚಿನೇ. ಸರಿ, ನಿನಗ್ ಬೇಕಾಗಿದ್ ಸಿಕ್ತಾ? ಇಲ್ಲ, ಇನ್ನೂ ಸಿಕ್ಕಿಲ್ಲ. ಸಾರ್ ಟೈಮ್ ಏನಾಯ್ತು? ಏನ್ ವೇಷ ಇದು? ಗಬ್ಬು ವಾಸನೆ. ನಿನ್ ಮನೇಲಿ ಕೇಳಕ್ ಯಾರು ಇಲ್ವಾ? ಅವರೆಲ್ಲ ಮದ್ವೆಗೆ ಹೋಗಿದಾರ ಸಾರ್. ಇದೆಂತ ಬಾಳು? ಛೀ, ಬಾ. ಓಹ್, ಹೇಗೋ ತಪ್ಪಿಸ್ಕೊಂಡೆ. ಅಯ್ಯಯ್ಯೋ, ಈ ವಯ್ಯನ ಯಾಕೆ ದಿಢೀರ್ ಅಂತ ಇಲ್ಲಿಗೆ ಬಂದಿದ್ದಾನೆ? ಅಯ್ಯಯ್ಯೋ, ಏನು ಅರ್ಥ ಆಗ್ತಿಲ್ಲ. ನೀನ್ ಅವನೇ ಅಲ್ವೇನೋ? ಏ, ಅವ್ನು ನಾನಲ್ಲ. ಏನದು? ಹೂ ಕಿತ್ಕೊಳ್ಳೋಣ ಅಂತ ಬಂದೆ. ಅದಕ್ಕೆ ತರ ಭಯ ಇಡ್ಸ ಹೂ ಕಿತ್ಕೊಳ್ಳೋದು? ನಿಮ್ಗೆ ಹೆದರ್ಕೊಂತ ನಾನು ಹೇಳೇ ಇಲ್ವಲ್ಲ. ಗೊತ್ತಿಲ್ಲ ಅಂದ್ರೆ ಮೊದ್ಲೇ ಹೇಳ್ಬೇಕು. ಡ್ಯಾನ್ಸ್ ಟ್ರೂಪ್ ನ ಹುಡುಕಿ ಚಪ್ಲಿನ ಕಿತ್ತೋಯ್ತು. ನೀನ್ ಅವ್ರ ಹತ್ರ ತಗೊಂಡಿದ್ದು ತೆರೆಸಾ ಅವ್ರ ನಂಬರ್ ತಾನೆ? ಇಲ್ಲ, ಮದರ್ ತೆರೆಸಾ ಡ್ರೆಸ್. ಅವ್ರಿಗೂ ಡ್ಯಾನ್ಸ್ ಟ್ರೂಪ್ ಇದೆಯಾ? ಹುಚ್ಚರಂಗ್ ಮಾತಾಡಬೇಡ, ಸುಮ್ನೆ ಬಾರ. ಈ ಸುಶೀಲ್ಗೆ ಆರ್ಟಿಸ್ಟ್ ಜೊತೆ ಸಂಬಂಧ ಅಷ್ಟು ಚೆನ್ನಾಗಿಲ್ಲ. ಒಳ್ಳೆ ಸಂಬಂಧ ಇಲ್ವಾ? ಪ್ರಕೃತಿ ಮುದ್ದಾಡೋ ತರ ಇದೆ ಅಲ್ವಾ? ಮುದ್ದಾಡೋದ? ಯಾರನ್ನ? ಮುದ್ದಾಡೋದಲ್ಲ, ಪ್ರಕೃತಿ ಸೌಂದರ್ಯ. ಓ, ನಿನಗ್ ಯಾವಾಗ್ಲೂ ಇದ್ರ ಬಗ್ಗೆನೇ ಯೋಚನೆ. ನಾಯಿ. ಏನು? ಯೋ ನಾಯಿ. ಏ, ನೀನ್ ತಪ್ಪಾಗಿ ಮಾತಾಡ್ತೀಯ. ಯೋ ನಾಯಿ. ಏ, ನಂಗೆ ಸಿಟ್ಟು ಬರ್ತಾ ಇದೆ. ಅಲ್ಲಿ ನೋಡೋ ನಾಯಿ, ತಿರುಗ್ ನೋಡೋ ನಾಯಿ. ನಾಯಿ. ನಾ ಓಡೋಗೋಣ? ಓಡಿದ್ರೆ ಕಚ್ಚೋದ್ ಕನ್ಫರ್ಮ್. ಹೊಗಳೋ ನಾಯಿ ಕಚ್ಚಲ್ಲ ಅಂತ ನಮ್ ಟೀಚರ್ ಹೇಳ್ಕೊಟ್ಟಿದ್ದಾರೆ. ಅದು ಹೇಳ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ, ಆದ್ರೆ ನಾಯಿಗ್ ಗೊತ್ತಿರುತ್ತಾ? ನಗು ನಗು. ನಗಕ್ಕೆ ನಾವೇನು ಹುಚ್ಚರ? ಅಯ್ಯೋ, ನಮ್ಮಪ್ಪ ಯಾರು ಅಂತ ಗೊತ್ತ. ಅಯ್ಯೋ, ಅಡ್ರೆಸ್ ಬಿದ್ದೋಯ್ತು. ಎತ್ಕೋಬೇಡ. ಇಲ್ಲ ಅಂದ್ರೆ ನಾವು ಕಲ್ ತಗೊಳಕ್ ಹೋಗ್ತಿದೀವಿ ಅಂತ ನಾಯಿ ಅನ್ಕೊಳುತ್ತೆ. ಅದು ಇಲ್ಲ ಅಂದ್ರೆ ಹೆಂಗ್ ಹೋಗೋದು? ಏನು ಪ್ರಯೋಜನ ಇಲ್ಲ. ಮೊದ್ಲು ಇಲ್ಲಿಂದ ಹೋಗಕ್ಕಾಗತ್ತಾ ನೋಡು. ಅಡ್ರೆಸ್ ಎತ್ಕೋ. ಅಡ್ರೆಸ್ ನಾಯಿ ತಗೊಳುತ್ತೆ. ನೀನ್ ತಗೊಳ್ಳೋ. ನೀ ಎತ್ಕೋ. ಹಾ, ಒಟ್ಟಿಗೆ ತಗೊಳ್ಳೋಣ. ಅಯ್ಯೋ, ಓಡು. ಈ ಕಡೆ ನಾಯಿ ಬರ್ತಾ ಇದೆ, ಕಾಪಾಡಿ. ನಮ್ಮನ್ನ ಬರ್ತಾ ಇದೆ, ಕಾಪಾಡಿ. ನಾಯಿ ಬರ್ತಾ ಇದೆ. ಕಾಪಾಡಿ, ನನ್ ಕಾಲ್ ಬೇರೆ ಸರಿ ಇಲ್ಲ. ಕಾಪಾಡಿ, ನಂಗ್ ಹತ್ತಕ್ಕಾಗಲ್ಲ. ಕಾಪಾಡಿ. ಅಯ್ಯೋ, ಇವರೆಲ್ಲ ಯಾರು ಮಾಡ್ತಾರೆ? ಇವರೇ ಹುಚ್ಚಿರ. ಅಯ್ಯಪ್ಪ, ಕಾಪಾಡಿ. ನಮಸ್ಕಾರ ಅಣ್ಣ. 2 ಹಾಲು, ಸಕ್ಕರೆ ಬೇಡ, ಇಲ್ಲೇ ಕುಡಿಯಕ್ಕೆ. ಇಲ್ಲಿ ನೋಡಿ, ಒಂದು ಹಾಲ್ಗೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಟೀ ಪೌಡರ್. ಬರೀ ಟೀ ಅಂತ ಹೇಳ್ಬೋದಲ್ಲ? ಪರವಾಗಿಲ್ಲ, ಇಟ್ಸ್ ಆಲ್ ರೈಟ್. ಕೇಳು. ಕೇಳ್ತೀನಿ. ಚಾಮುಂಡಿ ತಾಯಿ ಆಣೆ, ನಾನೆಂದು ನಿಮ್ಮೋನೆ, ಇನ್ನೊಂದು ಏನ್ ಸೆಕೆ? AC ಇಲ್ವಲ್ಲ? ತಗೊಳ್ಳಿ. ನಿಮ್ಮನ್ನ ಯಾವತ್ತೂ ಇಲ್ಲಿ ನೋಡಿಲ್ಲ. ನಾವು ಒಂದ್ ಪ್ರೋಗ್ರಾಮ್ ಬಂದ್ವಿ. ಏನ್ ಪ್ರೋಗ್ರಾಮ್? ಅದು ಪ್ರೋಗ್ರಾಮ್ಗೋಸ್ಕರ ಸಿಸ್ಟರ್ಸ್ ನ ಹುಡುಕ್ತಿದ್ವಿ. ಯಾವ ಸಿಸ್ಟರ್ಸ್? ಅವರೇನಾ? ಅಯ್ಯೋ, ಈ ಸಿಸ್ಟರ್ಸ್ ನಮ್ ಪ್ರೋಗ್ರಾಮ್ಗೆ ಆಗಲ್ಲ. ಆಗೋದಿಲ್ವಾ? ಇಲ್ಲಿ ನೋಡಿ, ನಾವು ಹುಡ್ಕೊಂಡ್ ಬಂದಿರೋ ಸಿಸ್ಟರ್ಸ್ ಅಲ್ಲ ಈ ಸಿಸ್ಟರ್ಸ್. ನಮ್ ಪ್ರೋಗ್ರಾಮ್ಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಆರ್ಟಿಸ್ಟ್ ಬೇಕು. ಸುಶೀಲ್ ಗೊತ್ತಾ? ಏನ್ ಭಾಷೆ ಇದು? ನೀವೇನ್ ಹೇಳಕ್ ಬರ್ತಾ ಇದ್ದೀರಾ? ಸುಶೀಲ್ ಗೊತ್ತಾ ನಿಮ್ಗೆ? ಗಡ್ಡ ಬಿಟ್ಟವ್ರ? ಛೇ, ದಾಡಿ ಬಿಟ್ಟಿರೋದು ಅದು ಒರಿಜಿನಲ್. ಅದೇನೆ. ಗೊತ್ತಿಲ್ಲದೆ ಇನ್ನೇನು, ಅವ್ನ್ ನಮ್ ಕಂಪ್ನಿ ಅವನೇ. ಈ ಪ್ರೋಗ್ರಾಮ್ ಮೇನ್ ಅವನೇನೆ. ಇವ್ರ ಬಗ್ಗೆ ಹೇಳಿದೆ ಅವನು.
ನಾವು ನಡೆಯೋದು, ಊಟ ಮಾಡೋದು, ಮಲ್ಕೊಳ್ಳೋದೆಲ್ಲ ನಿಮ್ದೇನೆ. ಓ, ಹಾಗಾದ್ರೆ ಆ ಕಾಲದಿಂದನೂ ನೀವು ಈ ಫೀಲ್ಡ್ ಅಲ್ಲಿ ಒಟ್ಟಾಗೆ ಇದ್ದೀರಲ್ಲ? ಹೌದು. ಸುಶೀಲ್ ಈ ಪ್ರೋಗ್ರಾಮ್ ಅವ್ರದ್ದು ಅಡ್ರೆಸ್ ಏನಾದ್ರು ಕೊಟ್ಟಿದ್ದಾನೆ ನಿಮ್ಗೆ? ಇಲ್ಲ, ಅದನ್ನ ಇಲ್ಲಿ ಯಾರ ಹತ್ರ ಕೇಳಿದ್ರು ಹೇಳ್ತಾರೆ ಅಂದ. ಹೌದು. ಅದು ಸರಿ, ಸುಶೀಲ್ ಅವ್ರ ಜನರನ್ನ ನೇರವಾಗಿ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಇದೇಳು. ಬಾ ನಡಿ. ದೊಡ್ಡ ಇರು ಇರು. ಏನು ಮಣಿ, ಏನು ಇವ್ರು ಯಾರು ಅಂತ ಗೊತ್ತೇನೋ? ಇಲ್ಲ. ನಮ್ ಸುಶೀಲ್ ಅವ್ರ ಜನನೇ. ಯಾರು? ಅದೇ ಆ ಪ್ರೋಗ್ರಾಮ್. ಇದ್ಯಾಕ ಅಂಕಲ್ ಬೊಂಬು? ಇರ್ಲಿ, ಬೇರೆ ಜಾಗಕ್ಕೆ ಹೋಗ್ತೀವಲ್ವಾ? ಇರ್ಲಿ ಬಿಡು, ಪರವಾಗಿಲ್ಲ. ಬಾ ಹೋಗ. ಇವ್ರಿಗೆಲ್ಲ ಎಷ್ಟು ಪ್ರೀತಿ ಅಲ್ವಾ. ಏ ಮಾಧವ ಬಾ, ಜಗೋ ಬಾ. ಯೋ ಮಾಧವ, ಆ? ಇವ್ರು ಯಾರು ಅಂತ ಗೊತ್ತಾ ನಿಂಗೆ? ಇಲ್ಲ. ನಮ್ ಸುಶೀಲ್ ಅವ್ರ ಜನ. ಯಾವ ಸುಶೀಲು? ಅದೇ ಆ ಪ್ರೋಗ್ರಾಮ್ ಸುಶೀಲ್. ಓ, ಆ ಸುಶೀಲು ಆರ್ಟಿಸ್ಟ್ ಹುಡ್ಕೊಂಡ್ ಬಂದವ್ರಾ? ಹೌದೌದು, ಆರ್ಟಿಸ್ಟ್ ನೋಡ್ಕೊಂಡ್ ಬಂದಿದೀವಿ. ಸುಶೀಲ್ಗಿಲ್ಲಿ ತುಂಬಾ ಇನ್ಫ್ಲೂಯೆನ್ಸ್. ಎಷ್ಟು ಪ್ರೀತಿ ತೋರಿಸ್ತಾ ಇದ್ರಲ್ಲ, ನಮ್ಗೋಸ್ಕರ ಇವರು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಅದ್ ಸರಿ, ಸುಶೀಲ್ ಎಲ್ಲಿದ್ದಾನೀಗ? ಅವರು ನಮ್ ತರ ಬೇರೆ ಕಡೆ ಆರ್ಟಿಸ್ಟ್ ನ ಹುಡ್ಕೊಂಡು ಹೋಗಿದ್ದಾರೆ. ಹಾಗಾದ್ರೆ ತುಂಬಾ ಶ್ರಮಜೀವಿ ಅಲ್ವಾ? ಅವ್ರು ಇದಕ್ ಮುಂಚೆ ಜನರನ್ನ ಕರ್ಕೊಂಡು ಹೋಗಿ ಬಂದಿದ್ರು. ಅವಾಗ ನೇರವಾಗಿ ಮಾತಾಡ್ಸಕ್ಕೆ ಆಗಿಲ್ಲ. ಅಯ್ಯೋ, ಅವ್ರು ತುಂಬಾ ಬಿಸಿ ಇದಾರೆ. ನಾನ್ ನೋಡ್ದಾಗ ಹೇಳ್ಬಿಡ್ತೀನಿ. ಆ ಸುಶೀಲ್ ಹತ್ರ ಹೇಳೋದ್ನೆಲ್ಲ ಇವ್ರ ಹತ್ರ ಹೇಳಿದ್ರೆ ಸಾಕು. ಹೌದೌದು, ಹೇಳ್ಬೋದು. ಎಲ್ಲರೂ ಹೇಳೋ ಅವಶ್ಯಕತೆ ಇಲ್ಲ, ಒಬ್ರು ಮಾತ್ರ ಹೇಳಿದ್ರೆ ಸಾಕು, ಪ್ಲೀಸ್. ಹೌದೌದು, ನಮ್ಮಿಂದ ನಿಮ್ಗೆ ತೊಂದರೆ ಆಗಿದೆ, ಹೌದ್ ತಾನೆ? ಎಲ್ಲ ತೊಂದರೆಗಳು ಇವತ್ತಿಗೆ ಮುಗ್ದೋಗುತ್ತೆ. ಆಮೇಲೆ ಎಲ್ಲರೂ ಬಂದಿದ್ದೀರಲ್ಲ, ಪ್ರೋಗ್ರಾಮ್ ಶುರು ಮಾಡೋಣವಾ? ಎಕ್ಸ್ಕ್ಯೂಸ್ ಮೀ, ನೀವ್ ಮಾತಾಡ್ತಿರೋ ಪ್ರೋಗ್ರಾಮ್ ಯಾವುದು? ಅಯ್ಯೋ ಎಲ್ಲ ಬರ್ತಿದ್ದಾರೆ. ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ನಾವು ಗಡಿಬಿಡಿ ಸಿಸ್ಟರ್ಸ್. ಇವರೇ ಸರ್ ಅವರು. ಈ ಸಿಸ್ಟರ್ಸ್ಗೆ ಬ್ರದರ್ಸ್ ಇಲ್ಲ, ಅದೇ ಅವ್ರ ಸ್ಪೆಷಾಲಿಟಿ. ಹೌದು. ಶುರು ಮಾಡೋಣ ಮಧುಕುಮಾರ್. ಹಾಡ್ ಚೆನ್ನಾಗಿರ್ಬೇಕು. ನನ್ ಹಾಡ್ಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಹಾಗಾದ್ರೆ 4ನೇ ಸ್ವರ ನುಡ್ಸಿ. ವಂದನಂ ಸದಸ್ಯರೇ, ವಂದನಂ ಬಹುಮಾನ್ಯರೇ, ವಂದನಂ 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 ವಂದನಂ. ವಂದನಂ 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 ವಂದನಂ. ಮದ್ದೂರ್ ಮಧುಕುಮಾರಿನ ನಮಸ್ಕಾರ. ಕವಿಗೆ ಎಲ್ಲ ಕಥಾಗಾರಿ ಎಲ್ಲ ನಾನ್, ಕೇವಲಂ ವಿದ್ಯಾರ್ಥಿ ಮಾತ್ರಮಾಣಿನ್ನು ഞാൻ. ಕವಿಗೆ ಎಲ್ಲ ಕಥಾಗಾರಿ ಎಲ್ಲ ನಾನ್, ಕೇವಲಂ ವಿದ್ಯಾರ್ಥಿ ಮಾತ್ರಮಾಣಿನ್ನು ഞാൻ. ಕೇವಲಂ ವಿದ್ಯಾರ್ಥಿ ಮಾತ್ರಮಾಣಿನ್ನು ഞാൻ. ಕೇವಲಂ ವಿದ್ಯಾರ್ಥಿ ಮಾತ್ರಮಾಣಿನ್ನು ನಿಲ್ಸಿ. ನೀವೇ ಅಲ್ವಾ ಹೇಳಿದ್ ಇವ್ರು ಪ್ರೊಫೆಷನಲ್ ಸಿಂಗರ್ಸ್ ಅಂತ? ಆದ್ರೆ ಇವರು ಸ್ಟೂಡೆಂಟ್ಸ್ ಅಂತ ಹಾಡ್ತಾ ಇದಾರೆ. ಯಾವ ಸ್ಕೂಲ್ ಓದ್ತಾ ಇದ್ದೀರಾ? ಅದು ಮರ್ಯಾದೆಯಿಂದ ಸರ್. ಮರ್ಯಾದೆನಾ? ಅದೆಲ್ಲಿದೆ? ಅದಲ್ಲ, ಮರ್ಯಾದೆ, ವಿನಯ. ಕತೆ ಹೇಳೋದು ಈಗ್ಲೇ ಬೇಡ, ಅದನ್ನ ಹೇಳೋದಕ್ಕೆ ಮಧುಕುಮಾರ್ ಇದಾರೆ. ಹಾಡೋದಕ್ಕೆ ಸಿಂಗರ್ಸ್ ಬರ್ತಾರೆ ಅಂತ ತಾನು ಹೇಳಿದ್ದು. ಅಯ್ಯೋ, ನಾವ್ ಹಾಡ್ತೀವಿ ಸರ್. ಅಯ್ಯೋ, ಇದನ್ ಮೊದ್ಲೇ ಹೇಳ್ಬೇಕಲ್ವಾ? ನಾನ್ ಅನ್ಕೊಂಡೆ ನಿಮ್ಗೆ ಕತೆ ಹೇಳೋದಕ್ ಮಾತ್ರ ಬರುತ್ತೆ ಅಂತ. ನೀವು ಧೈರ್ಯವಾಗಿ ಹಾಡಿ. ರೆಡಿ, 1 2 3. അഖിലാണ്ട മണ്ഡല മണിയിട്ടൊരുക്കി അതിനുള്ളിൽ ആനന്ദ ദീപം കൊളുത്തി. ನಿಲ್ಸಿ. ಗಲ್ಫ್ ಅಲ್ಲಿ ಪ್ರೋಗ್ರಾಮ್ ನಡೀತಾ ಇರೋದು. ರಾಜರ ಕಾಲದ ಹಾಡ್ ತಗೊಂಡಲ್ಲ ಹೋದ್ರೆ ಒದಿತಾರವ್ರು, ಹೌದು ತಾನೆ? ಅಯ್ಯೋ, ನೀವೆಲ್ಲ ಸೇರ್ಕೊಂಡು ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ? ಅಯ್ಯೋ ಸರ್, ಇದು ರಿಹರ್ಸಲ್. ಸ್ಟೇಜ್ ಮೇಲೆ ಬದಲಾಗುತ್ತೆ ಬಿಡಿ. ಸ್ಟೇಜ್ ಹತ್ತೋದಕ್ಕೆ ಇದೇನ್ ರಾಜಕೀಯ ಪ್ರೋಗ್ರಾಮ? ಎಲ್ಲಯ್ಯ ಡ್ಯಾನ್ಸ್ ಎಲ್ಲ ಮಾಡೋರು? ಡ್ಯಾನ್ಸ್ ಅವ್ರು ಬನ್ನಿ. ಬರ್ತಾರೆ ಸರ್, ಬರ್ತಾರೆ. ಯಾರು? ಸ್ಮಿತಾ. ಸ್ಮಿತಾನಾ? ಚಿತ್ರನಟಿ ಸ್ಮಿತಾ ಬಂದ್ರು ಸರ್, ನೋಡಿ ಸರ್. ಯಾರು? ಸಿನಿಮಾ ನಟಿ ಸ್ಮಿತಾ ಅವರು. ನೋಡಿ ಅಲ್ಲಿ. ನಮಸ್ಕಾರ. ಪೌರಾಣಿಕ ಚಿತ್ರಗಳ ನಾಯಕ ನಟಿ ಅಲ್ವಲೇ ನಿನ್. ನಾನ್ ಹೇಳ್ಬೇಕನ್ಕೊಂಡಿದ್ದು ಒಂದೇ ಸುಮಾ. ಸ್ಟೇಟ್ಸ್ ಅಲ್ಲಿರೋ ಅಂತ ನಿಮ್ಮ ಡ್ಯಾಡಿ ಆಸೆ ಎಲ್ಲ ಈಡೇರಿಸ್ಬೇಕು ಅನ್ಕೊಂಡಿರೋ ಮೇನನ್ ಸರ್. ಇದ್ರ ಮಧ್ಯೆ ನಿನಗಾಗ್ತಿರೋ ಮೆಂಟಲ್ ಸ್ಟ್ರೆಸ್. ಇವಾಗ್ಲಾದ್ರೂ ನನ್ ಬಗ್ಗೆ ನೀವ್ ಯೋಚನೆ ಮಾಡಿದ್ರಲ್ಲ. ನೀನ್ ಸೀರಿಯಸ್ ಆಗಿ ಮಾತಾಡುವಾಗ ನಾನು ಅವಾಗ ಕಾಮಿಡಿ ಮಾಡ್ತಿದ್ದೆ, ಆದ್ರೆ ಅದು ತುಂಬಾ ನೋವಾಗ್ತಿತ್ತು. ಸಾಯಿಸ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ ನೀನು?
ಎಲ್ಲರೂ ನನ್ ಮೇಲೆ ಹೇಳ್ತಿದ್ದಾರೆ. ನಾನ್ ಏನ್ ತಪ್ಪು ಮಾಡ್ದೆ ಅಂತ ಹೇಳಿ. ನನ್ಗೆ ಮಧು ಅಂದ್ರೆ ತುಂಬಾ ಇಷ್ಟ. ಡ್ಯಾಡಿ ಹೇಳ್ತಿರೋ IAS ಡಾಕ್ಟರ್ ನನಗೆ ಇಷ್ಟ ಇಲ್ಲ. ಮತ್ತೆ ನಿಮ್ಮಪ್ಪ ನಿಂಗೆ ಅಮೆರಿಕದಲ್ಲಿ ಗಂಡು ನೋಡಿರೋದು? ಸತ್ರು ಪರವಾಗಿಲ್ಲ, ನಾನು ಇನ್ನೊಬ್ರನ್ನ ಮದುವೆ ಆಗೋದಿಲ್ಲ. ನಾನ್ ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ. ಅವ್ರು ಬಂದ್ಮೇಲೆ ನೀನ್ ಏನ್ ಬೇಕಾದ್ರೂ ಮಾಡ್ಕೋ. ಅಲ್ಲಿವರೆಗೂ ನೀನ್ ಕಾಲೇಜ್ ಗಿಲೇಜ್ ಎಲ್ಲೂ ಹೋಗ್ಬೇಡ. ಒಂದ್ಸತಿ ನೋಡಿ ಮಾತಾಡೋದಕ್ಕೂ ಆಗ್ತಿಲ್ವಲ್ಲ. ಮನೆ ಬಾಗ್ಲು ಹಾಕಿ ಸೀಲ್ ಹಾಕಿದ್ದಾರೆ, ಹೇಗ್ ಮಾತಾಡ್ತೀಯಾ? ಇನ್ನು ಸೀಲ್ ಕಟ್ ಮಾಡಿ ಮಾತಾಡ್ಬೋದಾ ಅಂತ ಗೊತ್ತಿಲ್ಲ. ಅವಳನ್ನ ಕಾಲೇಜ್ ಕರ್ಕೊಂಡೋಗಿ ಬಿಡ್ಬೇಕಾದ್ರೆ ಇವನ್ ಕೈ ಲೆಟರ್ ಕೊಟ್ಟು ಕಳ್ಸಿದ್ರೆ? ಆಟೋ ರಿಕ್ಷಾ ಸರ್ವಿಸು ಇನ್ ಮುಂದೆ ಇಲ್ಲ. ಅದ್ಯಾಕೆ? ಬೆಳಗ್ಗೆ ಹೊತ್ತು ಕರ್ಕೊಂಬರೋದಕ್ ನಾನ್ ಹೋಗ್ತೀನಲ್ಲ, ಇದಕ್ಕೆಲ್ಲ ನಾನೇ ಕಾರಣ ಅನ್ಕೊಂಡಿದ್ದಾರೆ. ಅವರಿಂದ ನನ್ಗೊಂದೆರಡು ಸರಿಯಾಗಿ ಗೊತ್ತೇ ಬಿತ್ತು. ಅದು ತುಂಬಾ ಒಳ್ಳೆ ವಿಷಯ. ಅವಳೇನಾದ್ರೂ ತಪ್ಪು ತೀರ್ಮಾನ ತಗೊಂತಾಳೆ ಅಂತ ಗಲ್ಫಿಂದ ಬಂದಾದ್ಮೇಲೆ ಒಟ್ಟಿಗೆ ಬಾಳೋಣ ಅಂತ ಪ್ರಾಮಿಸ್ ಮಾಡ್ದೆ. ನೀನ್ ಯಾರ್ ಕೇಳಿ ಪ್ರಾಮಿಸ್ ಎಲ್ಲ ಮಾಡಿದ್ಯಾ? ಛೇ, ಇನ್ ಗಲ್ಫ್ ಕುವೈತು ಅಂತೆಲ್ಲ ಯೋಚನೆ ಮಾಡಿ ಚಿಂತೆ ಇಲ್ಲ. ನೋಡು, ಇವತ್ ನೈಟ್ ಒಂದ್ ತೀರ್ಮಾನಕ್ಕೆ ಬರ್ಬೇಕು. ರಾತ್ರಿ ಒಳಗೆ ಹೇಗ್ ತೀರ್ಮಾನ ಮಾಡಕ್ಕಾಗುತ್ತೆ? ಎರಡು ಮುಖ್ಯವಾದ ತೊಂದರೆ ಈಗ ನಮ್ಮ ಮುಂದೆ ಇದೆ. ಒಂದು, ಆ ಹುಡುಗಿನ ಮದುವೆ ಆಗ್ತಿರುವಂತಹ ಅದೃಷ್ಟಶಾಲಿನ ಡ್ಯಾಡಿ ಅಮೆರಿಕದಿಂದ ಕರ್ಕೊಂಡ್ಬರ್ತಾ ಇದಾರೆ. ಎರಡನೇದು, ಯಾವುದೇ ಕಾರಣಕ್ಕೂ ಸೂಸೈಡ್ ಮಾಡ್ಕೊಳ್ಳೋರ್ನ ನಾವು ತಡಿಯಕ್ ಹೋಗ್ಬಾರ್ದು. ಇದಕ್ಕೇನಾದ್ರೂ ಒಂದ್ ದಾರಿ ಹೇಳ್ಬಿನಿ. ನನಗ್ ಗೊತ್ತಿರೋ ಒಂದೇ ದಾರಿ ಇರೋದು. ಅವಳು ಮೆಚೂರ್ಡ್ ಆಗಿರೋ ಹುಡುಗಿ ತಾನೆ. ಮನೆಗೆ ಹೋಗಿ ಅವಳನ್ನ ಕರ್ಕೊಂಬಂದು ರಿಜಿಸ್ಟರ್ ಆಫೀಸ್ನಲ್ಲಿ ಮದ್ವೆ ಆಗು. ಆಮೇಲೆ ಮೇನನ್ ಮುಂದೆ ಧೈರ್ಯವಾಗಿ ಗಂಡಸ್ ತರ ನಿಲ್ಲು. ಅವಳನ್ನ ಮನೆ ಬಿಟ್ಟು ಕಳ್ಸಿದ್ರೆ ರಿಜಿಸ್ಟರ್ ಆಫೀಸ್ಗೆ ಹೋಗೋದು. ಹಾಗಿದ್ರೆ ಒಂದ್ ಮಾಡೋಣ, ರಿಜಿಸ್ಟರ್ ಆಫೀಸರ್ನ ಅವ್ರ ಮನೆ ಕರ್ಕೊಂಡ್ ಬರೋಣ. ಏನೋ ಸರಿನಾ? ಮೇನನ್ನ ನಾವು ಸಾಯಿಸ್ಬಿಡೋಣ. ನಮ್ಗಿರೋದು ಒಂದೇ ದಾರಿ. ಅದು ನನ್ನ ಹತ್ರ ಒಂದು ಐಡಿಯಾ ಇದೆ. ಇದೇ ಆ ಮನೆಯ ಫುಲ್ ಸ್ಕೆಚ್. ಗೊತ್ತಾಯ್ತಾ? ಇದು ವಿಸಿಟಿಂಗ್ ರೂಮ್, ಇದು ಡೈನಿಂಗ್, ಇದು ಮನೆಯ ಮುಂದಿನ ಬಾಗ್ಲು. ಇಲ್ಲಿಂದ ಬಲಗಡೆ ಹೋದ್ರೆ ನಾವು ಹೋಗಿ ಸೇರೋದೆ ಕಿಚನ್ಗೆ. ಅಲ್ಲಿಂದ ಕರೆಕ್ಟಾಗಿ 10 ಮೀಟರ್ ಮುಂದಕ್ಕೆ ಹೋದ್ರೆ ಮನೆ ಹಿಂದೆ ಇರೋ ಸ್ಟೇರ್ ಕೇಸ್ಗೆ ಹೋಗುತ್ತೆ. ಅಯ್ಯೋ, ನಾಯಿ ಇದೆ, ಅದು ನಮ್ಮನ್ನ 3 ಸರಿ ಕಚ್ಚಿದೆ. ನೀನು ನೋಡಿದ್ರೆ ಎಲ್ಲಾ ನಾಯಿಗೂ ಕಚ್ಚಬೇಕು ಅನ್ಸುತ್ತೆ. ಸುರೇಂದ್ರ, ಪ್ಲೀಸ್ ಬಿ ಸೀರಿಯಸ್. ಎಡಗಡೆ ಕಾಣ್ತಿರೋ ಈ ಪೈಪ್ನ ಹತ್ತಿ ಮಾಡಿ ಮೇಲೆ ಹೋಗೋಣ. ಅಲ್ಲಿಂದ ಬಲಗಡೆಯಿಂದ ಕೆಳಗಡೆ ಇಳ್ದು ಹಿಂದೆ ಇರೋ ಬಾಗ್ಲಿನ ಲಾಕ್ ಬದಲಾಯಿಸಿ ನಾವು ಒಳಗಡೆ ಹೋಗ್ಬೋದು. ನೋಡು, ಒಂದೇ ಒಂದು ಡೌಟ್ ಕೇಳ್ತೀನಿ, ನನ್ನ ನೀವು ಬೈಬಾರ್ದು. ಏನೋ ಅದು? ಮನೆ ಮುಂದೆ ಇಷ್ಟು ದೊಡ್ಡ ಬಾಗ್ಲಿರ್ಬೇಕಾದ್ರೆ ನಾವ್ಯಾಕೆ ಮಾಡಿ ಮೇಲಿಂದ ಒಳಗ್ ಹೋಗ್ಬೇಕು? ಲೇ ದಡ್ಡ, ನಾವು ಹುಡುಗಿ ನೋಡಕ್ ಹೋಗ್ತಾ ಇಲ್ವೋ, ಒಂದ್ ಹುಡುಗಿನ ಕಿಡ್ನಾಪ್ ಮಾಡಕ್ ಹೋಗ್ತಾ ಇದೀವಿ. ಡೌಟ್ ಕ್ಲಿಯರ್ ಮಾಡ್ಕೊಂಡೆ ಅಷ್ಟೇನೆ. ಈ ಕ್ಲಿಯರ್ ಆಯ್ತಾ? ಆಮೇಲೆ ಒಂದ್ ವಿಷಯ, ನಾವು ಹೇಳ್ದೆ ಹೋಗ್ತಾ ಇದೀವಿ. ಆಮೇಲೆ ಶುಭ ನಮ್ನ ಗುರ್ತಿಡ್ದೆ ಕಿರ್ಚೋ ಸಾಧ್ಯತೆ ಇದೆ. ಅದಕ್ಕೆ ಸ್ವಲ್ಪ ಕ್ಲೋರೋಫೋಮು ತಗೊಂಡು ಹೋಗೋಣ. ಬಿನ್ನಿ, ಏನೂ ಆಗಲ್ವೋ, ಕಳ್ಕೊಳ್ಳೋದಕ್ಕೆ ನಮ್ಮ ಹತ್ರ ಏನೂ ಇಲ್ಲ. ನೀನ್ ಧೈರ್ಯವಾಗಿರೋ, ನಿನ್ ಜೊತೆ ನಾವಿದೀವಿ. ಲೇ, ಏನೋ ಮಾಡ್ತಿದ್ಯಾ? ನಾನು ಟೆಲಿಫೋನ್ ವೈರ್ ಕಟ್ ಮಾಡ್ತಾ ಇದೀನಿ. ಲೋ, ಅದು ಟೆಲಿಫೋನ್ ಲೈನ್ ಅಲ್ಲ, ಎಲೆಕ್ಟ್ರಿಕ್ ಲೈನು. ಕೆಳಗಿಳಿಯೋ. ಇದಕ್ಕೂ ವ್ಯತ್ಯಾಸ ಗೊತ್ತಾಗಲ್ವಾ? ದೊಡ್ಡ ಮಗನೇ, ಕೆಳಗಡೆ ಇಳಿಯಲ್ಲ. ಹಿಡ್ಕೋ. ನಮ್ಮಿಂದ ತಪ್ಪಿಸ್ಕೊಂಡಿದ್ದಾನೆ, ಇಲ್ಲಾಂದ್ರೆ ಯಾವಾಗ್ಲೂ ಪವರ್ ಕಟ್ಟೆ. ವರ್ಮಾ ಸರ್ ಹತ್ರ ತುಪಾಕಿ ಇದೆಯಾ? ಇರ್ಬೋದು. AK-47, 56 ತುಪಾಕಿವರೆಗೂ ಇರ್ಬೋದು. ಆದ್ರೆ ತುಪಾಕಿ ಅಲ್ಲ, ಫಿರಂಗಿ ಇದ್ರು ಕೂಡ ಈ ವಿಷಯದಲ್ಲಿ ನಾವು ಹಿಂದೆ ಹೋಗೋ ಮಾತೇ ಇಲ್ಲ. ನಿನಗ್ ಭಯ ಆದ್ರೆ ವಾಪಸ್ ಹೋಗ್ಬೋದು. ಹೌದು. ಅಯ್ಯೋ, ನಾನ್ ಮಾತ್ರ ಒಬ್ನೇದೇನ್ ಮಾಡ್ಲಿ? ಸತ್ರೆ ನಾವು 3 ಜನ ಒಟ್ಟಿಗೆ ಸಾಯೋಣ. ಅಯ್ಯೋ, ಕರೆಂಟ್ ಹೋಯ್ತು. ಲೋ, ಕರೆಂಟ್ ಹೋಗಿಲ್ಲ ಕಣು, ಕ್ಯಾಪ್ನ ಉಲ್ಟಾಕಿದ್ಯಾ, ತಿರ್ಗ್ ಸಾಕು. ಅವ್ನ್ ತಲೆನೇ ತಿರ್ಕೊಂಡಿದ್ಯಲ್ಲ, ಆಗಿದ್ರೆ ಇದೇ ಸರಿ. ಮತ್ತೆ ನಾನ್ ಹೇಳಿದ್ದೆಲ್ಲ ನೆನ್ಪಿದೆ ತಾನೆ? ಮನೆ ಗೇಟ್ ದಾಟೋವರೆಗೂ ಶುಭ ಕಿರ್ಚೋ ಆಗಿಲ್ಲ. ಅವಳನ್ನ ಬಾಯಿ ಮುಚ್ಚಿ ಎತ್ಕೊಳ್ಳೋದು ನಾನ್ ನೋಡ್ಕೋತೀನಿ. ಓ, ಇಲ್ಲಿ ನೋಡಪ್ಪ, ಅದೆಲ್ಲ ಏನ್ ಮಾಡ್ಬೇಡ. ನನ್ ಹುಡುಗಿನ ನಾನ್ ನೋಡ್ಕೊಂತೀನಿ, ಗೊತ್ತಾಯ್ತಾ? ನೀವೆಲ್ಲ ಕಿಡ್ನಾಪ್ ಮಾಡೋಕೆ ಲಾಯಕ್ಕೆ ಅಲ್ಲ. ಸಾಕು, ದೇವ್ರ ಹತ್ರ ಈಗ ಪ್ರಾರ್ಥನೆ ಸರಿ ಮಾಡು. ಅಯ್ಯೋ ದೇವ್ರೇ, ನಮ್ಮನ್ನ ಕಾಪಾಡು. ಅಯ್ಯೋ, ಮತ್ತೆ ಕ್ಯಾಪ್ ತಿರ್ಗಿಸಿದ್ರು. ಕ್ಯಾಪ್ ತಿರ್ಗಿಸಿಲ್ವೋ? ನಿಜವಾಗ್ಲೂ ಕರೆಂಟ್ ಹೋಯ್ತು.
ಎಷ್ಟಾಯ್ತು? ಇದೇನ್ ಕೋಟೆನಾ? ಯಾರು ಕಿರ್ಚ್ಬೇಡಿ. ಇದು ಆಮೇಲೆ ತುಂಬಾನೇ ಬೆಳಕಿದೆ ಇಲ್ಲಿ. ಲೇ ದಡ್ಡ, ಕರೆಂಟ್ ಎಲ್ಲ ಸುಮ್ಮನೆ ಇರಲೇ. ಕರೆಂಟ್ ಹೋಗಿರೋದಲ್ಲ, ಇದಕ್ಕೂ ಮುಂಚೆ ಇದ್ದಿದ್ದು ಹಗಲೇ. ಅಯ್ಯಪ್ಪ, ಶಬ್ದ ಮಾಡ್ದೆ ಹೋಗು, ಮೇಲಕ್ಕೆ ಹೋಗು. ಏಯ್ ಬೇಡ ಕಣ, ಅದು ಮೆಟ್ಲಲ್ಲ. ಹಾಗೆ ಇಳಿ ಕೆಳಗಡೆ. ಬಾ, ಇಲ್ಲಿಂದ ಎಡಗಡೆ ಹೋಗು. ಇದ್ರ ಪಕ್ಕ ತಾನೆ. ಡೋರ್ ಸಿಕ್ತು, ಬೇಗ ಹೋಗು. ಬಾರೋ, ಓಪನ್. ಇವನೇನ್ ಮಾಡ್ತಿದ್ದಾನೆ? ಏಯ್ ಬಾರಲ್ಲಿ, ಬಾರೋ. ಬರ ಬರ ಬರ. ಓಕೆ. ಏಯ್ ಬೇಗ ಬೇಗ ಬೆಡ್ಶೀಟ್ ತಗೋ. ಕರೆಕ್ಟಾಗಿ ಸಿಕ್ಕಾಕೊಂಡ್ಲು. ಬೇಗ ಹೋಗೋ. ಬಾಬಾ ಬೇಗ ಬಾರೋ. ಸ್ವಲ್ಪ ಬೇಗ. ನೀನತ್ತು. ಏಯ್ ಲಗೇಜ್ ಎಲ್ಲ ತಗೊಂಡಿದ್ಯಾ? ಲಗೇಜ್ ಎಲ್ಲ ತಗೊಂಡಿದ್ದೀನಿ. ಹತ್ತು ಬೇಗ. ಗಾಡಿ ತೆಗಿ ಬೇಗ. ಇಷ್ಟೊಂದು ಬಾಳ ಇದ್ದಾಳಲ್ಲೋ. ಬೇಗ ಡೋರ್ನ ಮುಚ್ಚು. ಮಕ್ಳಿಬ್ರು ಕಾಣಿಸ್ತಾ ಇಲ್ಲ ರೀ. ಅವ್ರಿಬ್ರು ಎಲ್ಲೂ ಕಾಣಿಸ್ತಾ ಇಲ್ಲ. ನೀನ್ ಎಲ್ಲಾ ರೂಮಲ್ಲೂ ಸರಿಯಾಗಿ ನೋಡಿದ್ಯಾ? ಯಾಕಮ್ಮ, ಏನಾಯ್ತು? ಮಕ್ಳೆಲ್ಲೂ ಕಾಣಿಸ್ತಾ ಇಲ್ಲ. ನಾನು ಹೋಗ್ತೀನಿ. ನನ್ ಮನೆಗೆ ಹೋಗ್ಬೇಕು. ನನ್ನ ಕರ್ಕೊಂಡು ಹೋಗ್ಬಿಟ್ಟಿಲ್ಲ ಅಂದ್ರೆ ನಾನು ಒಬ್ಳೆ ಹೋಗ್ತೀನಿ. ಮಾಯನ ಮನೇಲಿ ಬಿಟ್ಟಿರ್ತಿದ್ವಿ, ಆದ್ರೆ ಈಗ ನಾವ್ ಅದನ್ನ ಮಾಡಿದ್ರೆ ನಾವು ಜೈಲ್ಗೆ ಹೋಗಿ ಸಾಯ್ಬೇಕಾಗತ್ತೆ. ಅದಕ್ಕೆ ನಿನ್ನ ಕರ್ಕೊಂಡೋಗ್ಬಿಡ್ತೀನಿ. ಆದ್ರೆ ನಿನ್ನ ಕಿಡ್ನಾಪ್ ಮಾಡಿದ್ ನಾವೇ ಅಂತ ದಯವಿಟ್ಟು ಮೇನನ್ ಸರ್ಗೆ ಹೇಳ್ಬಾರ್ದು. ಮತ್ತೆ ಇನ್ನೇನ್ ಹೇಳ್ಬೇಕು? ನಿದ್ದೆ ಕಣ್ಣಲ್ಲಿ ನಡ್ಕೊಂಡ್ ಬಂದೆ ಅಂತನಾ? ಹಾಗೇನು ಹೇಳ್ಬೇಡ ಮಾಯಾ. ಶುಭಾಗೆ ಒಳ್ಳೆ ಬಾಳ್ ಸಿಗ್ಬೇಕು ಅಂದ್ರೆ ನಾವ್ ಹೇಳೋದ್ನ ಸ್ವಲ್ಪ ಕೇಳು. ಶುಭಂಗೆ ಒಳ್ಳೇದ್ ಬಯಸೋರಾದ್ರೆ ಈ ತರ ಎಲ್ಲ ಮಾಡ್ತಾರಾ? ಶುಭಾನ ಹೇಗಾದ್ರೂ ಕಾಪಾಡ್ಬೇಕು ಅಂತ ನೀನೇ ತಾನೇ ಸುರೇಂದ್ರ ಹತ್ರ ಹೇಳಿದ್ದು. ಹಾಗಾದ್ರೆ ಇದಕ್ಕೆಲ್ಲ ನಾನೇ ಕಾರಣ ಅಂತೀರಾ? ನಾನ್ ಅನ್ಕೊಂಡೆ ಶುಭನ್ ಮದ್ವೆಗೆ ಅಂಕಲ್ ಹತ್ರ ಪರ್ಮಿಷನ್ ತಗೊಂತೀಯಾ ಅಂತ. ಹೌದು, ಅಂಕಲ್ ಹತ್ರ ಕೇಳಿದ ತಕ್ಷಣ ಶುಭಾಗ್ ಮದ್ವೆ ಮಾಡಿಸಿ ಕಳಿಸ್ಕೊಟ್ಬಿಡ್ತಾರೆ ತಾನೆ. ಬೇಡ, ಏನು ಬೇಕಿಲ್ಲ, ನಾನು ಹೋಗ್ತೀನಿ. ಸರಿ ಹೋಗಿಲ್ಲಿಂದ. ಮಾಯಾ, ನಾವ್ ಹೇಳೋದ್ ಸ್ವಲ್ಪ ಕೇಳು. ಇವತ್ತೊಂದ್ ದಿವಸ ಮಾತ್ರ, ನಾಳೆ ಮನೆಗ್ ಬಿಡ್ತೀನಿ. ನಾಳೆ ಹೋದ್ರೆ ಪ್ರಾಬ್ಲಮ್ ಸಾಲ್ವ್ ಆಗತ್ತಾ? ಇವತ್ ನೈಟು ಶುಭಾನ ಹೇಗಾದ್ರೂ ಕರ್ಕೊಂಡ್ ಬಂದ್ಬಿಡ್ತೀನಿ. ನಾನು ಏನು ಕೇಳೋಕ್ ತಯಾರಿಲ್ಲ. ಅಲ್ಲಿವರೆಗೂ ಏನು ಎಲ್ಲಾ ಹಾಳಾಗೋಯ್ತು. ಈಗ ನಾವೆಲ್ಲರೂ ಸೇರಿ ಸಾಯ್ಬೇಕಾದೊಂದೇ ದಾರಿ. ಇಲ್ಲಿ ನೋಡು. ಇಬ್ಬರು ಹುಡುಗಿರನ್ನ ಕಿಡ್ನಾಪ್ ಮಾಡಿ ಮೂವರು ತಲೆಮರೆಸ್ಕೊಂಡಿದ್ದಾರೆ. ಹೌದ್, ನಾವ್ ಒಬ್ಬಳೇನೆ ಅಲ್ವಾ ಕಿಡ್ನಾಪ್ ಮಾಡಿದ್ದು? ಹಾಗಿದ್ರೆ ಅವಳು? ದೇವ್ರೆ, ನಾವೀಗ ತುಂಬಾ ದೊಡ್ಡ ತೊಂದರೆಯಲ್ಲಿ ಸಿಕ್ಕಾಕೊಂಡಿದೀವಿ. ಹೀಗೆ ಆದ್ರೆ ನಾವ್ ಹೇಗಿದ್ರು ಸಿಕ್ಕಾಕೊಳ್ತೀವಿ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತೀಯಾ? ಇದೊಂದು ಕಳ್ಳ ಪೊಲೀಸ್ ಆಟನೇ. ಯಾವ ಸೆಕೆಂಡಲ್ಲಾದ್ರೂ ನಾವು ಸಿಕ್ಕಾಕೊಳ್ತೀವಿ. ತಿರುಗ್ ನೋಡಿದ್ರೆ ನಮ್ಮ ಹತ್ರ ಏನಿದೆ? ಹಸ್ದಿರೋ ಹೊಟ್ಟೆಲಿರೋ ಅಂತ ಕೆಲವು ಕತೆಗಳಷ್ಟೇ. ನಾನು ಇದನ್ ಬೇಕು ಅಂತ ಹೇಳ್ತಿಲ್ಲ, ಬೇರೆ ದಾರಿ ಇಲ್ಲದೆ ಹೇಳ್ತಾ ಇದ್ದೀನಿ. ಮಧು ಈಗ್ಲೂ ಕನ್ಸ್ ಕಾಣ್ತಾ ಇದ್ದಾನೆ, ಈ ಸಮಸ್ಯೆ ಬಗೆಹರಿಯುತ್ತೆ ಅಂತ. ಮೇನನ್ ಸರ್ ಅವನ್ಗೆ ಶುಭಾನ ಕೊಟ್ಟು ಮದುವೆ ಮಾಡ್ಕೊಡ್ತಾರೆ ಅಂತ ಅವನ್ ಸುಮ್ಮನೆ ಕನ್ಸ್ ಕಾಣ್ತಾ ಇದ್ದಾನೆ. ಇನ್ಮೇಲೆ ಒಂದ್ ವೇಳೆ ಹಾಗಾದ್ರೂ ಕೂಡ ನಾವು ನಮ್ಮ ಮನ್ಸಲ್ಲಿ ಕೂಡ ಪ್ರೀತಿ ಕನ್ಸು ಇಲ್ಲ ಅಂತ ಅಲ್ಲ, ಆದ್ರೆ ಈಗ ಕನ್ಸ್ ಕಾಣೋದಕ್ ಕೂಡ ಯೋಗ್ಯತೆ ನಮ್ಗೆ ಇಲ್ದೇ ಇರೋ ಹಾಗಾಯ್ತು. ನೀನೀಗ ನೇರವಾಗಿ ವಿಷಯಕ್ಕೆ ಬರೋ. ನಾವ್ ಈ ಹುಡುಗಿನ ಅವ್ರ ಮನೆ ಕಳ್ಸ್ಕೊಟ್ಬಿಡೋಣ. ಆಮೇಲೆ ನಾವು ಎಲ್ಲಾದ್ರೂ ಹೋಗಿ ಹೇಗಾದ್ರೂ ಬದುಕ್ಬೋದು. ಬದುಕ್ಬೇಕಾ? ಹೋಗು, ಎಲ್ಲಾದ್ರೂ ಹೋಗಿ ಬದುಕು. ಅದಕ್ಕೆ ಈ ತರ ಗುಟ್ಟಾಗಿ ಮಾತಾಡೋದು ಪ್ಲಾನ್ ಎಲ್ಲ ಬೇಡ. ಸಿಕ್ಕಾಕೊಂಡ್ರೆ ಎಲ್ಲ ತಪ್ಪು ನಾನೇ ಒಪ್ಕೊಂತೀನಿ. ನನ್ನಿಂದ ನೀವ್ ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಾ ಅನ್ಕೊಂಡ್ರೆ ನಾವೆಲ್ಲ ಈಗ್ಲೇ ಬೇರೆ ಆಗ್ಬಿಡೋಣ. ಮಧು, ಅದೇನಂದ್ರೆ ನಾನ್ ಹೇಳೋದ್ನ ನೀನು ಸ್ವಲ್ಪ ಅರ್ಥ ಮಾಡ್ಕೊ. ನೀನೇನ್ ಹೇಳ್ಬೇಡ. ಸತ್ರು ಜೊತೆಲ್ ಬರೋ ಅಂತ 2 ಗೆಳೆಯರಿದ್ದಾರೆ ಅಂತ ತುಂಬಾ ಗರ್ವ ಪಡ್ತಿದ್ದೆ. ಇಂಥ ಒಂದು ಆಲೋಚನೆ ನಿಮ್ ಮನ್ಸಲ್ಲಿ ಬಂತು ಅಂದ್ರೆ ಚೆನ್ನಾಗಿರಲ್ಲ. ಯಾರು ಹೋದ್ರೂ ನಾನ್ ಶುಭಾನ ನನ್ ಕಂಡಿಡ್ಬೇಕು.
ಮತ್ತೆ ಈ ಮಾಯನ್ ಮನೆಗೆ ಸೇರಿಸ್ಬೇಕು. ಅಲ್ಲಿವರೆಗೂ ನಾನು ಎಲ್ಲೂ ಹೋಗಲ್ಲ. ಅದಕ್ಕೋಸ್ಕರ ಎಷ್ಟೇ ಕಷ್ಟ ಬಂದ್ರೂ ನಾನು ಹೆದರ್ಸ್ತೀನಿ. ಅದು ಕೋಟೀಶ್ವರನ್ ಮಗಳನ್ನ ಮದ್ವೆ ಆಗೋ ಕನಸು ಅಂತ ನೀನ್ ಅನ್ಕೊಂಡಲ್ಲ. ನೀವ್ ನನ್ನ ಅರ್ಥ ಮಾಡ್ಕೊಂಡಿಲ್ಲ, ಸ್ವಲ್ಪನೂ ಅರ್ಥ ಮಾಡ್ಕೊಂಡಿಲ್ಲ. ಮುಗಿತಾ? ಇನ್ನಾದ್ರೂ ನಾನು ಹೇಳೋದು ಸ್ವಲ್ಪ ನಾನು ಏನು ಕೇಳಿಸ್ಕೊಳ್ಳಲ್ಲ. ಮಧು, ಅವನು ಹೇಳಿದ್ದು ಆ ಅರ್ಥದಲ್ಲ. ಯಾರೇನೇ ಹೇಳಿದ್ರು ನಾವು ಒಟ್ಟಿಗೆನೇ ಇರ್ಬೇಕು. ಶುಭನ ಕಣ್ಣು ಹಿಡಿಬೇಕು. ಅಲ್ಲಿವರೆಗೂ ನಾನು ಇರ್ತೀನಿ ನಿಮ್ ಜೊತೆ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಕಾಣೆ ಆಗಿದ ತಕ್ಷಣನೇ ಪೇಪರಲ್ಲಿ ಫೋಟೋ ಕೊಡೋದು, ಪೊಲೀಸು ಕಂಪ್ಲೇಂಟ್ ಕೊಡಬೇಕು ಅನ್ಕೊಳ್ಳೋದಾ? ಯಾರಿಗೂ ಗೊತ್ತಾಗದೆ ಕಂಡಿಡಿಬೋದಲ್ಲ. ಇನ್ನ ಹುಡುಗಿ ಸಿಕ್ಕಿದ್ರು ಕೂಡ ಊರಿಗೂರೇ ಇದು ಗೊತ್ತಾಗಿರುತ್ತಲ್ಲ. ವರ್ಮಾಗೆ ನಾನು ಏನಂತ ಹೇಳಿ? ಈ ವಿಷಯ ಗೊತ್ತಾಗಿದ ತಕ್ಷಣ ನೆಕ್ಸ್ಟ್ ಫ್ಲೈಟಲ್ಲಿ ಅವ್ರು ಬಂದ್ಬಿಡ್ತಾರೆ. ವಯಸ್ಸಿಗೆ ಬಂದಿರೋ ಹುಡುಗಿ ಅಲ್ವಾ, ಅಮೆರಿಕಾದಲ್ಲಿ ಇದ್ಕೊಂಡು ಅಮೆರಿಕಾದ ಕಲ್ಚರ್ನೆಲ್ಲ ಕಲ್ತು ಅವಳು ಕೆಟ್ಟ ಹೋಗ್ಬಾರ್ದು ಅಂತ ಇವಳು ಆಸೆ ಪಟ್ಟಿದ್ರಿಂದಾನೇ ಶುಭ ನಾವು ನಿಲ್ಬಿಟ್ಟು ಹೋಗಿದ್ದು. ನೋಡಿ, ಆ ಹುಡುಗರ ಜೊತೆ ನಮ್ಮ ಮಕ್ಕಳು ಹೋಗಿದ್ದಾರೆ ಅಂದ್ರೆ ನಾನ್ ನಂಬಲ್ಲ. ಅವರು ನಮ್ ತರ ಹಳೆ ಕಾಲದ ಮಕ್ಕಳಲ್ಲ. 2 ದಿನ ಕಳೆದ್ಮೇಲೆ ಅವರಾಗವ್ರೆ ಮನೆಗೆ ಬರ್ತಾರೆ. ಅಲ್ಲಿವರೆಗೂ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ವಾಪಸ್ ಬಂದ್ಮೇಲೆ ಜನಗಳ ಮುಖ ಹೇಗ್ ನೋಡ್ತಾರೆ? ಹೆಣ್ಮಕ್ಳು ಬೇರೆ, ಅವ್ರ ಭವಿಷ್ಯ ಏನಾಗುತ್ತೆ? ಏನೂ ಆಗಲ್ಲ. ಸ್ವಲ್ಪ ದಿನ ಅವಳ ಬೇರೆ ಕಡೆ ಎಲ್ಲಾದ್ರೂ ಕಳಿಸ್ಬಿಡು. ಆಮೇಲೆ ಎಲ್ಲವನ್ನ ಮರ್ತು ಹೋಗ್ತಾರೆ. ನೀನ್ ಹೀಗೆ ಬೇಜಾರಲ್ಲಿ ಕೂತ್ಕೋಬೇಡ. ಒಳಗಡೆ ಹೋಗಿ ಅಕ್ಕನ್ನ ಸಮಾಧಾನ ಮಾಡು. ನೋಡು, ಹಿಂದೆ ನಮಗ್ ಸಪೋರ್ಟ್ ಮಾಡೋ ಜನ ಇದ್ರೆ ಪೊಲೀಸರು ಎಂತ ಕೇಸ್ ಬೇಕಾದ್ರೂ ಕಂಡಿಡಿತಾರೆ. ಆಮೇಲೆ ನಾನ್ ಕೇಳ್ಪಟ್ಟಂಗೆ ಆ ಸುಶೀಲ್ಗೆ ಎಲ್ಲ ಗೊತ್ತಿದೆ ಅಂತ ಅನ್ಸುತ್ತೆ. ಅಯ್ಯೋ ಅಮ್ಮ, ನನಗೇನು ಗೊತ್ತಿಲ್ಲ ಸರ್. ಹೌದು ಕಣ, ನನಗೂ ಏನು ಗೊತ್ತಿಲ್ಲ. ನೀನ್ ಹೇಳಿದ್ರೆ ನಾನು ತಿಳ್ಕೊಬಹುದು. ಯಾರ ಇದು? ಬುಲ್ಬುಲ್ ಸರ್. ಇವ್ರ ಹೆಸರು ನಾನು ಕೇಳಿದ್ದು. ಸತ್ಯವಾಗ್ಲೂ ನಾನು ಅವಳ ಹೆಸರೇ ಹೇಳಿದೆ ಸರ್. ಹಿಂದಿ ನಟಿ ಬುಲ್ಬುಲ್ ಸಿಂಗ್. ಸುಮ್ನೆ ಬಿಲ್ಡಪ್ಗೋಸ್ಕರ ಇಟ್ಕೊಂಡಿದ್ದೆ ಸರ್. ಹೊಟ್ಟೆಪಾಡು ಅಂತ ಹೇಳ್ಕೊಂಡು ತಲೆ ಹಿಡಿತೀಯ ನೀನು? ಅಯ್ಯೋ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು. ಒಂದು 5 ನಿಮಿಷ ಇವ್ರಿಗೆ ಸುಮ್ನೆ ಕೇಳಿ ಸರ್. ಅಯ್ಯೋ ಅಮ್ಮ, ಅಯ್ಯೋ ಅಬ್ಬ, ನಾನು ಹೊಡೆದ ಸಾಯಿಸ್ತವ್ರಲ್ಲೋ ಅಮ್ಮ. ಅಯ್ಯಯ್ಯೋ ಅಮ್ಮ. ಸತ್ಯ ಹೇಳಲ್ಲ. ನಿನ್ ಬಾಯಿಂದ ಸತ್ಯ ಬರೋವರೆಗೂ ಬಿಡಲ್ಲ ಕಣೋ. ಅಯ್ಯೋ, ಬಂದೂಕ್ ತಗೊಂಡ ಸಾಯಿಸ್ತವ್ರ ಕಣ. ಹಲೋ, KRG ಮೆನನ್ ಅವರಲ್ವಾ? ಹೌದು. ನಮಸ್ಕಾರ ಮೆನನ್ ಸರ್. ನೀವ್ ಯಾರು? ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಎಷ್ಟೊತ್ತಾಯ್ತು ಗೊತ್ತಾ ನಿಮ್ಮವ್ರು ಇಲ್ಲಿಗೆ ಬಂದು? ನಿಮ್ ತಂಗಿ ಮಗಳು ಇಲ್ಲೇ ಬಂದು ನಮ್ಮ ಹತ್ರ ಕೂತ್ಕೊಂಡಿದ್ದಾರೆ. ಯೋ, ನಿಮ್ ತಂಗಿ ಮಗಳ ಬಗ್ಗೆನೇ ನಾನ್ ಮಾತಾಡ್ತಿರೋದು. ನೀವ್ ಯಾಕೆ ಆ ಮಕ್ಕಳನ್ನ ಹಿಡಿದಿಟ್ಕೊಂಡಿದ್ದೀರಾ? ನೀವ್ ಎಷ್ಟೇ ಲಕ್ಷ ಬೇಕು ಅಂದ್ರೂ ನೀವ್ ಹೇಳಿದ ಜಾಗಕ್ಕೆ ನಾನು ತಂದ್ಕೊಡ್ತೀನಿ. ಲಕ್ಷ ಎಲ್ಲ ಬೇಕಾಗಿಲ್ಲ ಮೆನನ್ ಸರ್. ನನಗೆ ಇವಳು ಜೀವ ಬೇಕು. ಏಕಂದ ಇಲ್ಲೊಂದ್ ಸ್ವಲ್ಪ ಮಾತಾಡ್ಕಂದ. ಮಾತಾಡೇ ನೀನು. ಅಂಕಲ್, ಇದು ನಾನೇ ಶುಭ. ಸರಿ, ಮಾಯಾ ಎಲ್ಲಿ? ನನಗೆ ಗೊತ್ತಿಲ್ಲ ಅಂಕಲ್. ಎಲ್ಲೋ ಫೋಟೋ ಅದು ಕೊಡೋ. ಅಯ್ಯೋ, ಏನೋ ಮಾಡಿದ್ಯಾ ನೀನು? ನಾಯಿಗಳ ಮಾಯನ್ ಬದ್ಲಾಗಿ ಯಾರನ್ನೋ ಕರ್ಕೊಂಡ್ ಬಂದಿದ್ದೀರಾ ನೀವು? ಅಯ್ಯೋ ದೇವ್ರೆ, ನಾನು ಅವ್ರ ಹತ್ರ ಏನಪ್ಪ ಹೇಳಿ? ನಾಯಿಗಳ, ನಾನು ಅವಳನ್ನ ಇಟ್ಕೊಂಡ್ಬಂದು ನನ್ನ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದೀನಿ ಅಂತ ತಾನೇ ನಾನು ಹೇಳಿದ್ದು. ನೋಡೋ, ಇಲ್ಲಿ ನಾನೊಂದು ವಿಷಯ ಹೇಳ್ತೀನಿ. ಅವ್ನು ನನ್ನ ಸಾಯಿಸೋದ್ಕಿಂತ ಮುಂಚೆನೆ ನಾನು ನಿಮ್ನೆಲ್ಲರನ್ನ ಹಿಡಿದು ಸಾಯಿಸ್ಬಿಡ್ತೀನಿ ಅಷ್ಟೇ. ರಾಸ್ಕಲ್ಸ್. ಅಲ್ಲ, ಗೊತ್ತಿಲ್ಲದೆ ಕೇಳ್ತಾ ಇದೀನಿ. ನಿಮ್ ಯಾರಿಗೂ ಹಸುವೆ ಅನ್ನೋದಾಗಲ್ವಾ? ಇಲ್ಲಿ ನೋಡು ಸುರೇಂದ್ರ, ನಿನಗೆ ಊಟ ಬಿಟ್ಟು ಬೇರೆ ಏನು ಆಲೋಚನೆನೇ ಇಲ್ವಾ? ಇದೆ, ತುಂಬಾ ಇದೆ. ನಮ್ಮೂರಲ್ಲಿ ನಡೆಯುವಂತಹ ಶಿವರಾತ್ರಿ ಹಬ್ಬ ಸುಮ್ನೆ ತನ್ನ ಪಾಡಿಗೆ ಮಲ್ಗಿರೋ ಹಾವನ್ನ ಅದ್ರ ತಲೆ ಮೇಲೆ ಹೊಡೆದು ಎಪ್ಸಿ ಬೇಡ್ದೆ ಎಲ್ಲೋ ಇಟ್ಕೊಂಡಿದ್ಯಾ? ಒಂದ್ ಗುದ್ದಿದ್ರೆ ನೀನೇ ಇದಕ್ಕೆಲ್ಲ ಮುಖ್ಯವಾಗಿ ಕಾರಣ ಆಗಿರೋದು. ಓ, ಅದು ಸರಿ. ನೀವೆಲ್ಲ ಒಳ್ಳೆಯವರು, ನಾನೊಬ್ನೇ ತೊಂದ್ರೆ ಮಾಡೋನು. ನೋಡೋ, ಕೆಲ್ಸಕ್ಕೆ ಬಾರ್ದೇ ಇರೋ ವಿಷಯ ಎಲ್ಲ ನನ್ನ ಹತ್ರ ಮಾತಾಡ್ಬೇಡ. ಸುಮ್ನೆ ಜಗಳ ಆಡದೆ ಏನ್ ಮಾಡೋದು ಅಂತ ಯೋಚನೆ ಮಾಡಿ. ಹಾಗೆ ಹೇಳು. ನಾನೊಂದು ಐಡಿಯಾ ಹೇಳ್ತೀನಿ. ಐಡಿಯಾ ಹೇಳು, ಕೇಳೋಣ. ಇವ್ರ ಮನೆಗೆ ಫೋನ್ ಮಾಡಿ ಹೇಳಿದ್ರೆ ಅವ್ರು ಊಟ ತಗೊಂಡ್ ಬರ್ತಾರೆ ತಾನೆ? ಎಷ್ಟೇ ಆದ್ರೂ ಮೆನನ್ ಸಾರು ಸ್ವಂತದವ್ರೇ ಅಲ್ವಾ? ಅದು ಸರಿ ಬರೋದಿಲ್ಲ ಅಲ್ವಾ? ಹಾಗಾದ್ರೆ ಮಾಯಾ ಅವ್ರ ಮನೆಗೆ ಹೋಗಿ ಊಟ ಮಾಡಿ ನಮಗೂ ಪಾರ್ಸಲ್ ತಗೊಂಡ್ ಬರ್ಬೋದಲ್ವಾ? ನಾವು ಅವಳನ್ನ ಕಿಡ್ನಾಪ್ ಮಾಡಕ್ ಹೋದಾಗ ಮುಖಕ್ ಮಾಸ್ಕ್ ಹಾಕೊಂಡಿದ್ವಿ ತಾನೆ? ಆತರ ಹಾಕೊಂಡೋದ್ರೆ ನಾವ್ ಯಾರು ಅಂತ ಗೊತ್ತಾಗೋದಿಲ್ವಲ್ಲ. ಸುರೇಂದ್ರ, ಅವ್ನು ಹೇಳಿದ್ದು ದಡ್ಡತನ ತರ ಇದ್ರು ನಾವು ಒಂದ್ಸರಿ ಆತರ ಯೋಚನೆ ಮಾಡ್ಬೋದು. ಆದ್ರೆ ಹಾಗ್ಲಾ ಆಗಲ್ಲ, ರಿಸ್ಕೆ. ಈ ದಡ್ಡನ್ಗೆ ನೀನ್ ಸಪೋರ್ಟ್ ಮಾಡ್ತೀಯಾ?
ನಿಮ್ಮೆಲ್ಲರಿಗೂ ಊಟ ತಾನೇ ಬೇಕು? ಅದಕ್ಕೆ ನನ್ನ ಹತ್ರ ಒಂದು ಯೋಜನೆ ಇದೆ. ಭಾಷಾ 1 ಸರಿ ಹೇಳಿದ್ರೆ ಅದು 100 ಸರಿ ಹೇಳ್ದಾಗಿರುತ್ತೆ. ಭಾಷಾ 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 ಹೆಂಗಿದೆ ನನ್ನ ಐಡಿಯಾ? ಸೂಪರ್ ಆಗಿದೆ, ಆದ್ರೆ ಮುಖ ಸ್ವಲ್ಪ ಬದಲಾಗಿದೆ ಅಷ್ಟೇ. ಲೋ ಮಂಗ, ನೀನ್ ಪ್ಯಾಂಟ್ ಹಾಕೊಳ್ದೆ ಪಂಚೆ ಉಟ್ಕೊಂಡು ಹೆಲ್ಮೆಟ್ ಹಾಕೊಂಡು ಹೋದ್ರೆ ನೋಡೋರ್ಗೆ ಅನುಮಾನ ಬರಲ್ವಾ? ಹೋಗ್ ಪ್ಯಾಂಟ್ ಹಾಕೊಳ್ಳೋ. ಆಮೇಲೆ ಇನ್ನೊಂದು ವಿಷಯ, ರೋಡ್ ಮೇಲೆ ಹೋದಾಗ ಹುಷಾರಾಗಿರ್ಬೇಕು, ಯಾರ ಜೊತೆನೂ ಮಾತಾಡಕ್ ಹೋಗ್ಬಾರ್ದು. ಮಾತಾಡ್ದೇನೆ ಊಟ ಹೇಗೆ ಆರ್ಡರ್ ಮಾಡೋದು? ಅಯ್ಯೋ ಲೇ, ಅನವಶ್ಯಕವಾಗಿ ಮಾತಾಡಬಾರ್ದು ಅಂತ ಹೇಳ್ದೆ. ಆ, ಈ ಹೆಲ್ಮೆಟ್ ಹಾಕೊಂಡ್ರೆ ಕಿವಿ ಕೇಳಿಸುತ್ತೆ? ಅದ್ಯಾಕಾಗಲ್ಲ, ಹೆಲ್ಮೆಟ್ ಹಾಕೊಂಡ್ರೆ ಕಿವಿ ಕೇಳಿಸುತ್ತೆ. ಓ ದೇವ್ರೆ, ನಮ್ಮ ಅಜ್ಜಿಗೊಂದು ಹೆಲ್ಮೆಟ್ ಇಸ್ಕೊಡ್ಬೇಕು. ಅದ್ಯಾಕೆ? ಅವರಿಗೂ ಕಿವಿ ಕೇಳಿಸಲ್ವಲ್ಲ? ಏಯ್ ಹೋಗ್ ಪ್ಯಾಂಟ್ ಹಾಕೋ. ಅಣ್ಣ, ಈ ಪೋಸ್ಟ್ ಆಫೀಸ್ಗೆ ಹೋಗೋ ದಾರಿ ಯಾವುದು? ದಯವಿಟ್ಟು ನನ್ ಜೊತೆ ಮಾತಾಡ್ಬೇಡ, ರೋಡಲ್ಲಿ ಇರೋರ್ ಜೊತೆ ಮಾತಾಡ್ಬೇಡ ಅಂತ ಹೇಳಿದಾರೆ. ಹೋಗ. ಯಾರು? ಹಲೋ, ಗುಡ್ ಮಾರ್ನಿಂಗ್ ಎವ್ರಿಡೇ. ಏನ್ ಬೇಕು? 4 ಜನಕ್ಕಾಗೋಷ್ಟು ಊಟ ಬೇಕು. ಮಿಕ್ಕಿದ್ 3 ಜನ? ಅದನ್ನ ನಾನು ಸತ್ರು ಹೇಳೋದಿಲ್ಲ. ಏನ್ ಬೇಕು? ಹೋಗಿ 4 ಮೀಲ್ಸ್ ತಗೊಂಬಾ. ಏನ್ ಮಗ, ಆರಾಮ? ಹೆಂಗೋ ನಡೀತಾ ಇದೆ. ಈ ನಡುವೆ ಅಂತೂ ಹುಡುಗಿರ್ನ ಕಿಡ್ನಾಪ್ ಮಾಡೋದು ತುಂಬಾನೇ ಆಗೋಗಿದೆ ಅಲ್ವಾ? ಮತ್ತೆ ಇಬ್ರು ಹುಡುಗಿರ್ನ ಕಿಡ್ನಾಪ್ ಮಾಡಿದಂತಹ ಆ ಆಟೋ ಡ್ರೈವರು ಮತ್ತೆ ಮೋಸ ಮಾಡಿದವ್ರನ್ನ ಹಿಡಿದ್ರ? ಪೊಲೀಸ್ ಬಲೆ ಬೀಸಿದ್ದಾರೆ. ಬಲೆ ಬೀಸೋದಿಕ್ ಅವ್ರೇನು ಮೀನಾ? ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಧೈರ್ಯ ಆಟೋದಲ್ಲಿ ಹತ್ ಕೂತ್ಕೋತಾರೆ. ಅಮ್ಮಂದರ್ನ ಕರ್ಕೊಂಡು ಧೈರ್ಯವಾಗಿ ದೇವಸ್ಥಾನಕ್ಕೆ ಅದ್ ಹೇಗ್ ಹೋಗ್ತಾರೆ ಅಲ್ವಾ ಬ್ರದರ್? ಕಾಲ ತುಂಬಾ ಕೆಟ್ಟೋಗಿದೆ. ಏಯ್ ಕಳ್ಳ ಇರೋ, ಇವತ್ತು ನಿನ್ನ ಬಿಡಲ್ಲ ಕಣ ನಾನು. ನಾನಲ್ಲ ಕಣ್ರೋ, ಅವನು ಹಿಡಿರಿ. ನಾನಲ್ಲ, ಹೊಡಿಬಿಡಿ. ಅಯ್ಯೋ ನನಗೆ ಹೊಡಿಬಿಡಿ. ಯಾಕೆ ಹೊಡಿತಿದ್ರಾ? ಅವನ್ ಕಣ ಕಳ್ಳ. ಅಯ್ಯೋ ಹೊಡಿಬಿಡಿ. ನನಗೆ ಹೊಡಿಬೇಡ್ರೋ. ಅಲ್ಲೋ ಕಳ್ಳ. ಹೊಡಿಬಿಡಿ. ಹೊಡಿಬಿಡಿ. ಹೊಡಿಬಿಡಿ ನನ್ನ. ಏನಲ್ಲಿ ಏನ್ ತೊಂದ್ರೆ? ಸ್ವಲ್ಪ ಜರ್ಗಿ ಅಂದ್ರೆ ಹೊಡಿಬಿಡಿ. ಯಾಕೆ ಎಪ್ಪಂಗಿ ತರ ಹೊಡಿತಾ ಇದ್ದೀರಾ? ಅಯ್ಯೋ ಹೊಡಿಬಿಡಿ. ನಾನಲ್ಲ, ಹೊಡಿಬಿಡಿ. ನಾನಲ್ಲ ಕಳ್ಳ, ಹೊಡಿಬಿಡಿ. ಇವ್ ಎಲ್ಲಿ ಹೋದ? ಊಟ ತರಕ್ ಹೋದನು. ಏನಾಯ್ತು? ಊಟ ಎಲ್ಲಿ? ಅವ್ನು ನೋಡ್ಬಿಟ್ಟ. ಅಯ್ಯೋ ದೇವ್ರೆ, ಅವ್ನ್ ನೋಡ್ಬಿಟ್ನಾ? ಅವ್ನ್ ಹಿಂದೆ ಬರ್ತಿದ್ದಾನ? ಅವನಲ್ಲಿ ಒದೆ ತಿಂತ ಇದ್ದಾನೆ. ನೀನ್ ಯಾಕೆ ಅವ್ನ್ ಕೊಡ್ದೆ? ಅಯ್ಯೋ ನಾನಲ್ಲ, ನನಗ್ ಸಿಗೋದೆ ಅವ್ನಿಗೆ ಸಿಗ್ತಾ ಇದೆ. ಇನ್ನ ಇಲ್ಲಿ ಇರೋದಕ್ಕಾಗೋದಿಲ್ಲ, ಇಲ್ಲಿಂದ ತಪ್ಪಿಸ್ಕೋಬೇಕು. ತಪ್ಪಿಸ್ಕೊಳ್ಳೋಕೆ ನಾವಿನ್ ಎಲ್ಲಿಗೆ ಹೋಗೋದು? ಅದಕ್ಕೆಲ್ಲ ದಾರಿ ಇದೆ, ಬೇಗ ರೆಡಿಯಾಗಿ. ಅವತ್ ಕೊಟ್ಟಂತ ಕಂಪ್ಲೇಂಟ್ ಒಂದು ಅನಾನಮಸ್ ಕಾಲ್ ಬಗ್ಗೆ ಅಲ್ವಾ? ಇವತ್ತು ಹೇಳ್ತಾ ಇದ್ರು ಒಬ್ಬ ಆಟೋ ಡ್ರೈವರ್ ಕೈಯಿಂದ ತಪ್ಪಿಸ್ಕೊಂಡ ಅಂತ. ನಿಮ್ಗೆ ಅವನ ಬಗ್ಗೆ ಏನಾದ್ರು ಡೀಟೇಲ್ಸ್ ಗೊತ್ತಾ? ಓ, ಕೈ ಕಚ್ಬಿಟ್ಟು ಹೋಗೋನು ಅಡ್ರೆಸ್ ಎಲ್ಲ ಕೊಟ್ಬಿಟ್ಟು ಹೋಗ್ತಾನ ಸರ್? ನಮ್ಮ ಡಿಪಾರ್ಟ್ಮೆಂಟು ಈ ಕೇಸ್ನಲ್ಲಿ ಮ್ಯಾಕ್ಸಿಮಮ್ ಹೆಲ್ಪ್ ಮಾಡ್ತಾ ಇದ್ದಾರೆ. ಓ, ಎಲ್ಲಾ ಜಾಗದಲ್ಲೂ ಚೆನ್ನಾಗಿ ಹುಡುಕ್ತಾ ಇದೀವಿ. ಅವ್ರನ್ನ ಕಂಡು ಹಿಡಿಯೋದಕ್ಕೆ ಆಗ್ತಿಲ್ಲ. ನೀವು ಪೊಲೀಸ್ ಅವ್ರಿಗೆ ಕಣ್ಣು ಹಿಡಿಯಕ್ ಆಗ್ಲಿಲ್ಲ ಅಂದ್ರೆ ನಮ್ಮಂತವ್ರು ಹೇಗ್ ಕಂಡು ಹಿಡಿಯಕ್ ಆಗುತ್ತೆ ಸರ್? ನನಗಿರೋ ದೊಡ್ಡ ಅನುಮಾನ ಅಂದ್ರೆ ಅವ್ರ 5 ಜನ ಈ ಸ್ಟೇಟ್ ಬಿಟ್ಟು ಹೊರಗಡೆ ಹೋಗೋ ಸಾಧ್ಯತೆ ಇದೆ. ಸಾರ್, ಅವತ್ ನಿಮ್ಗೆ ನಾನೊಂದ್ ಫೋನ್ ಕಾಲ್ ಬಗ್ಗೆ ಹೇಳಿದ್ನಲ್ಲ, ವರ್ಮಾ ಸಾರ್ ಅವ್ರ ಮಗಳನ್ನ ಒಬ್ಬ ಕಿಡ್ನಾಪ್ ಮಾಡಿ ಇಟ್ಕೊಂಡಿದ್ದಾನೆ ಅಂತ. ನೀವು ಪೊಲೀಸ್ಗೆ ವಿಚಾರಣೆ ಮಾಡಿ ಹೇಳ್ಕೊಡ್ತಿದ್ದೀರಾ? ಅವ್ರ 5 ಜನ ಒಂದೇ ಜಾಗದಲ್ಲಿ ಇರೋದು. ನಿಮಗ್ ಬಂದಂತ ಫೋನ್ ಕಾಲ್ ಅವ್ರಿದ್ದ ಜಾಗದಿಂದಾನೇ ಬಂದಿರೋದು ಅಂತ ನಮ್ಮ ವಿಚಾರಣೆಯಲ್ಲಿ ನಾವು ಕಂಡು ಹಿಡಿದಿದೀವಿ. ಈ ವಿಚಾರಣೆ ಎಲ್ಲ ಮಾಡಿ ಕಂಡು ಹಿಡಿಯೋದ್ರೊಳಗೆ ದಿನ ಕಳೆದು ತಿಂಗಳುಗಳೇ ಆಗೋಗುತ್ತೆ ಸರ್. ಇನ್ನೊಂದ್ ಸ್ವಲ್ಪ ವೇಟ್ ಮಾಡಿ. ಕೇರಳ ಪೊಲೀಸ್ ಜೊತೆ ನಾವು ಸಹ ಮಾತಾಡ್ತಾ ಇದ್ದೀವಿ. ಕೇರಳ ಪೊಲೀಸಾ? ಹಾಗಿದ್ರೆ ಥ್ಯಾಂಕ್ ಯು ಸರ್. ಬರ್ತೀವಿ ಸರ್. ನಾವ್ ಹೋಗೋಣ. ಬೇಗ ಹತ್ತು. ಮಧು, ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ? ಪೊಲೀಸು ಮಿಲಿಟರಿ ಬರಕ್ಕಾಗ್ದಿರೋಂತ ಒಂದು ಸೀಕ್ರೆಟ್ ಜಾಗಕ್ಕೆ. ಮಾಯಾ, ಏನೂ ಆಗಲ್ಲ, ನಾವಿದೀವಲ್ಲ. ಕತೆ ಎಲ್ಲ ಆಮೇಲೆ ಮಾತಾಡಿ, ಯಾರಾದ್ರೂ ಬರೋದಕ್ಕೂ ಮುಂಚೆ ಹತ್ತಿ. ಬಾ, ಹತ್ತು. ನಿಲ್ಸು ಅವ್ನು ಸುಶೀಲನ್. ಅಯ್ಯೋ ಬೇಡ, ನಿಲ್ಸ್ಬೇಡ. ಆಗಿದ್ರೆ
ಸರಿ ನಿಲ್ಸು, ವಿಷಯ ಅಂತ ತಿಳ್ಕೊಳ್ಳೋಣ. ಅಯ್ಯೋ ದೇವ್ರೆ, ದೇವ್ರೆ, ಒಳ್ಳೆ ಆರ್ಟಿಸ್ಟ್ ಇದ್ದಾರೆ. ಬಂದೆ ಇವ್ರನ್ನೆಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಸುಶೀಲಾ, ನಾವಿದು ಇಷ್ಟ ದಿನ ನೀನ್ ಎಲ್ಲೋ ಇದ್ದೆ ನೀನು. ಬಂದೆ ನಡಿಯ. ನಾವ್ ಅದನ್ನ ಆಮೇಲೆ ಮಾತಾಡೋಣ. ನಿನ್ನಿಂದ ನಾನು ಓದುತ್ತಿದ್ದೆ. ನಿಲ್ಸಿ, ಗಾಡಿ ನಿಲ್ಸಿ. ಎಲ್ರು ಸೇರಿ ಎಲ್ಲಿ ಹೋಗ್ತಾ ಇದ್ರ ನೈಟು? ಯಾರದು ಮುಖ ಮುಚ್ಕೊಳ್ತಾ ಇರೋದು? ತೆಗಿಯೋ ಟವಲ್ ತೆಗಿಯೋ. ನೀನಾ ನನ್ನ ಮಗನೇ? ನೀನ್ ಅವತ್ತು ಪೊಲೀಸ್ ಸ್ಟೇಷನ್ ಹೋಗ್ಬೇಕಾದ್ರೆ ಈ ಕೆಲಸ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿದ್ರೆ ಮತ್ತೆ ಶುರು ಮಾಡ್ಕೊಂಡ. ಆದ್ರೂ ಮಕ್ಳ, ನಿಮಗ್ ತುಂಬಾನೇ ಧೈರ್ಯ. ಅದು ಸ್ವಲ್ಪ ಜಾಸ್ತಿನೇ ಆಯ್ತು. ಇಲ್ಲಿ ನೋಡಿ ಅಕ್ಕ, ಒಳ್ಳೇದಕ್ಕೋಸ್ಕರ ನಾವು ಮಾಡೋ ಎಷ್ಟೋ ವಿಷಯಗಳು ಅಪಾಯದಲ್ಲಿ ಕೆಲವೊಮ್ಮೆ ಮುಗಿಯಲ್ವಾ? ಒಂದು ಸಣ್ಣ ತಪ್ಪಾಗೋಯ್ತು. ಹೆಣ್ಮಕ್ಳನ್ನ ಅಪಹರಿಸೋದು ಚಿಕ್ಕ ತಪ್ಪ. ಇದಕ್ಕೆ ಶಿಕ್ಷೆ ಕೊಡ್ಬೇಕು ಅಂತ ನಮ್ಮೂರಲ್ಲಿ ಹೇಳ್ತಾರೆ. ಯಾವ್ದು ನಿಮ್ಮೂರು? ಅದು ನಾನು ಹೇಳ್ತೀನಿ ಬಾ. ಗೊತ್ತಾಯ್ತಾ? ನೀವೇನು ಅನ್ಕೋಬೇಡಿ, ಇವ್ನು ಯಾವಾಗ್ಲೂ ಹೀಗೇನೆ, ಯಾವಾಗ್ಲೂ ಏನಾದ್ರು ಮಾತಾಡ್ತಾ ಇರ್ತಾನೆ. ಇಲ್ಲಿರೋವರೆಗೂ ಪರವಾಗಿಲ್ಲ, ಹೊರಗಡೆ ಏನಾದ್ರು ತೊಂದ್ರೆ ಮಾಡ್ಕೊಂಡ್ರೆ ನನಗ್ ಗೊತ್ತಿಲ್ಲ. ಆಮೇಲೆ ನೀವ್ ಆಗ್ಬೇಕು. ಪೊಲೀಸ್ ಅವ್ರ ಕಂಡ್ರೆ ನಮ್ಗೇನ್ ಭಯ ಇಲ್ಲ. ಅದೆಲ್ಲ ಬಿಡಪ್ಪ, ಎಷ್ಟ್ ದಿನ ಅಂತ ಹೀಗೆ ಬಚ್ಚಿಟ್ಕೊಂಡಿರ್ತೀರಾ? ಅಕ್ಕ, ನಾವು ಈಗಿರೋ ಪರಿಸ್ಥಿತಿಯಲ್ಲಿ ನಾವು ಇವಾಗ ಇಲ್ಲೇನ್ ಸಮಸ್ಯೆ? ಸಿಕ್ಕಾಕೊಳ್ಳೋವರೆಗೂ ಅವಳು ಇಲ್ಲೇ ಇರ್ಬೇಕಲ್ವಾ ಆಂಟಿ? ಆಂಟಿನಾ? ಇಲ್ ನೋಡು, ಈ ಲೂಸ್ ಮಾತು ನಂಗೆ ಇಷ್ಟ ಆಗ್ತಾ ಇಲ್ಲ. ನಾನೇನ್ ಲೂಸ್ ಅಲ್ಲ, ನಾನು ಸುರೇಂದ್ರನ್. ಮತ್ತೆ ಎಲ್ಲಾ ಜನ ನನ್ನ ಭಾಷಾ ಅಂತ ಕರೀತಾರೆ. ನಾನು 1 ಸರಿ ಹೇಳಿದ್ರೆ ಅದು 100 ಸರಿ ಹೇಳ್ದಾಗೆ. ಬಾರೇಲಿ ನಡೆ. ಇಲ್ಲಿಂದ ನೀನು ತಪ್ಪಿಸ್ಕೋಬೇಕಲ್ವಾ? ರೂಮಲ್ಲ ಕೂಡಾಕೋಣ. ನೋಡಿ, ನೀವೊಂದ್ಸಲ ಹೇಳಿ. ನಾನ್ ಏನ್ ಹೇಳಿ ಅವ್ರನ್ನ ಸಮಾಧಾನ ಮಾಡ್ಲಿ? ಪೊಲೀಸ್ ವಿಚಾರಿಸಿ ಯಾವ ವಿಷಯನೂ ನಮ್ಗೇನೋ ಗೊತ್ತಾಗಿಲ್ಲ. ಇನ್ನು ಮುಂಬೈಲಿರೋ ರಾಜೇಶ್ಗೆ ಹೇಳೋಣ ಅಂದ್ರೆ ನಾನ್ ಏನಂತ ಹೇಳಿ? ಹಾಗಂತ ಎಷ್ಟು ದಿನ ಅಂತ ಉಪವಾಸ ಇರೋದು? ಏನಾದ್ರೂ ರೋಗ ಬಂದ್ರೆ ಅನ್ಭವಿಸೋದು ಅವ್ರವ್ರೇ ತಾನೆ. ಅತ್ತು ದುಃಖ ಪಟ್ಟು ಏನು ಪ್ರಯೋಜನ ಇಲ್ಲ. ಮಕ್ಕಳನ್ನ ಆದಷ್ಟು ಬೇಗ ಕಂಡು ಹಿಡಿತೀನಿ ಅಂತ ಪೊಲೀಸ್ ಹೇಳಿದ್ದಾರೆ. ಏನಾದ್ರೂ ಗೊತ್ತಾಗಿರುತ್ತೆ, ಅದಕ್ಕೆ ಅವ್ರು ಫೋನ್ ಮಾಡಿರ್ತಾರೆ. ನೀನ್ ರಾಜೇಶಿಗೆ ಹೇಳಿಲ್ಲ ಅಲ್ವಾ? ನಾನ್ ಫೋನ್ ಮಾಡಿದ್ದೆ, ಅವನು ಔಟ್ ಆಫ್ ಸ್ಟೇಷನ್ ಇದ್ದಾನೆ. ಬಂದಿದ ತಕ್ಷಣ ನನಗೆ ಫೋನ್ ಮಾಡಕ್ ಹೇಳಿದೀನಿ. ನಾವೆಲ್ಲ ಇಲ್ಲಿದ್ದೀವಲ್ಲ, ನೀವು ಬಂದ್ ಏನಾದ್ರು ತಿನ್ನಿ. ಅಯ್ಯೋ ದೇವ್ರೆ, ನನ್ ಮಕ್ಕಳು ಅವ್ರೇನ್ ತಪ್ಪು ಮಾಡಿದ್ರು ಅಂತ ಆ ದ್ರೋಹಿಗಳು ಅವ್ರನ್ನ ಹೇಳ್ಕೊಂಡು ಹೋದ್ರು. ಅವ್ರಿವಾಗ ಎಲ್ಲಿದಾರೋ? ಅಯ್ಯೋ, ಏನಪ್ಪ ಮಾಡೋದು? ನಾಯಿಗಳ ಬಾಂಬೆಯಿಂದಾನೇ ಕಾಲ್ ಬಂದಿರೋದು. ನಾನ್ ಹೊರಗಡೆ ಹೋಗಿದ್ದೀನಿ ಅಂತ ಹೇಳಿ. ಹಲೋ, ಅವರು ಹೊರಗಡೆ ಹೋಗಿದ್ದಾರೆ. ಹೇಳ್ತೀನಿ ಸರ್. ಕರೆಕ್ಟ್ ಆಗಿರೋ ಅಡ್ರೆಸ್, ಫೋಟೋ, ಫೋನ್ ನಂಬರ್ ಗೊತ್ತಿಲ್ವೇನೋ ನಿಮ್ಗೆ? ಅವ್ರ ಹತ್ರ ನಾನು ಹೇಳಿರೋದು ಅವಳ ತಂಗಿನ ಕರ್ಕೊಂಡ್ ಬಂದಿದ್ದೀನಿ ಅಂತ. ಮುಂದಿನ ವಾರ ನೀವು ಅವ್ರ ತಂಗಿನ ಎತ್ತಾಕೊಂಡ್ ಬರ್ಲಿಲ್ಲ ಅಂದ್ರೆ ನಮ್ ಕಸ್ಟಡಿಲಿರೋಳ್ನೆ ಮಾಯ ಅಂತ ಹೇಳ್ಬಿಡೋಣ ಸರ್. ಕೋತಿ ಆಟ ಆಡ್ತಿದ್ಯೇನೋ ನೀನು? ಆಹಾ, ಮಾಯ ತಲೆ ಮೇಲೆ ಬಂದೂಕ್ ನಾನಿಟ್ಟು ನನ್ನ ಆಸೆಗಳನ್ನೆಲ್ಲ ತೀರಿಸ್ಕೋಬೇಕು ಅಂತಾನೆ ನಾನು ಕಷ್ಟ ಪಡ್ತಿರೋದು. ಮಾಯನ್ ಕಿಡ್ನಾಪ್ ಮಾಡಿರೋ ಆ 3 ಬಗ್ಗೆ ಯಾವ ಸುಳಿವೂ ಇಲ್ಲ ಸರ್. ಮತ್ತೇನಕ್ಕೋ ನಾಯಿಗಳ ಯಾವಾಗ್ಲೂ ತಿಂದು ತಿಂದು ರೌಡಿಗಳ ಸಲ ಸುತ್ತೀರಾ? ಆ ರೌಡಿ ಬಗ್ಗೆ ಗೊತ್ತಿರೋನೊಬ್ಬನ ವಿಚಾರಿಸ್ತಾ ಇದೀವಿ ಸರ್. ಅವನ ಹೆಸರು ಸುಶೀಲ. ಅವನ್ ಸಿಕ್ಕಾಕೊಂಡ್ರೆ ಇವ್ರ ಬಗ್ಗೆ ಡೀಟೇಲ್ ಸಿಗುತ್ತೆ. ಇಲ್ಲಿ ಕೂತ್ಕೊಂಡು ಸುಮ್ನೆ ಮಾತಾಡಕ್ ಹೋಗ್ಬೇಡಿ. 2 ದಿನದೊಳಗೆ ಮಾಯ ಖಂಡಿತವಾಗ್ಲೂ ಇಲ್ಲಿಗೆ ಬರ್ಬೇಕು. ಗಮನಿಸ್ತಿದ್ಯಾ? ಲಕ್ಷ್ಮಣ ರಾಮನ್ ಹುಡ್ಕೋಕ್ ಹೋದಾಗ ಸೀತೆ ಗುಡಿಸ್ಲಲ್ಲಿ ಒಬ್ಳೆ ಆಗ್ಬಿಟ್ಲು. ಆಯ್ತಾ? ಆ ಗುಡಿಸ್ಲ ಪಕ್ಕದಲ್ಲಿ, ಈ ಕಡೆ ನೋಡು, ಆ ಗುಡಿಸ್ಲ ಪಕ್ಕದಲ್ಲಿ ಒಬ್ಬ ಕ್ರೂರಿ ಕಳ್ಳನ್ ಹಾಗೆ ರಾವಣ ಅಲ್ಲಿಗೆ ಬಂದ. ಆಮೇಲೆ ನೀನ್ ಅವಾಗ್ಲಿಂದ ಇಲ್ಲೇ ಕೂತಿದ್ಯಾ? ನಿನಗ್ ಸ್ಕೂಲ್ ಇಲ್ವಾ?
ರಾತ್ರಿ ಎಂತ ಸ್ಕೂಲು? ನೈಟ್ ಸ್ಕೂಲ್ಗೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹಾಗೆ ಮಾಡಿರೋದು. ನಿನ್ ಪ್ರೋಗ್ರೆಸ್ ಕಾರ್ಡ್ ಎಲ್ಲ ನಾನು ನೋಡಿದ್ದೀನಿ. ಸೋಷಿಯಲ್ ಸ್ಟಡೀಸ್ ಅಲ್ಲೆಲ್ಲ ನೀನ್ ತುಂಬಾ ವೀಕ್ ಆಗಿದ್ಯಾ. ಲೈ, ನಾವೆಲ್ಲ ಎಷ್ಟು ಕಷ್ಟಪಟ್ಟು ಓದಿ ಇವತ್ತಿ ಸ್ಥಾನಕ್ಕೆ ಬಂದಿದೀವಿ ಗೊತ್ತಾ? ನೀನ್ ಇಲ್ಲಿ ಕೂತಿದ್ಯಾ. ಹೋಗು ಓದ್ಕೋ ಹೋಗು. ನಾನು ಆಗ್ಲೇ ಎಲ್ಲ ಓದಾಯ್ತು. ಓ, ಕಂಪ್ಲೀಟ್ ಆಗಿ ಓದ್ಬಿಟ್ಯಾ? ಹಾಗಿದ್ರೆ IAS ಬರಿಬೋದಾ? ಸರಿ, ಹಾಗಿದ್ರೆ ನೀನ್ ಆ ಜಂಕ್ಷನ್ಗೆ ಹೋಗಿ ಒಂದ್ ವಿಲ್ಸ್ ಪ್ಯಾಕೆಟ್ ತಗೊಂಡ್ ದಮ್ಮುಡಿ. ಆ ವಿಲ್ಸ್ ಪ್ಯಾಕೆಟ್ ತಗೊಂಬಂದ್ ಆಮೇಲೆ ಓದು. ಹೋಗೋ ಚಿನ್ನ. ಇದಕ್ಕೇನೆ ಒಳ್ಳೆ ಟೈಮು ಅಂತ ಹೇಳೋದು. ಇಲ್ಲ ಅಂದ್ರೆ ನಾವು ಕಿಡ್ನಾಪ್ ಮಾಡೋದು, ನೀನ್ ಬದಲಾಗೋದು, ಅದು ಪತ್ರಿಕೆಯಲ್ಲಿ ಬರೋದು. ಇಷ್ಟು ಸುಂದರವಾಗಿರೋಂತ ಈ ಕಾಡ್ ಒಳಗಡೆ ನಾವಿರೋದು, ನಾವು ಸಂತೋಷವಾಗಿ ಬಾಳೋದಕ್ಕೂ. ನಿಜ ಹೇಳ್ಬೇಕು ಅಂದ್ರೆ ಈ ಒಳ್ಳೆ ಟೈಮಲ್ಲಿ ನಾವ್ ಎಷ್ಟು ರೊಮ್ಯಾಂಟಿಕ್ ಆಗಿ ಬದಲಾಗಿದ್ದೀವಿ. ಹೌದು ತಾನೆ ಮಾಯಾ? ನಿನ್ನೆ ನೈಟು ನಾನು ಸ್ವಲ್ಪನೂ ಮಲಗ್ಲೇ ಇಲ್ಲ ಗೊತ್ತಾ. ಹೇಳ್ಬೇಕು ಅಂದ್ರೆ ನಿನ್ನೆ ನನಗೊಂದು ಒಳ್ಳೆ ನೈಟ್ ಆಗಿತ್ತು. ನಿನಗೆ? ನಾನ್ ಚೆನ್ನಾಗಿ ನಿದ್ದೆ ಮಾಡ್ದೆ. ಅಯ್ಯೋ, ಒಳ್ಳೇದು, ಚೆನ್ನಾಗಿ ಹೇಳಿದೆ ನೀನು. ಈ ಸೆನ್ಸ್ ಆಫ್ ಹ್ಯೂಮರೇ ಇದೇ ನನಗೆ ಹಿಡಿಸಿದ್ದು, ನಿನ್ ಜೊತೆ ನನ್ನ ಇರೋ ಹಾಗೆ ಮಾಡಿದ್ದು. ಮಾಯಾ, ನೀವು ಕನಸು ಕಾಣ್ತೀರಾ? ರಾತ್ರಿ ನಾನೊಂದು ಸುಂದರವಾಗಿರೋ ಕನ್ಸು ಕಂಡೆ. ಒಳ್ಳೆ ನದಿ ಹರಿತಾ ಇತ್ತು. ಅದ್ರ ಸೈಡಲ್ಲಿ ಒಂದು ಕ್ರೀಮ್ ಕಲರಲ್ಲಿ ಕಟ್ಟಿರೋ ಗುಡ್ಸ್ಲು. ಅದ್ರ ಒಳಗಡೆ ನಾನು ಮಾಯೆ ತರ ಒಬ್ಳು ಸುಂದರವಾಗಿರೋ ಅಪ್ಸರೆಯು. ಅದ್ರ ಪಕ್ಕದಲ್ಲೇ ನೀರಲ್ಲಿ ಆಟ ಆಡ್ತಿದ್ದಂತ 10-12 ಚಿಕ್ಕ ಮಕ್ಕಳುಗಳು. ನಾವು ಬೆಳಗಿನ ಜಾವ ಕಾಣೋ ಕನ್ಸು ನಡೀತೆ ಅಂತ ದೊಡ್ಡೋರು ಹೇಳಿರೋದನ್ನ ನಾನು ಕೇಳಿದ್ದೀನಿ. ನೆನ್ಪಿದ್ಯಾ ಆ ದಿನ? ನಾವಿಬ್ರು ಮೊದಲು ಭೇಟಿಯಾದ ಆ ದಿನ. ಮೊದಲನೇ ಸಾರಿ ನೋಡೋವಾಗ್ಲೇ ನಮ್ಮಿಬ್ರ ಮಧ್ಯೆ ಹೇಳಕ್ಕಾಗ್ದಿರೋಂಥ ಒಂದು ಬಂಧ, ತುಂಬಾ ಆಳವಾಗಿರೋಂಥ ಒಂದು ವಿಷಯ. ಮೊದಲನೇ ಸಾರಿ ನೋಡ್ದಾಗ್ಲೇ ಹುಟ್ಟುವಂಥ ಪ್ರೀತಿ. ಅ ವೆರಿ ರೇರ್ ಅಂಡ್ ಡೀಪೆಸ್ಟ್ ಲವ್ ಇನ್ ದ ವರ್ಲ್ಡ್ ಎವರ್ ಸೀನ್. ನಾನಿಷ್ಟೆಲ್ಲ ಹೇಳ್ತಿದ್ರು ನೀವೇನು ಮಾತಾಡ್ತಿಲ್ವಲ್ಲ. ನಾಚಿಕೆ ಹೆಣ್ಮಕ್ಳಿಗೆ ಒಂದು ಅಂದಾನೆ, ಆದ್ರೆ ಓವರ್ ನಾಚಿಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಆದ್ರೂ ಕೂಡ ಈ ಮುಖದಲ್ಲಿ ಕಾಣ್ತಿರೋ ನಾಚಿಕೆ ಅದೆಷ್ಟೇ ಓವರ್ ಆಗಿದ್ರು ಅದು ನನಗಿಷ್ಟ. ಒಂದು ಮಾತೇಳಿ, ಇಷ್ಟ ಇದ್ರು ಇಷ್ಟ ಇಲ್ದಿದ್ರು ಇಷ್ಟ ಇದೆಯಾ ಹೇಳಿ 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 ಹೇಳು ಚಿನ್ನ. ಏನಲ್ಸದ್ದು? ಏನಾಯ್ತು? ಸುರೇಂದ್ರ, ಇನ್ ಮುಂದೆ ನೀನು ಅವನ ಮೇಲೆ ಕಣ್ಣಿಟ್ಟಿರು. ಅವನು ಹುಚ್ಚ ಆಗ್ತಿದ್ದಾನೆ. ನೀನ್ ತಲೆ ಕೆಡಿಸ್ಕೋಬೇಡ, ನನ್ ಪ್ರಾಣ ಒತ್ತಿಟ್ಟಾದ್ರೂ ನೋಡ್ತೀನಿ. ಲೈ, ಎದ್ದಳ, ಎದ್ದು ಬಾರೋ. ಬೆಳಗ್ಗೆ ಆಟ ಆಡ್ತಿದ್ಯಾ? ಕಂಪನಿ ಕೊಡಕ್ಕೆ. ಅಕ್ಕನ್ಗೆ ನಾನ್ ಕಂಪ್ನಿ ಕೊಡ್ತೀನಿ, ನೀನು ಹೋಗಿ ರೆಸ್ಟ್ ತಗೋ. ಏನಂತ ಗೊತ್ತಿಲ್ಲ, ತುಂಬಾ ಮೆಂಟಲ್ ಟೆನ್ಷನ್. ನಿನ್ಗೂ ಹಾಗೇನಾ? ಇದೆ ಅಲ್ವಾ? ಟೆನ್ಷನ್ ಇರುವಾಗ ಈ ತರ ಗೇಮ್ ಆಡೋದು ಒಳ್ಳೇದೇ. ಮೈಂಡ್ ತುಂಬಾ ರಿಲ್ಯಾಕ್ಸ್ ಆಗಿರುತ್ತೆ. ಅದೇನೆ ಈ ಇಂಗ್ಲಿಷ್ ಅವ್ರಿಗಿರುವಂತ ಸಕ್ಸಸ್. ಅವ್ರಿಗೆ ಯಾವ ಟೆನ್ಷನ್ ಇರಲ್ಲ. ಒಂದ್ ವೇಳೆ ಅವ್ರಿಗೆ ಟೆನ್ಷನ್ ಇದ್ರೂ ಕೂಡ ಆ ಕೂಡ್ಲೆ ಒಂದು ಹುಡುಗಿನ ಕರ್ಸ್ಕೊಂಡು ನಮ್ಮೂರಿಗೆ ಬಂದು ಬೀಚ್ ಸೈಡ್ ಅಲ್ಲಿ ಒಂದು ರೂಮ್ ತಗೊಳ್ತಾರೆ. ಹಾಗೆ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗ್ತಾರೆ. ಗರ್ಲ್ ಫ್ರೆಂಡ್ ಇದ್ರೆ ಇದೇ ಒಂದು ಯೂಸು. ನಾವು ಹಾಗೆ ಇರೋಣವಾ? ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡು, ಬೀಚ್ ಸೈಡ್ ಅಲ್ಲಿ ರೂಮು. ಏನ್ ಹೇಳಿದ್ದು? ಬಿನ್ನಿ ಅವ್ರ ಜೊತೆ ಯಾರಾದ್ರೂ ಕಂಪ್ನಿಗೆ ಇರ್ಬೇಕಿತ್ತಂತೆ. ನಾನೀಗ ಹೋಗ್ತೀನಿ, ನೀವು ಕೂತ್ಕೊಳ್ಳಿ. ಅದಕ್ಕೆ ನಾನು ಇದನ್ನಲ್ಲ, ಬಿನ್ನಿ ಅಣ್ಣ ಒಂದ್ ಮಾತು ಹೇಳಿದ್ರೆ ಸಾಕು. ಬೆನ್ನಿ ಅಣ್ಣನಾ? ಅದ್ ಹೇಗೆ? ಅಯ್ಯೋ ಬಿನ್ನಿ ಅಣ್ಣ, ನನಗ್ ಚಿಕ್ಕ ವಯಸ್ಸಿಂದ ಈ ಆಟ ಅಂದ್ರೆ ತುಂಬಾ ಇಷ್ಟ. ನಿಮಗೆ? ಸ್ವಲ್ಪನೂ ಇಷ್ಟ ಇಲ್ಲ. ಇಷ್ಟ ಇಲ್ವಾ? ಇಲ್ಲಿ ನೋಡಿ ಸಿಸ್ಟರ್, ನೀವು ಒಬ್ರೆ ಕುತ್ಕೊಂಡು ಆಟ ಆಡಿ. ಅಯ್ಯೋ ಬಿನ್ನಿ ಅಣ್ಣ, ಏನು ಗೊತ್ತಿಲ್ದಿರ ನನ್ನ ಮಗುನ ಅಯ್ಯೋ ಬಿನ್ನಿ ಅಣ್ಣ, ಕನ್ಫರ್ಮ್ ಆಗೋಯ್ತು, ನಮ್ ಫ್ರೆಂಡು ನಮ್ ಕೈ ಮೀರ್ ಹೋಗ್ತಿದ್ದಾನೆ. ಇನ್ಮೇಲೆ ಹುಚ್ಚ ಆಸ್ಪತ್ರೆಯಲ್ಲಿ ನಾವು ಊಟ ತಿಂಡಿ ಹಿಡ್ಕೊಂಡು ಮೇಲೆ ಕೆಳಗಡೆ ಏರ್ತಾ ಇರ್ಬೇಕಲ್ಲ ದೇವ್ರೆ. ಏನಾಯ್ತು ಸುರೇಂದ್ರ? ಕೊಲೆ ಕೇಸಲ್ಲಿ ಒಳಗೋಗ್ತೀನಾ?
ಪತ್ರಿಕೆಯಲ್ಲಿ ಇವತ್ತೇನ್ ಸಮಾಚಾರ ಮಧು? ಪತ್ರಿಕೆಯಲ್ಲಿ ಸಾವಿನ ಸುದ್ದಿ ಮತ್ತೆ ಫೋಟೋ ಎಲ್ಲ ಇದೆ. ಅತಿಯಾಗಿ ಮಾತಾಡಿದ್ರೆ ಒಂದ್ ಬಿಡ್ತೀನಿ ನಿನ್ಗೆ. ಹಾ ಅಯ್ಯೋ ಯಾಕೆ ಕೋಪ ಮಾಡ್ಕೋತೀರಾ ಸಿಸ್ಟರ್? ನಾನು ತಮಾಷೆಗೆ ಹೇಳಿದ್ದು. ನನ್ನ ಹತ್ರ ತಮಾಷೆ ಮಾಡೋದಕ್ಕೆ ನಾನೇ ನಿನ್ ಫ್ರೆಂಡಾ? ಇನ್ನೊಂದ್ಸಲ ತಮಾಷೆ ಮಾಡೋದು ನಿನ್ಗೆ ಇದೆ. ಹಾ ನಾವ್ ಇಲ್ಲಿಗ್ ಬಂದು ಎಷ್ಟು ದಿನ ಆಗಿದೆ ಗೊತ್ತಾ? ನಿಮಗೆ ಎಲ್ಲಾವುದು ತಮಾಷೆನೆ. ಶುಭನ್ ಬಗ್ಗೆ ನನಗೆ ಚಿಂತೆ ಇಲ್ಲ ಅನ್ಕೊಂಡಿದ್ಯಾ? ನಾವೇನ್ ಮಾಡೋದು ನೀನೇ ಹೇಳು. ಅಂಕಲ್ ಹತ್ರ ನಡೆದಿದ್ದೆಲ್ಲ ಹೇಳಿದ್ರೆ? ಆಹಾ ಸೂಪರ್ ಐಡಿಯಾ. ನೀನ್ ಇಲ್ದೇನೆ ಅವಲ್ಗ್ ಹೋದ್ರೆ ಪಕ್ಕ ನಮ್ನ ಮಾರ್ಚರಿಯಲ್ಲೇ ಇಡ್ತಾರೆ. ಅದ್ ಇವಾಗ್ಲೂ ಹಾಗೆ ಇದೆ. ಎಮೋಷನಲ್ ಆಗಿ ಒಬ್ಬರನ್ನೊಬ್ರು ಬೈಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನೇ ಇದಕ್ಕೆಲ್ಲ ಕಾರಣ. ನಾನ್ ಏನ್ ಮಾಡೋದಕ್ಕೂ ರೆಡಿ ಆಗಿದ್ದೀನಿ. ಈಗ ಹೆಂಗು ಸ್ನಾನ ಮಾಡಿದೀವಿ, ಮೊದಲು ಕ್ಲೀನ್ ಮಾಡ್ಬೇಕಷ್ಟೇ. ಸ್ನಾನ ಮಾಡಿ ಕ್ಲೀನ್ ಮಾಡೋದಿರ್ಲಿ, ನಾನೊಂದ್ ಕೆಲ್ಸ ಹೇಳ್ತೀನಿ. ಎಡವಟ್ ಮಾಡಿ ಸಿಕ್ಕಾಕೊಳ್ಳೋಕು ಮುಂಚೆ ನೀವೆಲ್ಲ ಒಂದ್ ತೀರ್ಮಾನಕ್ಕೆ ಬನ್ನಿ. ನಿಮ್ ಹತ್ರ 2-3 ಐಡಿಯಾ ಇತ್ತು ಅಂದ್ರೆ ಹೇಳಿ. ಏನು ಐಡಿಯಾ? ನಾವು ಅಂಕಲ್ಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ಬಿಟ್ರೆ? ಏನು ಫೋನ್ ಯಾರೋ ತೆಗಿತಿಲ್ಲ. ಹಲೋ ಹಲೋ. ಈಗೇನ್ ಮಾಡೋದು? ಹೋಗೋಣ ಬಾ. ಮಾಯಾ ಎಲ್ಲಿ? ಮೂರ್ ಜನ ಚಿಕ್ಕ ಮಕ್ಕಳ ಕೈಲಿ ಒದೆ ತಿಂದು ಬಂದಿದೀಯಲ್ಲ, ನಿನ್ನ ನಾನ್ ಇಟ್ಕೊಂಡಿದ್ದೀನಲ್ಲ, ನಾನ್ ಹೊಡ್ಕೋಬೇಕು. ಏನ್ ಮಾಡ್ಬೇಕು ಅಂತ ನಿನಗೆ ಗೊತ್ತಾ? ಅವ್ನು ಬರೋದಕ್ಕಿನ್ನು 7 ದಿನ ಇದೆ. ಅಷ್ಟರೊಳಗೆ ಅವಳನ್ನ ಎತ್ತಾಕೊಂಡ್ ಬರ್ಲಿಲ್ಲ ಅಂದ್ರೆ ನೀವಿಬ್ರು ಸಾಯಿಸ್ಬಿಡ್ತೀನಿ. ಅಯ್ಯೋ ಕೇಳ್ದಲ್ಲ, ಬಡ್ಕೊಂತ ಇದೆ. ಅಯ್ಯೋ ನನ್ ಸಾಯಿಸೋಕೆ ಫೋನ್ ಮಾಡಿದಾನೆ. ಹಲೋ ಮೈ ತೋಮಾ ಹೂ. ಜಿ ಹಾ. ಟೀಕೆ ಸಾಬ್ ಟೀಕೆ. ಆಯ್ತು ಸರ್, ಆಯ್ತು ಬಿಡಿ. ಕೇಳಿದ್ರಲ್ಲ, ಅವ್ರೆಲ್ಲ ಬರ್ತಾರಂತ ಕಣೋ. ಲೇ ನಾಯಿ ನನ್ ಮಕ್ಳ, ಅವನಿಗೆ ಬೇಕಾಗಿರೋದು ಈ ಹುಡುಗಿ ಅಲ್ಲ ಕಣೋ. ಇವಳನ್ನ ಬಿಟ್ಬಿಟ್ಟು ಅವಳನ್ನ ಕರ್ಕೊಂಬರ್ರೋ. ಸರ್, ಇವಳನ್ನ ಇಲ್ಲಿಂದ ಕಿಡ್ನಾಪ್ ಮಾಡೋದಕ್ಕೆ ಅವ್ರು ಪ್ಲಾನ್ ಮಾಡ್ತಿದ್ರು. ಅವನೇನಾದ್ರೂ ಹಂಗ್ ಪ್ಲಾನ್ ಮಾಡಿದ್ರೆ ಇವಳನ್ನ ಸಾಯಿಸ್ಬಿಟ್ಟು ಇವಳನ್ನ ಡೆಡ್ ಬಾಡಿನ ಕಳಿಸ್ತೀನಿ ಅಲ್ಲಿಗೆ. ಅದೇ ಅಂತ ಹೇಳಿದ್ರೆ ನನ್ ಕೈಯಲ್ಲಿ ಬೆಂಕಿ ತರ ಇತ್ತು ನನ್ ಫೈಟು. ನಿಮ್ಗೆ ಕಳರಿ ಗೊತ್ತು ಅಂತ ಹೇಳಿದ್ರಲ್ಲ? ಅದೇ ಹೇಳಿದಲ್ಲ ನಿಜಾನೇ. ಆದ್ರೆ ಕಲರಿಗೆ ಒಂದ್ ಸಣ್ಣ ಸಮಸ್ಯೆ ಇದೆ. ಅದು ಒಡಿಯೋನಗ್ ಮಾತ್ರ ಗೊತ್ತಾಗ್ಬಾರ್ದು, ಹೊಡ್ಸ್ಕೊಳ್ಳೋನಗೂ ಗೊತ್ತಾಗ್ಬೇಕು. ಆವಾಗ್ಲೇ ನಾವ್ ಹಿಂಗೆ ಸ್ಟೈಲ್ ಆಗಿ ಹೀಗೆಲ್ಲ ಸ್ಟೆಪ್ ಹಾಕೊಂಡು ಎಲ್ಲ ಮಾಡಕ್ ಸಾಧ್ಯ. ಹಾಗಾದ್ರೆ ನಾವ್ ಅವ್ರಿಗೆ ಹೇಳೋಣ ಕಲರಿಗೆ ಗೊತ್ತಿರೋ ರೌಡಿಗಳನ್ನ ಕಳ್ಸೋದಕ್ಕೆ. ಹಾಗಾದ್ರೆ ಅವರು ನಿಮಗ್ ಗೊತ್ತಾ? ಗೊತ್ತಿಲ್ದೆ ಏನು? ಮತ್ತೇನಾ? ಹೇಗ್ ಗೊತ್ತು? ಜಗಳ ನಡಿಬೇಕಾದ್ರೆ ನನ್ನ ಭೇಟಿ ಆದ್ರು. ತುಂಬಾ ಪ್ರೀತಿ ಅವ್ರಿಗೆ. ಹಾಗಿದ್ರೆ ಒದಿಯೋದ್ ನೋಡ್ತಾ ಇದ್ದೆ, ಸಿಗ್ಲಿಲ್ಲ ಅಲ್ವಾ? ಪಾಪಿ ಎಷ್ಟ್ ಇಳಿದ್ರು ಮೊಣಕಾಲಷ್ಟು ನೀರು ಅಂತ ಕೇಳಿದ್ದೆ, ಈ ಕಣ್ಣಾರೆ ನೋಡ್ದೆ.
ನಾನ್ ಆಗ್ಲೇ ಹೇಳಿದ್ದೆ ಈ ತರದಕ್ಕೆಲ್ಲ ಹೋಗ್ಬೇಡ ಅಂತ. ಹೇಗಿದ್ರು ಹೋಗೋ ಹುಡುಗಿ ಹೋಗಾಯ್ತು, ಹೋಗ್ಲಿ ಬಿಡು. ಹೇಗಿದ್ರು ನಮ್ಮ ಹತ್ರ ಇಬ್ರು ಸುಂದರವಾಗಿರೋ ಹುಡುಗಿರಿದಾರಲ್ಲ, ಅವ್ರನ್ನ ಕಟ್ಕೊಂಡು ನಾವ್ ಎಲ್ಲಾದ್ರೂ ಹೋಗಿ ಆರಾಮಾಗಿರೋಣ. ಅದೇ ನನ್ ತೀರ್ಮಾನ. ನಿನ್ನ ಸಾಯಿಸ್ಬಿಡ್ತೀನಿ ನೋಡು. ಯಾಕೆ? ಟೆನ್ಷನ್ ಅಲ್ಲಿ ನನ್ಗೆ ಹುಚ್ಚಿಡಿತಿದೆ. ಹುಚ್ಚೇನ್ ಹಿಡಿಯೋದ್ ಬೇಡ. ನಾನ್ ನನ್ನ ಒಬ್ಬನ್ ತೀರ್ಮಾನ ಹೇಳಿದೀನಿ. ಬೇಡ ಅಂದ್ರೆ ಬಿಟ್ಟಾಕಿ. ಏನು ಬೇಡ. ಊರ್ ತುಂಬಾ ಸಾಲ ಮಾಡಿ ತಲೆ ಮರೆಸ್ಕೊಂಡ್ ಬದುಕೋ ನಿನ್ಗೇನು ಮರ್ಯಾದೆ? ನಾನ್ ಏನ್ ಬೇಕಾದ್ರೂ ತಡ್ಕೊಳ್ತೀನಿ. ನಾನ್ ಮಾನ ಟಚ್ ಮಾಡಿದ್ರೆ ಸುಮ್ಮನೆ ಇರೋದಿಲ್ಲ. ನಾನ್ ಮುಟ್ತೀನೋ? ಮುಟ್ಟೋ ಹಾಗಿಲ್ಲ. ನಾನ್ ಮುಟ್ತೀನಿ. ಏನಾದ್ರೂ ಏನ್ ಮಾಡ್ತೀನಿ. ಮಾಡ್ತೀಯಾ? ಏನ್ ಮಾಡ್ತೀಯಾ? ನೆನ್ನೆ ಒದೆ ತಿನ್ಬೇಕಾದ್ರೆ ಈ ಮಾನ ಮರ್ಯಾದೆ ಎಲ್ಲ ಎಲ್ಲೋಗಿತ್ತು? ನೀನ್ ಸುಮ್ನೆ ಇರೋ. ನೋಡೋ, ಗಂಟ್ಲೂರ್ಗೂ ತಿಂತಿಯಲ್ಲ ದಿನ 4 ಸತಿ. 4 ಸರಿ ಇಲ್ಲ 3 ಸರಿ. ಸರಿ ಬಿಡು 3 ಸತಿ. ಇಲ್ಲಿವರೆಗೂ ನೀನ್ 1 ರೂಪಾಯಿ ಆದ್ರೂ ದುಡ್ದಿದ್ಯೇನೋ? ದುಡ್ಡು ಸಂಪಾದಿಸಕ್ಕೆ ನಾನು ರಿಸರ್ವ್ ಬ್ಯಾಂಕ್ ಡೂಪ್ಲಿಕೇಟ್ ನೋಟ್ ಹೊಡೆಯೋಣ. ಡೂಪ್ಲಿಕೇಟ್ ನೋಟ್ ಮಾಡು, ಅದೇ ಒಳ್ಳೇದು. ಡೂಪ್ಲಿಕೇಟ್ ನೋಟ್ ಪ್ರಿಂಟ್ ಮಾಡ್ತೀರಾ ನಾನು? ಇಲ್ಲಿ ನೋಡು ಬಿನ್ನಿ, ಒಂದ್ ವಿಷಯ ಹೇಳು. ಹೇಳ್ತೀನಿ. ಈ ಸುರೇಂದ್ರ ಮೇಲೆ ಇಟ್ಟಿರೋ ಪ್ರೀತಿಯಿಂದ ಮಾತ್ರ ನಿನ್ನ ಹಿಂಸೆನೆಲ್ಲ ತಡ್ಕೊಂತಾ ಇದೀನಿ. ಇಲ್ಲಾಂದ್ರೆ ಅದನ್ ಬಿಟ್ಟು ನಿನ್ ಸ್ಮಾರ್ಟ್ನೆಸ್, ಪ್ರೀತಿ, ನಿನ್ ಸಿಂಪತಿ ನೋಡಿ ಅಲ್ಲ. ಅರ್ಥ ಆಯ್ತಾ? ಸುರೇಂದ್ರ ಏನೋ ನಿನ್ನ ಲಕ್ಕಣ ಇವನ್ನ 1 ನಿಮಿಷನೂ ನಾನು ಇಲ್ಲಿರೋದಿಲ್ಲ. ಸರಿ ಕೂತ್ಕೊಳ್ಳೋ. ಸರಿ ನಾನು ಹೋಗ್ತೀನಿ ಬಿಡಲ್ಲ. ನಿಲ್ಸಿ. ಇನ್ಮೇಲೆ ದುಡ್ಡಿನ ವಿಷಯಕ್ಕೆ ಯಾರು ಇಲ್ಲಿ ಒಂದ್ ಮಾತು ಮಾತಾಡಬಾರ್ದು. ಇದು ಸ್ವಲ್ಪ ಹಿಡ್ಕೋ. ಇದು ನಿನ್ನ ಹತ್ರ ಇಟ್ಕೋ. ಇದು ನನ್ನ ಹತ್ರ ಇಲ್ಲಿ. ಈಗ 200 ರೂಪಾಯಿ ಉಳಿದಿದೆ. ಆ ಅಜ್ಜಿಗೊಂದು ಫ್ರೀ ಫ್ರಾಕು, ಇಂದಿರಾಗೊಂದು ಚೂಡಿದಾರ್ ಮತ್ತೆ ಸ್ಯಾರಿ ತಗೊಂಡ್ ಬಾ. ನಿನ್ನ ಹತ್ರ ಹೇಗೋ ಇಷ್ಟೊಂದು ದುಡ್ಡು? ದೇವ್ರೆ, ಪಿಕ್ ಪಾಕೆಟ್ ಮಾಡಿದ್ರೆ ಪೊಲೀಸ್ ಅವ್ರು ಏನಾದ್ರು ಬಂದ್ಬಿಟ್ರೆ? ಭಾಷಾ ಪಿಕ್ ಪಾಕೆಟ್ ಎಲ್ಲ ಮಾಡಲ್ಲ. ನಾನು 1 ಸಾರಿ ಹೇಳಿದ್ರೆ 100 ಸಾರಿ ಹೇಳದಾಗಿರುತ್ತೆ. ಸುರೇಂದ್ರ, ನಮ್ಗೆ ಹಸಿವಿರುತ್ತೆ. ಒಂದ್ ವೇಳೆ ನಾವು ಹಸುವಾಗಿದ್ರು ಕೂಡ ನಾವು ಕಳ್ತನ ಮಾಡಬಾರ್ದು. ಅಯ್ಯೋ, ನಾನ್ ನಿಜವಾಗ್ಲೂ ಇದನ್ನ ಕದ್ದಿದ್ದಲ್ಲ. ಮತ್ತೆ ಎಲ್ಲಿ ಬಂತು ಈ ದುಡ್ಡು? ಅದು ಗಲಾಟೆ ನಡಿಬೇಕಾದ್ರೆ ಸಿಕ್ಕಿದ್ದು. ಜಗಳದ ಮಧ್ಯೆ ಪರ್ಸೆಗೋ ಸಿಕ್ತು. ಮರ್ಯಾದೆ ಕಳಿತೇನಲ್ಲ. ಅಯ್ಯೋ, ಅದ್ರಲ್ಲಿ ಏನಾದ್ರೂ ಸಿಕ್ಕರೆ ಯೂಸ್ ಆಗುತ್ತೆ. ಬೆನ್ನಿ, ಹಲೋ, ನಮಸ್ಕಾರ ಅಣ್ಣ. ಅವ್ರ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಯಾರ ಬಗ್ಗೆ? ನಿಮ್ ಬಾಡಿಗೆದಾರರು. ಓ, ಅವರಾ? ಅವ್ರಿಗೆ ಕಾರ್ಯಕ್ರಮ ಕೊಟ್ಟವನು ನನ್ನ ಹತ್ರ ಬಂದು ಕಾಸು ಕೇಳ್ತಾ ಇದ್ದಾನೆ. ನಾನು ಅವ್ರನ್ನ ಹೇಗಾದ್ರೂ ಓಡಿಸ್ಬೇಕು ಅಂತಾನೂ ಇದ್ದೆ. ಹೇಗೋ ಅವರೇ ಓಡೋದ್ರು. ಅಪ್ಪ ಕೃಷ್ಣ, ನೀನೇನಾದ್ರೂ ಅವ್ರನ್ನ ನೋಡಿದ್ರೆ ಹೇಳ್ಬಿಡು, ನಾನು ಮನೇನ ಬೇರೆಯವ್ರಿಗೆ ಬಾಡಿಗೆ ಕೊಟ್ಟಿದ್ದೀನಿ ಅಂತ. ನಿಮ್ಗೇನಾದ್ರೂ ಅವ್ರು ಸಿಕ್ಕರೆ ಹೇಳ್ಬಿಡಿ. ನಾನು ಅವ್ರಿಗೋಸ್ಕರ ರೆಸ್ಟ್ ಇಲ್ದೆ ಒದೆ ತಿಂತಾನೆ ಇದ್ದೀನಿ. ಅದ್ಯಾಕೆ? ಊರಲ್ಲಿರೋರ್ಗೆಲ್ಲ ನನ್ ಮೇಲೇನೆ ಕೋಪ ತಾನೆ. ಅಯ್ಯೋ ದೇವ್ರೆ, ಇನ್ಮೇಲಿಂದ ಯಾರು ಬಂದು ಏನ್ ಮಾಡ್ತಾರೋ ನಂಗೆ. ಅಯ್ಯೋ, ಇಲ್ಲ ಯಾರೋ ಬಂದ್ರು. ಅಯ್ಯೋ ಸರ್, ಎಲ್ಲಿಗೆ ಕರ್ಕೊಂಡು ಹೋಗ್ತಾರ ನನ್ನ? ಗಾಡಿಯಿಂದ ಜನರನ್ನ ಗುದ್ದಿ ಹೋಗೋದನ್ನ ನೋಡಿದ್ದೀನಿ, ಎತ್ಕೊಂಡು ಹೋಗೋದನ್ನ ಮೊದಲನೇ ಸರಿ ನೋಡಿದ್ದೀನಿ. ಅಯ್ಯೋ ಅಮ್ಮ, ಅಯ್ಯಪ್ಪ, ಮಮ್ಮ, ನಾನು ಗಾಬರಿ ಹುಡ್ಸೋದಕ್ಕೆ ನಿಮ್ಗೆ ಈ ರೀತಿ ನೀವು ಅನ್ಕೋಬೇಡಿ. ಆ ಫೋನ್ ಮಾಡಿರೋ ವ್ಯಕ್ತಿ ಬಗ್ಗೆನೋ ಆ ಆಟೋ ಡ್ರೈವರ್ ಬಗ್ಗೆನೋ ಇದುವರೆಗೂ ಯಾವುದೇ ವಿಷಯ ಗೊತ್ತಾಗಿಲ್ಲ ಅಂದ್ರು. ಇಲ್ಲಿ ನೋಡ್ ರಾಜೇಶ್, ನಾನು ಎಲ್ಲಿ ಹೋಗಿ ಹುಡುಕ್ಲಿ? ಆ ಆಟೋ ಡ್ರೈವರ್ನ ನಾನು ನೋಡಿದ್ರೆ ಗೊತ್ತಾಗತ್ತೆ. ಫೋನ್ ಮಾಡಿದ ನಂಬರು ನನಗೆ ಕೊಡ್ಲಿಲ್ವಲ್ಲ. ಏನೂ ಇಲ್ಲ, ಫೋನಲ್ಲಿ ಮಾತಾಡಿದ್ದು ಅವ್ರುಗಳೇ. ವಿಷಯ ಗೊತ್ತಾದಾಗ್ಲೇ ಹೇಳ್ದೆ, ವರ್ಮಾ ಸರ್ನ ಇಲ್ಲಿ ಕರೆಸಿ ಅವಳನ್ನ ಅಮೆರಿಕ ಕಳಿಸಿ ಅಂತ.
ನನ್ನ ಸಂಶಯ ಅದಲ್ಲ. ಹಣ ಕೇಳೋದಕ್ಕೆ ಮಕ್ಕಳನ್ನವರು ಒಂದು ಕಾಲ್ ಮಾಡಬೇಕು. ಏ ಬಾ. ಬಾರಮ್ಮ. ನೀವ್ ಈ ರೀತಿ ಫೋನ್ ಮಾಡೋದಕ್ಕೆ ಲೇಟ್ ಆದ ಕಾರಣ? ಅದು ಶುಭ ಮಿಸ್ಸಿಂಗು. ಈ ಮಿಸ್ಸಿಂಗ್ ಇಂದ ಕಾಣಿಸ್ದಿರಾಗಿರೋದು ಏನೇನು ಅಂತ ನಿಮಗೆ ಗೊತ್ತಾ? ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ನಿಮ್ ಕೈಲಾಗುತ್ತಾ? ಒಂದ್ ಮಾತು ಹೇಳ್ತೀನಿ, ನೀವು ಮಾಡಿರೋ ಈ ತಪ್ಪಿಗೆ ಉತ್ತರನೇ ಇಲ್ಲ. ಅದಾಗಿರ್ಲಿ, ಟೆಲಿಫೋನ್ ಬೂತಲ್ಲಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬಂದವ್ರ ಬಗ್ಗೆ ಏನಾದರೂ ಸುದ್ದಿ ಕೊಡಕ್ಕಾಗುತ್ತಾ? ಇನ್ಫಾರ್ಮೇಶನ್ ಅಂದ್ರೆ ಅಲ್ಲಿ ನಮಗೆ ಒಂದು ವಿಸಿಟಿಂಗ್ ಕಾರ್ಡ್ ಸಿಕ್ತು, ತಗೊಳ್ಳಿ. शिव अमरनाथ कुलकर्णी, अगर सूरज पूरब से निकलता है तो मैं तुमसे गिन गिन के बदला लूंगा। सारे सबूत और गवाहों के बयानात के आधार पर यह अदालत इस नतीजे पर पहुंचती है कि मुजरिम कमल अमरनाथ कुलकर्णी ने जानबूझकर यह खून किया है। इसलिए दफा 302 के मुताबिक अदालत मुजरिम कमल अमरनाथ कुलकर्णी को खूनी मानते हुए उम्र कैद का सजा सुनाती है। एक बात याद रखो, तुम्हारे वजह से आज मेरा भाई जेल में है। अगर मैं जिंदा रहूं तो इसके लिए तुमसे मैं जरूर बदला लूंगा। जरूर 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 जरूर। ಏನಾಯ್ತು ಸರ್? ಯಾರು ಸರ್ ಅದು? ಶಿವ ಅಮರನಾಥ್ ಕುಲಕರ್ಣಿ. ಬಾಂಬೆ ಸಿಟಿಗೆ ಒಂದು ಶಾಪ. ಕೊಲೆ ಸುಲಿಗೆಗಳಿಗೆ ತುಂಬಾ ಇಷ್ಟವಾಗಿರೋ ಏ ಹಾರಬಲ್ ಡೆವಿಲ್. ಮುಂಬೈ ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಡ್ಬೋದಲ್ವಾ? ನಾವಿಲ್ಲಿ ಮಾತಾಡ್ತಿರೋ ಸಮಯದಲ್ಲೇ ಏನೇ ಆದ್ರೂ ನೋಡ್ಕೊಳ್ಳೋಣ ಅಂತ ಅವ್ನು ತಯಾರಿ ಮಾಡ್ಕೊಂಡಿರ್ತಾನೆ. ಗಲ್ಫಲ್ಲೂ, ಸಿಂಗಪುರಲ್ಲೂ, ಹಾಂಗ್ಕಾಂಗಲ್ಲೂ. ಯಾಕೆ ಕೇಳ್ತ್ಯಾ? ಇಡೀ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿದ್ರೂ ಇಟ್ಸ್ ಇಂಪಾಸಿಬಲ್. ಹಾಗಾದ್ರೆ ಶುಭ ಸರ್, ನನಗೆ ಅವಳಂದ್ರೆ ತುಂಬಾ ಇಷ್ಟ. ನನಗೆ ಅವಳು ಬೇಕು. ಹಲೋ, 898894 ತಾನೆ? ಹೌದು, ಗುಲ್ಕನ್ ರೆಸಾರ್ಟ್ MD ಅವರು. ನೀವು ಹುಡುಕ್ತಿರೋ ಹುಡುಗಿ ನಮ್ಮ ಕಸ್ಟಡಿಯಲ್ಲಿದ್ದಾಳೆ, ನಾವು ಹುಡುಕ್ತಿರೋ ಹುಡುಗಿ ನಿಮ್ಮ ಕಸ್ಟಡಿಯಲ್ಲಿದ್ದಾಳೆ. ಹಾಗಾಗಿ ನಾಳೆ ಮಧ್ಯಾಹ್ನ 12:30 ಬೋಟ್ ಕನ್ಸ್ಟ್ರಕ್ಷನ್ ಮಾಡೋ ಪಾರ್ಕ್ ಹತ್ರ. ಓಕೆ?
ಹೆಣ್ಮಕ್ಳು ಬೇಕಾ ನಿಮ್ಗೆ? ಅವರೆಲ್ಲ ಎಲ್ಲಿ? ಬಾ ಬಾರೋ. ಅಯ್ಯಯ್ಯೋ ಇವ್ನು ಅವನೇ ಕಣ. ಸಾಲ
ನಿಮ್ಮಲ್ಲಿ ಕೆಲವ್ರಿಗೆ ದಂಡನೆ ಕೊಡ್ಬೇಕು ಅಂತ ಅನ್ಕೊಂಡೆ. ಈಗಾದ್ರೂ ಗೊತ್ತಾಯ್ತಲ್ಲ ಸರ್, ನಂತರ ಧೈರ್ಯ ಇರೋ ಡ್ರೈವರ್ ಇದ್ರೆ ಪ್ರಯೋಜನ ಅಂತ. ಸಾಕು ಹಲೋ, ಆಮೇಲೆ ಇನ್ಮೇಲೆ ಈ ರೀತಿ ಆಟಗಳೆಲ್ಲ ಬೇಡ. ನಾವು ದೊಡ್ಡೋರು, ಅವಶ್ಯಕತೆ ಇರೋ ವಿಷಯಗಳೆಲ್ಲ. ಹೌದು ಬೇಕಾಗಿರುವಾಗ ಬೇಕಾಗಿರೋದನ್ನ ಬೇಕಾಗಿರೋ ತರ ಬೇಕಾಗಿರೋರೆಲ್ಲ ಸೇರಿ ಹೇಗ್ ಮಾಡ್ಬೇಕೋ ಹಾಗ್ ಮಾಡ್ತೀವಿ, ಸರಿನಾ? ಥ್ಯಾಂಕ್ ಯು ಸರ್.